ಬಂದೇನ ಹುಟ್ಟಿದ ಹಳ್ಳಿ ನನಗ ಬಾ ಅಂತ ಕರೆದಾಳ ಮಳ್ಳಿ ಛೇ 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 ಛೇ. ಸಾಕದಂಗ ಐತ್ರಿ ಅವನು ಈ ಕಿರಾಣಿ ಅಂಗಡಿ ವ್ಯಾಪಾರ ಅಂತೀನಿ ಅವನು ಇವು ಬರೇ ಉದ್ರಿ ಕೊಟ್ಟು ಸಾಕದಂಗ ಐತ್ರಿ ಅವನು ಹೆಣ್ಮಕ್ಳಿಗೆ ಉದ್ರಿ ಕೊಟ್ಟಿವ್ರಿ ಅವನು ಕೇಳಕ್ ಹೋಗ್ರಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ನಾಡ್ದ ಕೊಡ್ತೀನಿ ಅಂತ ಬರೀ ಇದರಾಗ ಹೇಳ್ತಾರ್ರಿ ಹೆಚ್ಚು ಕಡಿಮೆ ಕೇಳಕ್ ಹೋದ್ರ ಗೃಹಲಕ್ಷ್ಮಿ ರೊಕ್ಕ ಜಮನ್ ಆಗಿಲ್ಲ ಅಂತಾರ್ರಿ ಅವನು ನೀವು ಕೆಲ್ಲಿ ಕುದ್ರಿ ಕೊಟ್ಟು ನಮ್ಮ ತಲೆ ಬೋಳಿಸಿ ಹೋಗ್ತಾರ ಅಂತ ಒಂದು ಕೇಳಲ್ತ್ರಿ ಇರ್ಲಿ ಅವನು ಈ ಸುಂದ್ರಿ ಮೊನ್ನೆ ಎಣ್ಣೆ ತಗೊಂಡೋಗ್ಯಾಡ್ರಿ ಅವನು ಒಳ್ಳೆ ಬಂದು ರೊಕ್ಕ ಕೊಡ್ತೀನಿ ನಮ್ಮ ಮನಿ ಹದ್ಯಾಗ ಬಾ ಅಂದಾಳ ಆದ್ರ ಅವನು ಹಡಿಬಿಟ್ಟಿನ ಬಂದೇ ಇಲ್ರಿ ಅವನಕ್ಕೆ ಹಾ ನೆನಸುದ್ರಾಗ ಬರಾಕತ್ತಾಳ ಬರ್ರಿ ಸ್ವಲ್ಪ ಮಜಾ ಮಾಡೇ ಕಳ್ಸೋಣ ಬಣ್ಣದ ಬೋರಂಗಿ ನಾಟಕ ಮಾಡಕನ ಮನಂಗಿ ಅಜ್ಜಲ ಕೈಗೆ ಬದರಂಗಿ ಹುಚ್ಚ ಬಿಚಲ ಹುಚ್ಚವಂಗಿ ಹುಡುಗೂರ್ ಮೌರ್ ಬಾಯ ಬಿಶಾಳ ಬಲ್ಲಲ್ಲ ಕುಣಿಯ ತಾಳ ಕೈ ಹಿಡಿದ ಎಳೆಯ ತಾಳ ದೇದೊಳಗ ಧೂಳ ಎತ್ತಾಳ ಪಪ್ಪಿದೆ 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 ಪಾರೋಲ ಪಾರೋಲ ಪಪ್ಪಿದೆ 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 ಪಾರೋಲ ಪಾರೋಲ ಪ್ರೇಮವೇ ದಿಲ ನಾ ಪ್ರೇಮವೇ ದಿಲ ಪ್ರೇಮವೇ ದಿಲ ನಾ ಪ್ರೇಮವೇ ದಿಲ ಗದ್ದಲ್ದಾಗ ಬಂದು ಸಿಕ್ಕಿದಿ ಹುಡುಗಿ ಮಗದು ಮೈ ಕೈ ನೋವಾ ತಡ್ಕೊಳ್ಳಬೇಕೀಗ ನೋವಾ ಬಂದ ಸಿಕ್ಕಿದಿ ಹುಡುಗಿ ಮಗದು ಮೈ ಕೈ ನೋವಾ ತಡ್ಕೊಳ್ಳಬೇಕೀಗ ನೋವಾ ಹಿಂದಿಂದ ಬರಬೇಡ ಧಾರವಾಡ ಹಮ್ಮೀರ ಜೀವನದಾಗ ಕಣ್ಣಿ ಇಲ್ಲ ನನ್ನ ಹುಡುಗಿಯರ ಮೂರು ಬೆಟ್ಟ ನಿಂತಿ ನನ್ನ ಬೆನ್ನ ಹತ್ತಿ ನನ್ನ ಹೆಸರು ತಗೊಂಡು ಏನು ನಗರಿ ಧಾರವಾಡ ಹುಡುಗಿ ನನ್ನೂರ ಜುಬ್ಲಿ ಸರ್ಕಲದಾಗ ನಿಂದ ಯಾವೂರ ಮಾರಸ ಮಲ್ಲಿಗೆ ಹಂಗ ನಿನ್ನ ಮಾರಿ ಬಣ್ಣ ನಿನ್ನ ಹಡೆದೌಗ ನನ್ನ ನಮನ ಏನ ದೋಸ್ತ ದಾರ ನಿಂತು ಓಟೋಡಕತ್ತಿ ಅಲ್ಲ ಯಾಕ ಈ ಮತ್ತೇನು ಮಾಡಂದಲ್ಲಿ ಸುಂದ್ರಿ ಸನೇಕ್ ಒಂದು ವರ್ಷ ಆತಿ ಉದ್ರಿ ತಗೊಂಡ ನನ್ನ ಮಕ್ಕಳು ಒಬ್ರು ಸನೇಕಿಲ್ಲ ಅವನವನು ಅದ್ರಾಗ ಮುಳ್ಳೂರು ಮುದಿಗೋಡನ ಮಗ ತಗೊಂಡ್ ಹೋಗ್ಯಾನ್ರಿ ಅವನು ಆ ಮಗ ರೊಕ್ಕ ಕೊಡ್ಬೇಕನ್ನೋ ಖಬರ ಇಲ್ರಿ ಅವನವನು ಅಂತದ್ರಾಗ ದೇವ್ ಬಡ್ಕೊಳ್ಳಾರೆ ನಿಮ್ಮ ಮೌ ಬಡ್ಕೊಂತಾಳೇನೋ ನೀನು ಏ ಹಂಗ್ಯಾಕ್ ಮಾತಾಡ್ತಿ ಕೊಡ್ತಾರಲ್ಲ ರೀ ಎಲ್ಲಿ ರೋಡಕ್ಕಾರ ಅವ್ರ ಲೇ ಸುಂದ್ರಿ ಹಿಂಗೆ ಎಲ್ಲಿಗೂ ಹೋಗಲ್ಲ ಅಂತ ಹೇಳಿ ನಮ್ ಕೊಟ್ಟು ನನಗೆ ನಾಮ ಹಾಕೋನು ಪರಿಸ್ಥಿತಿ ಮಾತು ನೀನವನು ಅಂದಂಗ ಅದು ಇರ್ಲಿ ಸುಂದ್ರಿ ನಿನಗೆ ಮೊನ್ನೆ ಎಣ್ಣೆ ತೊಗೊಂಡೋಗಿದ್ದಿಲ್ಲ ಅದ್ರ ರೊಕ್ಕ ಏನು ಕೊಡ್ತೀಯೋ ಇಲ್ಲ ಅಲ್ಲ ಮಗ ನಾ ಮರ್ತನಂತ ಮಾಡಿದ್ರೆ ಇನ್ನೂ ನೆನಪಿಟ್ಟನಲ್ಲ ಈ ಲೇ ಹುಡುಗಿ ನಾವು ಅವ್ರು ರೊಕ್ಕ ಅನ್ಸ್ಕೊಂಡ ಹುಂಚಿಕಪ್ಪ ಅನ್ಸ್ಕೊಂಡಿಲ್ಲ ನೀನು ಏನು ವಿಚಾರ ಮಾಡಕ್ ಈ ನೀನು ಇವ್ರ ಗತ್ಯಾರ ಈ ಬೈಲ್ಕೂರನೋ ಮಂದಿ ಗತ್ಯಾರ ತಲೆ ಬೋಳಿಸಿ 3 ನಾಮ ಹಾಕಿ ಊರು ಬಿಟ್ಟು ಕಳಿಸ್ಬೇಕಂತ ಮಾಡಿ ಏನೋ ನೀನು ಇಲ್ಲೇ ಪರ್ಮನೆಂಟ್ ಜಾಗ ತಗೊಂಡಿ ನಾನು ಹಂಗೇನಿಲ್ಲ ದೋಸ್ತ ಕೊಡ್ತೀನಿ ತಗೋ ನಿನ್ ರೊಕ್ಕ ನಾ ಮುಳುಗ್ಸಂಗಿಲ್ಲ ನನ್ನ ಕಡೆ ಇದ್ರೆ ಸೇಫ್ಟ್ ಆಗಿರ್ತಾವ ನಿನ್ ರೊಕ್ಕ ಏನು ಕೊಡಂಗಿಲ್ಲ ಕೊಡ್ತೀನಿ ಅಲ್ಲ ಸುಂದ್ರಿ ಹಿಂಗೇಳಿ ಎಷ್ಟು ಮಂದಿ ತಲೆ ಮೇಲೆ ಕೈ ಆಡಿಸಿ ಬಂದೀಯ ಏನೋ ನಿನ್ನವನು ನಿನ್ನಂತ ಹುಡುಗಿಯರಿಗೆ ಕೊಟ್ಟು ಅವನು ನಮ್ಮ ಅಂಗಡಿ ಬಾಗ್ಲ ಹಾಕೋ ಮಾತಿ ಇರ್ಲಿ ಸುಂದ್ರಿ ಯಾವಾಕೆ ಮಾಮ ಅಂತ ಬಂದು ಉದ್ರಿ ತಗೊಂಡು ಹೋಗ್ಕಾಳು ಯಾವಾಗ ಜೀವ ಮಾವ ಅಂತ ಬಂದು ಹೆಂಗ ಬೇಕಂಗ ತಗೊಂಡು ಹೋಗ್ಕಾಳು ನಿಮ್ಮಂತವ್ರಿಗೆ ಕೊಟ್ಟು ಅವನು ಬಾಗ್ಲಾ ಪರಿಸ್ಥಿತಿಯಾಗಿ ಬಂತು ನಿನ್ನವನು ನೀ ಯಾಕೆ ಉದ್ರಿ ಕೊಡ್ಬೇಕು ನಿಂದು ಒಣ ತಿಂಡಿ ಅದ ಕೊಟ್ಟಿ ಮತ್ತೆ ಇನ್ನವ್ ತಂಡಿ ಐತಿ ಮತ್ತೆ ತಿಂಡಿ ಬೆಳೆದ ಮತ್ತೇನ್ ಮಾಡ್ತೈತಿ ಹಂಗ ಅನ್ನಕ್ ಬರುದಿಲ್ಲ ಅದು ಯಾಕಂತಂದ್ರ ಅವ್ರ ಮನಸ್ಸಾರೆ ಮಾಮ ಅಂದಿರ್ತಾರಂದ್ರ ಅವ್ರ ಮನಸ್ಸ ನಿಲ್ಸಕ್ ಬರುದಿಲ್ಲ ಬೇಕಾರ ಅಮೀನೋತಿ ಕೇಳಿ ಹೇಳ್ತಾಳ ನಿಮಗೆ ಹೆಂಗ್ ಗೊತ್ತ್ರಿ ಯಾಕೆ ಗೊತ್ತಾ ನೀನು ಮಾಡಿ ಬಂದು ಎಣ್ಣೆ ಕೇಳಿದಿ ಕೊಡಲ್ಲ ಅಂದಿ ಆಮೇಲೆ ಏನಂದಿ ಮಾಮಾರಿ ಕೊಡ್ರಿ ಅಂದಿ ನಿನ ಕೊಟ್ಟು ಕಸಿನಿಲ್ಲ ಹಂಗ ಇವು ಮಾಮ ಅನಿಸ್ಕೊಳಕ್ ನೀನು ಕೊಡವು ಮತ್ತ ಪುಕ್ಷಟಿ ಬಿಟ್ಟದ್ರ ಬಿಡಲ್ಲ ಇನ್ನು ಮತ್ತೆ ನಿಂದು ಬಿಟ್ಟಾರನ್ನ ಹಚ್ಚ ಸಣ್ಣಗ ಬೋಳಿಸ್ತಾರ ಮತ್ತ ಅವರು ನಿನ್ನ ಹದಿನ ಹಿಡ್ದಾರ ಸೂಪರ್ ಮ್ಯಾಕ್ಸ್ ಬ್ಲೇಡ ತಗೊಂಡಾರ ಇರ್ಲಿ ಅವನು ಹಿಂಗೆ ಹೇಳಿ ಒಯ್ತಿದ್ರು ಈಗ ಇದ ಖುಷಿ ಒಳಗೆ ಏನ್ರ ಮತ್ ನಾನು ಬಾಕಿ ಮರಿಬೇಕಂತ ಮಾಡಿ ಹೆಂಗ ಏ ದೋಸ್ತ ಇಷ್ಟು ಚಂದ ಅಂದ್ರ ಚಂದ ಪಳ ಹೊಳ್ಯಾಕತ್ತಿ ನೋಡಿ ಮಳಿ ಲೇ ಸುಂದ್ರಿ
ಮತ್ ನೀ ಇದ್ರ ಹಿಂಗ ಚಂದ ಕಾಣಕತ್ತಿ ಅಂತ ನೀ ಅಂತಿದಿ. ಅವ್ರ ಏನಂತಾರ ಮುದುಕಿಯರು, ಈ ಹುಡುಗ ನೋಡಕ್ ಚಂದ ಇಲ್ಲ, ಈ ಹುಡುಗನ ಮಗು ಮಂಡ ಐತಿ, ಕಿವಿ ಆನೆ ಕಿವಿ ಆಗ್ಯಾವು, ಮೊದ್ಲೇದು ಈ ಹುಡುಗ ನಾ ಮೂರ್ದಲ್ಲ ಅಂತ ಅವ್ರ ಅಂತಾರ. ಅವ್ರದ್ದೇನು ವಿಚಾರ, ನಿಮ್ ಮೂರ್ ಸನ ಐತಿ ಇಲ್ಲಿ ನೀ ನೋಡಂತ ಅವ್ರದ್ದು ವಿಚಾರ. ನೀ ಇಂತಾದ್ರ ನಾ ಚಂದ ಕಾಣಕತ್ತಿ ಅಂತ ಹೇಳಕತ್ತಿ ಅಲ್ಲೇ ಸುಂದ್ರಿ. ಆ ಮುದುಕಿಗೆ ಗೊತ್ತಾಗುಲ್ಲ, ನನಗ್ ಗೊತ್ತೈತಿ ಚಂದದಿ ಅಂತ ಬಾ ಇಲ್ಲ ಹೇಳ್ತೇನೆ. ಇಲ್ಲ ಬಾರ ಸ್ವಲ್ಪ ಎಷ್ಟು ಚಂದ ನಾನು ಬಾಳ ಚಂದ ಚಂದ ಕಾಣಕತ್ತಿ ನೀನು. ಸುಂದ್ರಿ ಬಾಯ್ ಬಾಯ್ಲಿ ಒಂದ್ ಸ್ವಲ್ಪ ಸನಕತ್ತ ಬಾಯ್ಲಿ. ನಿನಗ ಕೈಲಾಗ ಆಗೋಲ್ತನ ಸರ್ ಅಲ್ಲೆಲ್ಲರ ಏನ್ರ ಬಾರ್ಸೋದನ್ನ ಕೊಡ್ರಿ ಅಂತ ನೀನ್ ನಾವು ಶಿಸ್ತು ತುರುಪ್ನಾಗದೆ ಅಂತೇಳಿ ಇಟ್ಟು ಕಟ್ಯಾಕ ಕೂತ್ ಬಿಟ್ಟಿಯಲ್ಲ. ಏನಿಲ್ಲ ಮರೆ ಹಂಗ್ ತಿಳ್ಕೊಳಕ ಹೋಗ್ಬೇಡ ನೀನು. ನೀನು ಬರ್ಗೆಟ್ ನನ್ ಮಗ ಬಡಿಸ್ಕೊಳಕ ರೆಡಿ. ಲೇ ಸುಂದ್ರಿ, ಈಗ ಇದ್ರ ಎಣ್ಣೆ ರೊಕ್ಕ ಬಾಕಿದು ಮರಸ್ತೀವೋ ಕೊಡ್ತೀವೋ? ಏ ಕೊಡ್ತೀನಿ, ನಾಳೆ ಈಗ ನಾ ರೊಕ್ಕ ತಂದಿಲ್ಲ, 2 ದಿವಸ ಮೇಲೆ ಬಿಟ್ಟು ಕೊಡ್ತೀನಿ. ಥೋ ಇವನು ಇದು ಬರೀ ಯಾವ ನೋಡಿದ್ರು ಉದ್ರಿ ಗಿರಕಿನಪ್ಪ ಯಪ್ಪ. ಹೌದು ಇರ್ಲಿ ಸುಂದ್ರಿ, ನೀನ 2 ದಿನ ಹಾಕವ್ ನೋಡಿ 2 ವರ್ಷ ಬಿಟ್ಟು ಕೊಡು. ಆದ್ರ ಇಲ್ಲಿಕ್ ಮುಂದಿನ ವರ್ಷ ನಾಟಕಕ್ಕೆ ಬಂದಾಗ ಕೊಡಕತ್ತಿ ಅಂತ ನನ್ ಜೋಡಿ ಒಂದು ಹೋಗಿ. 6 ನಿನ್ ಲವರ್ ಯಾರ? ನನ್ ಲವರ ಇಲ್ಲೇ ಅದಿನಲ್ಲ ಮರ, ನೀನು ಬೇಕಂತ ಕೇಳ್ತಿ ಹೆಂಗ? ಮುಂಜಾನೆ ನಂಬರ್ ಕೊಟ್ಟಾಗಿ ಹುಡುಗಿನಿ ನಿನ್ನ ದೀಪಾಚಿ, ಸಿಕ್ಕಳ ಹುಡುಗಿ ಮಣಗಂಡ ಗಿಚ್ಚಿ, ಹರಿತಿತ್ತ ಹರಿಮುಖಿ ನೋಡಕ ಸ್ವಲ್ಪ ರಹುಚ್ಚಿ. ನೀ ಯಾವ್ರಾಕ್ಯವ? ನಾನ ಹಂಸನರಕಿ. ನಿನ್ ಹೆಸರ? ಸಂಗೀತ. ಏಟ್ ಮಾಡಿ ಪೇಮೆಂಟ್? ಗೊತ್ತಿಲ್ಲ ನನಗೆ. 300 ರೂಪಾಯಿ. ಅಷ್ಟ್ ಚೀಪ್ ಇಲ್ಲ ಏನು? ಪ್ರಿಯನ ನಿಮ್ಮ ಸ್ಮೈಲ್ ಸೂಪರ್ ಐತಿ. ಹೌದಾ? ಥ್ಯಾಂಕ್ ಯು. ಹಲ್ಲು ತಿಕ್ಕೋರ ನೀನ? ಅಲ್ಲೇ ನನ್ ಕಿರಣ್ ಅಂಗಡಿಗೆ ತಗೊಂಬ ಪೇಸ್ಟ್ ತಿಕ್ತಾಳ. ಹುಡುಗಿನಿ ನಿನ್ನ ದೀಪಾಚಿ, ಸಿಕ್ಕಳ ಹುಡುಗಿ ಮಣಗಂಡ ಗಿಚ್ಚಿ, ಹರಿತಿತ್ತೋ ಹರಿಮುಖಿ ನೋಡಕ ಸ್ವಲ್ಪ ರಹುಚ್ಚಿ. ಯೂಟ್ಯೂಬ್ದಾಗ ನೋಡಿ ಲೈಕ್ ಆತ, ಇಲ್ಲಿ ನಾಟಕ ಇದ್ದಲ್ಲಿ ತಿರುಗುದಾತ. ನಾಟಕ ಮಾಡುವ ಹುಡುಗಿಯ ಬೆನ್ನಚ್ಚಿ 50,000 ಸಾಲಾತ, 50,000 ಸಾಲಾತ. ಶ್ರಾವಣದಾಗ ಸಂತಾತ, ಹೆಣಬಿಟ್ಟ ಜೋಡಿಲೆ ಪುಟವಂತ, ಸಿಕ್ಕಂಗ ಹುಡುಗಿ ಬೆಳದಿತ್ತ, ಮನಸಕ್ತಿ ಜಾತ್ಯಾಗ ಹೆಸರಾತ. ನೋಡಿ ಜನ ಕೂಗೊಡಿತ, ಸ್ಟೇಜ್ ಮೇಲೆ ಸಿಕ್ಕಂಗ ಹೂ ಬಿತ್ತ, ಸಂಗೀತ ತಮ್ಮ ಸೌಂಡಿನೊಳಗ ಊರಿಗೆ ಊರಾದರು ಹಿಡಿತ. ನಿನ್ನ ಕುಣಿತ ನೋಡಿ ಜನ ಕೂಗೊಡಿತ, ಸ್ಟೇಜ್ ಮೇಲೆ ಸಿಕ್ಕಂಗ ಹೂ ಬಿತ್ತ, ಸಂಗೀತ ತಮ್ಮ ಸೌಂಡಿನೊಳಗ ಊರಿಗೆ ಊರಾದರು ಹಿಡಿತ. ಕೆಂಪನ ಪೀಸ ನೀ ಬಳ ನೈಸ, ಮಾರ್ಕೆಟನಿಂದ ಜೋರಾತ, ಗಿಲಿಗಿಲಿಗೆ ಬಂದ ಪೋರಿ ಬರೋದ ಈಗ ನಂಗ ತಿಳಿತ. ಜಪ ಜಪ ಸನ್ನುವಾಗ ಮಜ ಬಂತ, ಹಲ್ಲಚ್ಚಿರೇನಂತ ಕೆಳಗಾತ, ದೊಡ್ಡ ಹೊಡೆದರ ಪಟ್ಟಂತ, ಜಾಗ ಬರಕಾದ್ರೆ ಹೆಂಗಂತ. ವಯಸ್ಸಿಗೆ ಮೈನೆರತ, 18 ವಯಸ್ಸಿಗೆ ಮದುವೆ ಅಂತ, 20 ವಯಸ್ಸಿಗೆ ಕುಬಸ ಮಾಡಕೊಂಡ, 25 ಅಂಟಿ ಅಂತ. 12 ವಯಸ್ಸಿಗೆ ಮೈನೆರತ, 18 ವಯಸ್ಸಿಗೆ ಮದುವೆ ಅಂತ, 20 ವಯಸ್ಸಿಗೆ ಕುಬಸ ಮಾಡಕೊಂಡ, 25 ಅಂಟಿ ಅಂತ. 30 ವಯಸ್ಸಿಗೆ ಮನಿಯಂಗ ಕುಂತ
ನನ್ನ ಇಷ್ಟ ಮಾಡಿದಂತ ಹಾನಿ ಮಾಡಿ ಹೇಳಂತ ತಿಂತಿದ್ರ ಕರೆ ಕರೆ ಬಾ ಅಂತ ವಾ ಒಳ್ಳೆ ಬಂದಂಗ ಆಗಾತ. ಲಾ 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 ₹20 ಕೊಡ್ತೀನಿ ಫ್ರೀದಾಗ ನಿನ್ನೆ ಹೇಳಿನಿ ಫ್ರೀದಾಗ ಲಾಸ್ಟ್ 300 ಕೊಡ್ತೀನಿ ನೋಡು. ಏನು 300 ಕೊಟ್ಟೆ ಡೀಸೆಲ್ ಹಾಕೊಂಡು ಊರು ಮುಡ್ತೀವಿ ಹೋಗ್ ಮಾರೆ. ಒಂದ್ ಚೀಲ ಜ್ವಾಳ ನೋಡಿ ಏನಂತ ಗೋನಿ ನಾಪ್ನ ಜ್ವಾಳ ಬೆಳೆದ್ರೆ ಅದನ್ನೆಲ್ಲ ಹೆಚ್ಚಕ್ಕೆ ಹೋಗಿರಿ ಕಣಕಿ ಸಮಯ ಕೊಡೋದಿಲ್ಲ ನಾವು. ಹೋಗು ನೆನ್ನ ಮತ್ತೆ ಅಂಜಾಳಿ ಅಂಜಾಳ ಮಾನ್ಯ ಹಂಚಿ ನೋಡಿ ಇಲ್ಲ ಪಚಿತಿ ಹೆಂಗೈತಿ ಶಾಂತಿ ನೋಡಿದ ಅಂಜಾಕ ಜಕಮಾನ ಮುಚ್ಕೊಂಡ್ ಬಂದಿರು. ನಿನಗೆ ಗೊತ್ತಲ್ಲ ಮುಗಿತ ಹಾಕಿನ ತೊಂದು ಏನ್ ಮಾಡ್ತಿ. ನೋವು ಇಲ್ಲದ ದುಃಖ ಇಲ್ಲದ ಮನಸ್ಸು ಇಲ್ಲವೇ ಪರಿಸುತ್ತವ ಕಂದ ಮನುಜನಿಲ್ಲ ನಮ್ ಪ್ರೀತಿ ಸಾಯೋದಿಲ್ಲ. ಈ ನಾಟಕದಲ್ಲಿ ಟೋನಿ ಪಾತ್ರ ಮಾಡಿದಂತ ಅಂದನಪ್ಪ ಶೆಟ್ಟಿ ಅವರಿಗೆ ತೀರ್ಥ ವಾಲಿಕಾರಿ ಅವರು ಇಲ್ಲ ಇದು ಟೋನಿ ಪಾತ್ರ ಮಾಡಿದ ಯಮನೂರ್ ನವಾಬಿ ಅವರಿಗೆ ತೀರ್ಥ ವಾಲಿಕೆ ಅವರು ತುಂಬಾ ಬಟ್ಟೆ ಏರಿ ಮಾಡಿದ್ದಾರೆ. ಜಾನಿ ಪಾತ್ರ ಮಾಡಿದಂತ ಅವರಿಗೆ 5,001 ರೂಪಾಯಿ 501 ರೂಪಾಯಿ ಭೀಮಾಶಂಕರ್ ನಾಲ್ತೋಡ್ ಸಾಕಿನ ಶಬ್ನೂರ್ ಅವರು ಕೊಟ್ಟಿದ್ದಾರೆ. 201 ಶಿವಕುಮಾರ್ ಚಿನ್ವಾರ್ ಕೊಟ್ಟಿದ್ದಾರೆ. ಇನ್ನು ಶಿವನ ಪಾತ್ರಕ್ಕೆ 201 ರೂಪಾಯಿ ವಾಲಿಕಾರ್ ಕೊಟ್ಟಿದ್ದಾರೆ. ಈ ಕಂಪನಿಗೆ 501 ರೂಪಾಯಿ ಭೀಮಾಶಂಕರ್ ನಾಲ್ತೋಡ್ ಸಾಕಿನ ಶಬ್ನೂರ್. ಐಶ್ವರ್ಯ ಪಾತ್ರದಾರಿಗೆ 201 ರೂಪಾಯಿ 201 ಭೀಮಾಶಂಕರ್ ನಾಲ್ತೋಡ್ ಸಾಕಿನ ಶಬ್ನೂರ್ ಅವರು ಕೊಟ್ಟಿದ್ದಾರೆ. ತುಂಬಾ ನಡಗಿಸು ರುದ್ರ ಗುಡು 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 ಗುಡುಗುವ ರುದ್ರ ದಗ 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 ದಗಿಸುವ ರುದ್ರ ವೀರಭದ್ರ. ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅಧಿಕಾರದಲ್ಲಿರುವ ಆಫೀಸರ್ಗೆ ಏಕವಚನದಲ್ಲಿ ಮಾತನಾಡಿಸುವ ಮಂಕೆ ಯಾರು ನೀನು? ಅಧಿಕಾರನ ದುರುಪಯೋಗ ಪಡಿಸಿಕೊಂಡು ಲಂಚಕ್ಕೆ ಕೈ ಚಾಚಿ ಅನ್ಯಾಯವನ್ನು ಎತ್ತಿ ಮೆರೆಸುತ್ತಿರುವ ನಿಮ್ಮಂತ ಲುಚ್ಚ ಆಫೀಸರ್ಗಳಿಗೆ ಬುದ್ಧಿ ಹೇಳಲು ಬಂದಿರುವ ಭಾರ್ಗವ. ಹೇ ಭಾರ್ಗವ, ಅಧಿಕಾರನ ಹೇಗ್ ಮಾಡ್ಬೇಕು ಅನ್ನೋದು ನಾನು ನಿನ್ನಿಂದ ಕಲಿಯಬೇಕಾಗಿಲ್ಲ. ಅವಸರಿ ಧಾವಿಸಿ ಬಂದಿರುವ ಕಾರಣ ಏನು ಹೇಳು? ನಿರಪರಾಧಿಯಾಗಿರುವ ನನ್ನನ್ನು ಅರೆಸ್ಟ್ ಮಾಡಿದ್ದು ಅಲ್ಲದೆ ಮೈಯನ್ನಾಗುವಂತೆ ಹೊಡೆದಿದ್ದೀರಲ್ಲ, ಅದಕ್ಕೆ ನಿಮ್ಮ ಸ್ಟೇಷನ್ ಅನ್ನು ಸುಟ್ಟು ಭಸ್ಮ ಮಾಡಿ ಒಬ್ಬೊಬ್ಬ ಪೊಲೀಸ್ ಅಧಿಕಾರಿಗಳನ್ನು ಈ ನನ್ನ ಕೊಟ್ಲಿಯಿಂದ ಕೊಚ್ಚಿ ಹಾಕಲು ಬಂದಿದ್ದೇನೆ. ಹೇ ಭಾರ್ಗವ, ಪೊಲೀಸ್ ಅಧಿಕಾರಿಗಳೆಂದರೆ ಕುರಿಮರಿಗಳು ಎಂದು ತಿಳಿದ್ರೇನಲೇ ಹೊಂಬ. ಕೊಚ್ಚಿ ಹಾಕೋಕೆ ಪೊಲೀಸ್ ಸ್ಟೇಷನ್ ನುಗ್ಗಿ ಒಂದೇ ಒಂದು ಕೇಸ್ ಫೈಲ್ ಮಾಡಿದರೆ ಸಾಕು, ಸಾಯವರೆಗೂ ಕಂಬಿ ಎನಿಸಬೇಕಾಗುತ್ತದೆ. ಹುಷಾರ್. ಏ ಆಫೀಸರ್, ಅಧಿಕಾರ ಕೈಯಲ್ಲಿದೆ ಎಂದು ಹಾರಾಡಬೇಡ. ನಿಮ್ಮಂತ ಅದೆಷ್ಟು ಆಫೀಸರ್ಗಳಿಗೆ ಟಕ್ಕರ್ ಕೊಟ್ಟಿರುವ ಬಂಟ ನಾನು. ಸುಮ್ಮನೆ ಮರ್ಯಾದೆ ಎಂದು ಹೇಳು. ನನ್ನ ತಂಗಿಯ ಕೊಲೆ ಹೇಗಾಯಿತು, ಯಾರು ಮಾಡಿದರು ಆ ಕೊಲೆ ಎನ್ನುವುದು ನನಗೆ ಗೊತ್ತಾಗಬೇಕು. ಆ ಕೇಸ್ ಅವತ್ತೇ ಕ್ಲೋಸ್ ಆಗಿದೆ. ಅದು ಅಲ್ಲದೆ ಆ ಕೊಲೆಯನ್ನು ನಿಮ್ಮ ಅಣ್ಣನೇ ಮಾಡಿದ್ದು ಅನ್ನೋದಕ್ಕೆ ನಮಗೆ ಬಲವಾದ ಸಾಕ್ಷಿ ಅವತ್ತು ಸಿಕ್ಕಿದೆ. ಇನ್ಸ್ಪೆಕ್ಟರ್, ಶಾಂತವಾಗಿರುವ ನನ್ನ ಅಂತರಾಳದ ಕ್ರೋಧಾಗ್ನಿಯನ್ನು ಮತ್ತೆ ಬಡಿದೆಬ್ಬಿಸಬೇಡ. ಆವತ್ತು ನೀನು ಸರಿಯಾಗಿ ಮರು ತನಿಖೆ ಮಾಡದೆ ಕಣ್ಣಿಗೆ ಕಂಡ ನನ್ನನ್ನೇ ಅರೆಸ್ಟ್ ಮಾಡಿ ಮೈಯನ್ನಾಗುವಂತೆ ಹೊಡೆದಿದ್ದೀರಿ. ಇವತ್ತು ನೀನು ಸರಿಯಾಗಿ ಮರು ತನಿಖೆ ಆರಂಭಿಸಿ
ನನ್ನ ತಂಗಿಯ ಸಾವಿಗೆ ಕಾರಣರಾದ ಕೊಲೆಗಡುಕರನ್ನು ಹುಡುಕಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಒದಗಿಸಬೇಕು ಇನ್ಸ್ಪೆಕ್ಟರ್, ಶಿಕ್ಷೆಯನ್ನು ಒದಗಿಸಬೇಕು. ಏ ಭಾರ್ಗವ, ಈಗಾಗಲೇ ಆ ಕೇಸು ಕ್ಲೋಸ್ ಆಗಿದೆ. ಮತ್ತೆ ಮತ್ತೆ ತನಿಖೆ ಮಾಡು ಎಂದು ನೀನು ಹೇಳಿದ ಹಾಗೆ ಕೇಳೋಕೆ ಪೊಲೀಸ್ನವರೇನು ಕೈಗೊಮ್ಮೆ ಎಂದುತ್ತಿದ್ದಾರೆ ಮೂರ್ಖ. ಅದು ಆಗದ ಮಾತು. ಇನ್ಸ್ಪೆಕ್ಟರ್, ದುಡ್ಡಿಗಾಗಿ ದೊಡ್ಡವರ ಮುಂದೆ ಕೈ ಚಾಚುವ ನಿನಗೆ ನಮ್ಮಂತ ಬಡವರ ಬೆಲೆ ನಿನಗೆ ಹೇಗೆ ತಿಳಿಯುತ್ತೆ ಇನ್ಸ್ಪೆಕ್ಟರ್? ನಮ್ಮಂತ ಬಡವರ ಕಷ್ಟದ ಬೆಲೆ ನಿನಗೆ ಹೇಗೆ ತಿಳಿಯುತ್ತೆ? ಹುಡುಕುತ್ತೇನೆ ಇನ್ಸ್ಪೆಕ್ಟರ್, ನಾನೇ ಹುಡುಕುತ್ತೇನೆ. ಆ ಕಚ್ಚ ಹರ್ಕನ ಮಗ ಯಾರೇ ಆಗಿದ್ದರು, ಆ ಕಚ್ಚ ಹರ್ಕನ ಮಗ ಎಲ್ಲಿ ಆಯಿತು ಕುಳಿತಿದ್ದರು, ಅವನನ್ನು ಹುಡುಕಿ ತಂದು ಈ ನನ್ನ ಪುಂಡ ಪರಸುವಿನಿಂದ ಅವನ ರುಂಡ ಮುಂಡ ಬೇರ್ಪಡಿಸದಿದ್ದರೆ ನನ್ನ ಹೆಸರು ಪುಂಡ ಪ್ರಚಂಡ ಬೌದ್ಧರ್ ಬಂಟ ಭಾರ್ಗವನೇ ಅಲ್ಲ. ಬರುತ್ತೇನೆ ಇನ್ಸ್ಪೆಕ್ಟರ್, ಮತ್ತೆ ಬರುತ್ತೇನೆ. ಆ ಕೊಲೆಗಾರನ ರುಂಡ ಸಮೇತ ಮತ್ತೆ ಬರುತ್ತೇನೆ. ಗುಡ್ ಬಾಯ್ ಇನ್ಸ್ಪೆಕ್ಟರ್, ಗುಡ್ ಬಾಯ್. ಏನಿದು ಇವನ ವೇಷ ನೋಡುತ್ತಿದ್ದರೆ ಆ ವಿಷಯದಲ್ಲಿ ತುಂಬಾ ನೋವು ಅನುಭವಿಸಿದ್ದಾನೆ ಅನ್ಸುತ್ತೆ. ನಾನಂತೂ MLA ಅವ್ರ ಮಾತು ಕೇಳಿ ಆ ಕೇಸ್ನ ಅವತ್ತ ಕ್ಲೋಸ್ ಮಾಡಿದೆ. ಈ ಹಳೆಯ ಫೈಲ್ ನೋಡುವ ಬರದಲ್ಲಿ ಅದನ್ನು ಮರ್ತೇ ಬಿಟ್ಟೆ. ಹಿಂದೆ ಕೂಡ ಅನ್ಯಾಯ ಧರ್ಮವೇ ತಲೆ ಎತ್ತಿ ಮೆರೆದಿದೆ. ಈ ಕಲಿಯುಗದಲ್ಲಿ ಅದೇ ಆಗುವುದು ಬೇಡ. ಆ ಹೆಣ್ಣು ಮಗು ಸಾವಿಗೆ ನಾನು ನ್ಯಾಯ ಕೊಡಿಸುತ್ತೇನೆ. ನನ್ನ ಕೈಯಲ್ಲಿ ಅಧಿಕಾರವಿದ್ದರೂ ವ್ಯರ್ಥ ಮಾಡುವುದು ಬೇಡ. ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ನಾನು ದುಡಿಯುತ್ತೇನೆ. ಜೈ ಹಿಂದ್. ಸಾವಿರ ಹಳ್ಳಿಯ ಸರದಾರ ಬಂದ ನೋಡು ವೀರ ವೀರ, ಸಾವಿರ ಹಳ್ಳಿಯ ಸರದಾರ ಬಂದ ನೋಡು ವೀರ ವೀರ. ಹೇ ಆ, ಹೇ ಆ, ನರಮಂತ ಬದುಕೋದು ಈಗಲ್ಲ, ಕಲಿಸೋಕೆ ಯಾರೂ ಇಲ್ಲ. ನರಮಂತ ನಿಂದೇನು ನಡೆಯಲ್ಲ, ಅವನಿದ್ದದಂಗೆ ಎಲ್ಲ. ರಂಬೆ ಊರ್ವಶಿ ಮೇನಕೆ ದೇವಲೋಕದ ದೇವ ಕನ್ಯರು, ಸುರಲೋಕದ ಸುಂದರಿಯರು, ಮಾನವ ಕುಲಕ್ಕೆ ಮಿಗಿಲಾಗಿ ನಿಂತಿರುವ ಸೌಂದರ್ಯದ ರಾಶಿಯನ್ನು ಹೊತ್ತು ನಿಂತಿರುವ ಆ ಬಡ ಬಿಕಾರಿ ಸತ್ಯಮೂರ್ತಿಯ ಸತಿ ಜಾನಕಿ. ಜಾನಕಿ, ಎಂದು ನೀನು ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಕಣ್ಣಿಗೆ ಬಿದ್ದೆ, ಅಂದೇ ನಿನ್ನ ಮೇಲೆ ಮನಸ್ಸಾಯಿತು. ನಾನು ಬಯಸಿದ ಹಕ್ಕಿಯನ್ನು ಹುಚ್ಚರಂತೆ ಅಲದಾಡುತ್ತಿದ್ದೇನೆ. ನಾನು ಬಯಸಿದ ಹಕ್ಕಿ ಇತ್ತ ಕಡೆನೆ ಬರುತ್ತಿದೆ. ಬರಲಿ ಬರಲಿ.
ಹಲೋ ನಿಲು ಜಾನಕಿ. ಯಾರು? ಯಾರು? ಕಷ್ಟದಲ್ಲಿದ್ದಾಗ ಕಷ್ಟವನ್ನು ಪರಿಹರಿಸಲು ತಿಳ್ಕೊಳ್ಳಲು ಬೇಕಾಗಿದ್ದ ಈ ಶಕ್ತಿ ಪ್ರಸಾದ ದಾರಿಯಲ್ಲಿ ಸಿಕ್ಕಾಗ ಯಾರೋ ಆಗಿಬಿಟ್ಟನಲ್ಲ. ಯಾಕೆ ಜಾನಕಿ, ನಾನು ಮಾಡಿದ ಸಹಾಯವನ್ನು ಎಷ್ಟು ಬೇಗನೆ ಮರೆತು ಬಿಟ್ಟಿಯಾ? ಓ MLA ಅವರೇ, ತಾವು ನಾನಿಮ್ಮನ್ನ ಗಮನಿಸಲಿಲ್ಲ. ಅದಲ್ಲದೆ ಈ ನಿಮ್ಮ ಋಣ 7 ಜನ್ಮದಲ್ಲೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಸಾಹೇಬ್ರೆ, ಸಾಧ್ಯ ಇಲ್ಲ. ಋಣ ಋಣ ತೀರಿಸಲು 7 ಜನ್ಮ ಬೇಕಾಗಿಲ್ಲ ಜಾನಕಿ, 7 ಜನ್ಮ ಬೇಕಾಗಿಲ್ಲ. ನೀನು ಮನಸ್ಸು ಮಾಡಿದರೆ ನನ್ನ ಋಣವನ್ನು ತೀರಿಸಿ ನಿನ್ನ ಋಣದ ಭಾರವನ್ನೇ ನನ್ನ ಮೇಲೆ ಹೊರಿಸುತ್ತೀಯಾ? ಸಾಹೇಬ್ರೆ, ಹೀಗೆ ಒಗಟಾಗಿ ಮಾತಾಡಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಅರ್ಥ ಸ್ವಲ್ಪ ಏನಂತ ಬಿಡಿಸಿ ಹೇಳ್ತೀರಾ? ಅರ್ಥವಿಲ್ಲದ ವ್ಯರ್ಥವಾಗಿ ಮಾತನಾಡುತ್ತಿಲ್ಲ ಜಾನಕಿ, ವ್ಯರ್ಥವಾಗಿ ಮಾತನಾಡುತ್ತಿಲ್ಲ. ಬಾ ನಂಚಿನಲ್ಲಿ ಕಾಣುವ ಕಾಮನ ಬಿಲ್ಲಿನಂತಿರುವ ನಿನ್ನ ಸೌಂದರ್ಯ, ಗರಿಗೆದರಿ ಕುಣಿಯುವ ನವಿಲಿನಂತಿರುವ ನಿನ್ನ ನಡಿಗೆ, ಚಿಲಿಪಿಲಿ ಹಕ್ಕಿಗಳ ಗುಡುಗುಗಳಂತಿರುವ ನಿನ್ನ ಧ್ವನಿ, ಅಷ್ಟೇ ಅಲ್ಲ ಈ ನನ್ನ ಪಿಸು ಮಾತುಗಳನ್ನು ಆಲಿಸುತ್ತಿರುವ ನಿನ್ನ ಕಣ್ಣು ರೆಪ್ಪೆಗಳು ಇನ್ನು ಸಾಕಾಬೇಕಾ? ನಾನು ಹಾಡಿ ಹೊಗಳಿದಷ್ಟು ನಿನ್ನ ಸೌಂದರ್ಯದ ರಾಶಿ ಕಡಿಮೆಯಾಗುತ್ತದೆ. ನಿನ್ನನ್ನು ವರ್ಣಿಸಲು ಪದಗಳೇ ಸಾಲುತ್ತಿಲ್ಲ ಜಾನಕಿ. ಸಾಹೇಬ್ರೆ, ನಿಮ್ಮ ವರ್ಣನೆಯನ್ನು ಕೇಳಲು ನಾನಿಲ್ಲಿ ನಿಂತಿಲ್ಲ. ನನ್ನ ತಡೆದ ಕಾರಣ ಹೇಳಿ, ನಾನು ಬೇಗ ಹೋಗ್ಬೇಕು. ಕಾರಣವಿಲ್ಲದ ವಿನಾಕಾರಣವಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕುವನಲ್ಲ ಈ ಶಕ್ತಿ ಪ್ರಸಾದ್. ನೋಡು ಜಾನಕಿ, ನೀನು ನನ್ನ ಕಣ್ಣೆದುರೇ ಕಂಡದಕ್ಕಿಂತ ನನ್ನ ಕನಸಿನಲ್ಲೇ ಕಾಡಿದ್ದೇ ಜಾಸ್ತಿ. ಆ ನಿನ್ನ ಪ್ರೇಮದ ಸಲ್ಲಾಪದಲ್ಲಿ ನನ್ನ ಕಾಮದಾಹವನ್ನು ತೀರಿಸುವ. ಸಾಹೇಬ್ರೆ, ಎಲೆಬಿಲ್ಲ ನಾಲಿಗಿದೆ ಅಂತ ಬಾಯಿಗೆ ಬಂದಂತೆ ಮಾತಾಡಬೇಡಿ. ಬಾಯಿ ಸ್ವಲ್ಪ ಬಿಗಿ ಹಿಡಿದ ಮಾತಾಡಿ. ಕೂಲ್ ಡೌನ್ ಜಾನಕಿ, ಕೂಲ್ ಡೌನ್. ಒಮ್ಮೆ ಸಮಾಧಾನದಿಂದ ವಿಚಾರಿಸಿ ನೋಡು. ಬಂದು ಅಪ್ಪಿಗೆಯಿಂದ ಒಪ್ಪಿಕೋ ಈ ಅರಸನ ಒಪ್ಪಿಗೆಯನ್ನು. ನೀನು ಕರೆದ ತಕ್ಷಣ ಬಂದು ಅಪ್ಪಿಕೊಳ್ಳೋದಕ್ಕೆ ನಾನನ್ನು 3 ಬಿಟ್ಟ ಮಾನಿಗೆಟ್ಟ ಹೆಣ್ಣಲ್ವೋ? ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತಿಳಿದು ಮದುವೆಯಾಗಿ ಬಂದ ಗಂಡನೇ ದೇವರಂತೆ ಪೂಜಿಸುವ ಪತಿವ್ರತೆ, ಅಶೋಕವರದ ಸೀತೆಯ ಪ್ರತಿರೂಪ ಈ ಜಾನಕಿ. ಸೀತೆಯ ಪ್ರತಿರೂಪ? ಏ ಜಾನಕಿ, ಆ ನಿನ್ನ ಸೀತಾ ಮಾತೆಯನ್ನು ಲಂಕಾಧಿಪತಿ ರಾವಣ ತನ್ನ ಪುಷ್ಪಕ ವಿಮಾನದಲ್ಲಿ ಹೊತ್ತುಕೊಂಡು ಹೋಗಿದನಂತೆ. ಆದರೆ ನಾನು ಈ ನನ್ನ ತೋದಕ್ಕೆಯಲ್ಲಿ ಹೊತ್ತಿಕೊಂಡು ಹೋಗಿ ನಿನ್ನ ಶೀಲವನ್ನು ದಹಿಸದೆ ಬಿಡಲಾರ ಈ ಶಕ್ತಿ ಪ್ರಸಾದ. ಕೈ ಬಿಡೋ ಕಾಮುಕ. ನಿಮ್ಮಂಥ ರಾವಣರನ್ನು ಬೇಟೆಯಾಡಲು ಶ್ರೀರಾಮನ ಅವತಾರ ತಾಳಿ ಬರುತ್ತಾನೆ ನನ್ನ ಮೈದನ. ಬೇಟೆಗಾರನಾಗಿ ನನ್ನ ಬೇಟೆಗಾರ? ಲೇ ಜಾನಕಿ, ಈ ಬೇಟೆಗಾರನನ್ನು ಬೇಟೆಯಾಡಲು ಬರುತ್ತಿರುವ ನನ್ನ ಬೇಟೆಗಾರನನ್ನು ನನ್ನ ರಣರಂಗಕ್ಕೆ ಕರೆಯಿಸಿ ರಕ್ತದೋಕುಳಿಯನ್ನು ಆಡಿ ಅವನನ್ನು ಈ ಭೂಮಿ ಮೇಲೆ ಋಣವನ್ನು ಅಂತ್ಯಗೊಳಿಸಿದರೆ ನನ್ನ ಹೆಸರು ಅಷ್ಟು ದಿಕ್ಕುಗಳ ಒಡೆಯ ಶ್ರೀಮಂತ MLA ಶಕ್ತಿ ಪ್ರಸಾದನೆ ಅಲ್ಲ. ಸುಮ್ಮನೆ ಬಂದು ಸರಗಾಯಿಸು ಮೈ ಸುಖವನ್ನು ನೀಡೋಲೇ ಧೂಳೆ. ಕೈ ಬಿಡೋ ಕಿರಾತಕ. ಇನ್ನೊಂದು ಸೋರ್ ನನ್ನ ಕೈ ಮುಟ್ಟಿದ್ದೆ ಆದ್ರೆ ಕಾಲೆಲ್ಲರೂ ಎಕ್ಕಡ ಕೈಗೆ ಬರುತ್ತೆ, ಎಚ್ಚರ. ನನಗೆ ಎಚ್ಚರವನ್ನು ಹೇಳಲೇ ಹುಚ್ಚು ಹೆಣ್ಣೆ. ನೀನು ನಿನ್ನ ಮನಸ್ಸಿಗೆ ಬಂದಂತೆ ಮಾತನಾಡಿದರೆ ನಾನು ನನ್ನ ಮನಸ್ಸಿಗೆ ಬಂದಂತೆ ನಿನ್ನ ಮೈ ಮೇಲಿರೋ ಬಟ್ಟೆನಲ್ಲಿ ಬಿಚ್ಚಿ ಅರಬೆತ್ತಲೆಯಾಗಿ ನಿನ್ನನ್ನು ಶೀಲ ದಹಿಸದೆ ಬಿಡಲಾರ ಈ ಶಕ್ತಿ ಪ್ರಸಾದ. ಸುಮ್ಮನೆ ಸೆರಗಾಯಿಸಿ ಸುಖ ನೀಡು. ಹೊಲಸು ತಿಂದು ಬದುಕಿದ ಕೊಬ್ಬಿದ ಹಂದಿಯೇ, ಆ ನಿನ್ನ ಹಣ ಆಸ್ತಿ ಅಂತಸ್ತು ಬಂಗಾರ ಎಲ್ಲ ನನ್ನ ಗಂಡ ಮೆಟ್ಟಿ ಬಿಟ್ಟ ಹರ್ಕೊ ಮೆಟ್ಟಿನ ಸಮಾನ. ಸೊಕ್ಕಿನ ಸೂಳೆ, ಮರ್ಯಾದೆಯಿಂದ ಮಾತನಾಡಿದರೆ ನಿನ್ನ ಸೊಕ್ಕಿನ ಮಾತುಗಳನ್ನು ಕೇಳಬೇಕಾಗುತ್ತದೆ. ಆ ನಿನ್ನ ಸೊಕ್ಕನ್ನು ಅಡಗಿಸಬೇಕಾದರೆ
ನಿನ್ನ ಶೀಲವನ್ನು ದಹಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಬಾರಲೇ ಸೂಳೆ. ಮಾತಿಗೂ ಸೂಳೆ ಅಂತ ಉಚ್ಚಾರಿಸಿದರೆ ನಮ್ಮ ನಾಡಿನ ಮಾನವಂತರ ಮನೆತನದ ಮಾಂಗಲ್ಯ ಹೊತ್ತಿರೋ ಮುತ್ತೈದೆಯರು ಅವ್ರ ಕಡೆಯಿಂದ ನಿನ್ನ ಕೊಳ್ಳಿಗೆ ಬೀಳುವುದು ಮೆಟ್ಟಿನ ಹಾರ. ಆ ನಿನ್ನ ಮಾಂಗಲ್ಯ ಹೊತ್ತ ಮುತ್ತೈದರ ಮಹಿಮೆಯನ್ನು ಹೇಳುತ್ತೇನೆ, ಸ್ವಲ್ಪ ಕಿವಿಯ ಕೊಟ್ಟು ಕೇಳು. ಮದುವೆಯಾದ ಮರುದಿನವೇ ಗಂಡನ ಮನೆಗೆ ಮೆಂಡನನ್ನು ಅಣ್ಣ ಅಂತ ಕರೆಸಿ ಗಂಡನ ಮನೆಯಲ್ಲಿ ಮೆಂಡನ ಜೊತೆ ಸರಪ ಸಲ್ಲಾಟ ಮಾಡುವ ಸೂಳೆರೆಷ್ಟಿಲ್ಲ ನಿನ್ನ ಹಾಳಾದ ಸಮಾಜದಲ್ಲಿ. ಗಂಡ ಕೆಲಸಕ್ಕೆ ಹೋದಾಗ ಮೆಂಡನನ್ನು ಮನೆಗೆ ಕರೆಸಿ ಪಾರ್ಕ್ ಮತ್ತು ಹೋಟೆಲ್ನಲ್ಲಿ ಸುತ್ತಾಡುವ ಸೂಳೆರೆಷ್ಟಿಲ್ಲ ನಿನ್ನ ಹಾಳಾದ ಸಮಾಜದಲ್ಲಿ. ಗಂಡ ಕುಡುಕನಂತ ಗೊತ್ತಿದ್ದರೂ ಕೂಡ ಕಂಡ ಕಾಮುಕರನ್ನು ಕೈ ಮಾಡಿ ಕರೆಯುವ ಸೂಳೆರಷ್ಟಿಲ್ಲ ನಿನ್ನ ಹಾಳಾದ ಸಮಾಜದಲ್ಲಿ. ಬಡವನ ಮನೆಯ ಸೊಸೆಯಾಗಿ ಬಂದು ಊರಿನ ಶ್ರೀಮಂತನ ಜೊತೆ ಸಂಪರ್ಕ ಹೊಂದಿ ಮನೆಗೆ ಬೇಕಾಗುವ ಸಕಲ ಸೌಲಭ್ಯಗಳನ್ನು ಪಡೆಯುವ ಸೂಳೆರಷ್ಟಿಲ್ಲ ನಿನ್ನ ಹಾಳಾದ ಸಮಾಜದಲ್ಲಿ. ಅಷ್ಟೇ ಅಲ್ಲ, ಈ 21ನೇ ಶತಮಾನದಲ್ಲಿ ಮೆಂಡನಿಗಾಗಿ ಗಂಡನನ್ನೇ ಕೊಲೆ ಮಾಡುವ ಸೂಳೆರಷ್ಟಿಲ್ಲ ನಿನ್ನ ಹಾಳಾದ ಸಮಾಜದಲ್ಲಿ. ಇನ್ನು ಸಾಕಾಬೇಕಾ ಆ ನಿನ್ನ ಮಾಂಗಲ್ಯ ಹೊತ್ತ ಮುತ್ತೈದರ ಮಹಿಮೆ? ಸೊಮ್ಮನೆ ಬಂದು ಸುಖ ನೀಡು. ಚಾಂಡಾಲ, ಹೆಣ್ಣನ್ನ ದೇವರ ಸ್ಥಾನದಲ್ಲಿಟ್ಟು ಪೂಜಿಸುತ್ತಾರೆ. ಇಂಥ ಪವಿತ್ರ ಮಣ್ಣಿನಲ್ಲಿ ಹುಟ್ಟಿರುವ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಬೊಗಳುತ್ತಾ ಇದೆಯಲ್ಲ. ನಿನ್ನ ಹೆತ್ತ ತಾಯಿ ಕೂಡ 10 ಜನರಿಗೆ ಸೆರಗಾಸಿ ಹತ್ತಿರಬೇಕು ಈ ನಿನ್ನ ಹೇಸಿ ಜನ್ಮವನ್ನ. ಹುಟ್ಟಿದ ಹಾದರ ಸೂಳೆ, ಪರಮಪತಿ ಋತುಯಾಗಿರೋ ನನ್ನ ತಾಯಿಯನ್ನು ಸೂಳೆ ಎಂದು ಕರೆದವಳೆ ಹಾದರದ ಸೂಳೆ. ಮುಗಿಯಿತು ಇಂದು ನಿನ್ನ ಶೀಲದ ಕಥೆ. ನಾನಿನ್ನ ಬಿಡಲಾರೆ, ನಾನಿನ್ನ ಬಿಡಲಾರೆ, ನಾನಿನ್ನ ಬಿಡಲಾರೆ, ನಾನಿನ್ನ ಬಿಡಲಾರೆ. ಕತ್ತವಿಲೆಕೋ ಮಾಪವಿಲೆಕೋ ರಕ್ತವಿಲೆಕೋ ಕೊಂಡಿಗೆಯ ಪ್ರೀತಿ ಮಾತ್ರ ಇನಿಯಲಿಲೆಕೋ. ಕೈ ಬಿಡೋ ಲೋಪಾರಿ ಅಬಲೆಯನ್ನು. ಏ ಬಚ್ಚ, ಈ ಶಕ್ತಿ ಪ್ರಸಾದನು ಸರಸದ ಸಮಯವನ್ನು ಹಾಳು ಮಾಡಿದ ಹಸಿಗೂಸು ಯಾರು ನೀನು? ಅಮಾಯಕರ ಮನೆಯ ಬಾಲಕ, ನಿಮ್ಮಂತ ಕೆಟ್ಟ ಕೊಲೆಗಾಡಕ ಈ ಕಲಿಯುಗದಲ್ಲಿ ಅನ್ಯಾಯ ಅತ್ಯಾಚಾರಗಳನ್ನು ತಡೆಯಲು ಬಂದ ಸಮಾಜ ಸೇವಕ. ಸಮಾಜ ಸೇವಕ? ಏ ಬಚ್ಚ, ನೀನು ಸಮಾಜ ಸೇವಕನಾಗಿರು ಇಲ್ಲ ಹಸಿಗೂಸನಾಗಿರು, ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರಬೇಡ. ಸುಮ್ಮನೆ ಹೊರಟು ಹೋಗಿ ಇಲ್ಲಿಂದ. ಹೊರಟು ಹೋಗು. ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಮಿಸ್ಟರ್ ಶಕ್ತಿ ಪ್ರಸಾದ್. ನಿಮ್ಮ ಅತಿ ಕೆಟ್ಟ ಕಾಮಗಳ ಕಚ್ಚೆ ಬೆಚ್ಚಿ ನನ್ನ ಮಚ್ಚಿನಿಂದ ಕೊಚ್ಚಿ ನಿನ್ನ ದೇವರು ನುಚ್ಚು ನೂರು ಮಾಡಲು ಬಂದಿದ್ದಾರೆ ಈ ರಾಕೆ. ರಾಕೆ, ನನ್ನನ್ನು ಕೊಚ್ಚಿ ಹಾಕೋಗೆ ನಿನ್ನಷ್ಟಕ್ಕೆ ನೀ ಏನ್ ದೊಡ್ಡ ಹೀರೋ ಅಂತ ಅನ್ಕೊಂಡು ಬಿಟ್ಟಿಯಾ? ನಾನು ಯಾರು, ನನ್ನ ಗೌರವ ಏನು, ನನ್ನ ಅಂತಸ್ತ ಏನು ಇನ್ನು ಗೊತ್ತಲ್ಲ ಬಚ್ಚ. ಏ ಶಕ್ತಿ ಪ್ರಸಾದ್, ಹುಲಿ ಯಾವತ್ತಿದ್ರು ಹುಲಿನೇ ಕರೋ. ಬ್ಯಾಕ್ಗ್ರೌಂಡ್ ಅಂತ ಬಂದ್ರೆ ನನ್ನ ಹತ್ರ ಏನೂ ಇಲ್ಲ, ಯಾರು ಇಲ್ಲ. ಆದ್ರೆ ಒಂದಂತೂ ನಿಜ, ನಾ ಗೆದ್ದೆ ಗೆಲ್ತೇನೆ. ಲೇ ರಾಕೆ, ನೀನು ಗೆಲ್ಲೋದು ಆಮೇಲೆ ಇರ್ಲಿ, ನನ್ನ ದಾರಿಗೆ ಅಡ್ಡ ಬರಬೇಡ. ಯಾಕೆಂದ್ರೆ ನನ್ನ ದಾರಿಗೆ ಅಡ್ಡ ಬರಬೇಡ. ಹಾರಿ ಹೋಗುವ ನಿನ್ನ ಆ ಪ್ರಾಣ ಪಕ್ಷಿಯನ್ನು ತೆಗೆಯಲು ನಾನು ಸದಾ ಸಿದ್ಧನಿರ್ತೇನೆ. ಲೇ ರಾಕೆ, ಸುಮ್ಮನೆ ನನ್ನ ಅಹಂಕಾರವನ್ನು ತಡೆಯಕ್ಕೆ ಬರಬೇಡ. ಏ ಶಕ್ತಿ ಪ್ರಸಾದ್, ನನ್ನ ಹೊಡಿಬೇಕಂದ್ರೆ, ನನ್ನ ಕೈಯಿಂದ ಹೊಡಿಸ್ಕೋಬೇಕಂದ್ರೆ ನೀನು ನಾಟಿ ಮುಕ್ಕೋಳೆ ಮೂಳೆ ತಿಂದಿರಬೇಕು.
ಇಲ್ಲ ನನ್ನ ಹೊಡಿಬೇಕಂದ್ರೆ ಆ ನೀಲಕಂಠನತ್ತವರೇ ಪಡೆದುಕೊಂಡು ಬಂದಿರಬೇಕು ಮಗನೇ. ರಾಕಿ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು, ಇಲ್ಲದಿದ್ದರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗಬೇಕಾಗುತ್ತದೆ. ಏ ಶಕ್ತಿ ಪ್ರಸಾದ್ ಯಾಚಾರ ಏ ಶಕ್ತಿ ಪ್ರಸಾದ್ ನನ್ನ ತಂಟೆಗೆ ಬಂದ್ರೆ ಒಂದ್ ವೇಳೆ ಕ್ಷಮಿಸಿ. ಏ ಶಕ್ತಿ ಪ್ರಸಾದ್ ಒಬ್ಬಾಕಿ ಹೆಣ್ಣು ಮಗಳು ಸಿಕ್ಕಿದ್ದಾಳಂದ್ರೆ ಮೇಲೆ ಅವಳ ಮೇಲೆ ಸೂರತ್ವ ತೋರಿಸ್ತೇನೆ ಮಗನೇ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನಾಚಿಕೆ ಮಾನ ಮರ್ಯಾದೆ ನಾಚಿಕೆ ಮಾನ ಮರ್ಯಾದೆ ಎಂಬ 3 ಪದಗಳನ್ನು ನಾನು ಚಿಕ್ಕವನಿದ್ದಾಗಲೇ ನಾನು ಮೆಟ್ಟಿಲು ಕೆಳಗೆ ಮೆಟ್ಟಿ ನಿಂತಿದ್ದೇನೆ. ಯಾಕಂದರೆ ನಾನು ಚಿಕ್ಕವನಿದ್ದಾಗ ಹೆಣದ ಮೇಲೆ ಬೀಸಾಕುವ ಕಾಸುಗಳನ್ನು ಆಯ್ದು ತಿಂದಿರೋ ಮಗ ನಾನು. ನನ್ನ ಮುಂದೆ ತೋರಿಸ್ಬೇಡ, ಹೊಡೆದು ಹಾಕ್ಬಿಡ್ತೇನೆ ನಾನು. ಶಕ್ತಿ ಪ್ರಸಾದ್ ನನ್ನ ಕೈಯಿಂದ ಹೊಡ್ಸ್ಕೋಬೇಕಂದ್ರೆ ನಾಟಿ ಮೂಳೆ ತಿಂದಿರಬೇಕು ಮಗನೇ. ನೀನು ನನ್ನ ಟಚ್ ಮಾಡ್ಬೇಕಂದ್ರೆ ಆ ನೀಲಕಂಠನ ಬಂದುಕೊಂಡು ಬರಬೇಕು ಮಗನೇ. ಲೇ ಹರಾಮ್ಕೋರ್ ನನ್ನ ಮಗನೇ, ನನ್ನ ಅರಮನೆಗೆ ಬಂದು ನನಗೆ ಮಗನೇ ಎಂದು ಬಗಳಲೇ ಕೊನೆ. ಲೇ ರಾಕಿ, ಇನ್ನು ಮುಂದೆ ನಿನ್ನ ಪ್ರಾಣವನ್ನು ಹಾರಿ ಹೋಗುತ್ತದೆ, ಎಚ್ಚರ. ಯಾಕಂದರೆ ಇನ್ನು ನೀನು ಇಲ್ಲಿಂದ ಹೊರಟು ಹೋಗಬೇಕಷ್ಟೇ. ಅಹಂಕಾರ ಲೇ ಶಕ್ತಿ ಅಹಂಕಾರ ಅಂತ ಬಂದ್ರೆ ನಿನಕಿನ ಒಂದು ಕೈ ಜಾಸ್ತಿ ಇದಿರ್ಕನು. ನಿನ್ನ ಸಗುರಿ ಆಟ ನನ್ನ ಮುಂದೆ ನಡೆಯಲ್ಲ. ನಾನು ತೋರ್ಸೋಕೆ ಅಂತ ನಿಂತ್ರೆ ಸತ್ತೇ ಹೋಗ್ತೀಯ ಮಗನೇ. ಲೇ ರಾಕಿ, ನಾನು ಈ ಫೀಲ್ಡ್ಗೆ ಇಳಿಕ್ಕಿಂತ ಮುಂಚೆಲೆ ಸಾವಿನ ಮೇಲೆ ಇರುವ ಭಯವನ್ನು ತೊರೆದು ಹಾಕಿ ಬಂದಿದ್ದೇನೆ. ನೋಡು ರಾಕಿ, ನನ್ನಲ್ಲಿರುವ ರಾಕ್ಷಸತನವನ್ನು ನೋಡಕ್ಕೆ ಹೋಗಬೇಡ. ನೀ ಅಲ್ಲ ನಿಮ್ಮಪ್ಪ ಬಂದ್ರು ತೊಡಕೋಕ್ಕಾಗಲ್ಲ. ಶಕ್ತಿ ನನ್ನ ತಂಟೆಗೆ ಬಂದ್ರೆ ಒಂದು ವೇಳೆ ಕ್ಷಮಿಸಿ ನಿನ್ನನ್ನು ಕರ್ಮಕ್ಕೆ ಬರ್ತೀನಿ. ನನ್ನಪ್ಪನ ತಂಟೆಗೆ ಬಂದ್ರೆ ಆ ಕರ್ಮ ನಾನಾಗಿರ್ತೀನಿ ಮಗನೇ. ಲೊಕ್ಕೆ ಮೇಲೆ ನಿನ್ನಂತ ಕೆಟ್ಟವರ ಕೆಟ್ಟತನಕ್ಕಿಂತ ನನ್ನಂತ ಒಳ್ಳೆಯವರ ಕೆಟ್ಟತನ ತುಂಬಾ ಕ್ರೂರವಾಗಿರುತ್ತೆ. ಇಲ್ಲಿಂದ ರೈಟ್ ಹೇಳು. ಲೇ ರಾಕಿ, ನನ್ನಿಂದ ಏನು ಆಗುದಿಲ್ಲ ಅಂತ ಅನ್ಕೊಂಡಿದ್ದೆ ಮಗನೇ. ಆದಷ್ಟು ಬೇಗನೆ ತೋರಿಸುತ್ತೇನೆ. ಈ ನಾಟಕದ ನಾಯಕನಾಗಿ ಬಂದು ನನ್ನ ಪ್ರತಿಕಾರದ ಸೇಡನ್ನು ತಿಳಿಸಿಕೊಳ್ಳಿದರೆ ನನ್ನ ಹೆಸರು ಶ್ರೀಮಂತ MLA ಶಕ್ತಿ ಪ್ರಸಾದನೇ ಅಲ್ಲ. ಶಕ್ತಿ ಪ್ರಸಾದ್ ಇದೇ ನಾಟಕದಲ್ಲಿ ಹೀರೋ ಆಗಿ ಬಂದು ನಿಮ್ಮಂತ ಹಟ್ಟಾಸನ ಮೆಟ್ಟ ಹಾಕದಿದ್ದರೆ ಇವನ ಕಲಿಯುಗದ ಕಲಿಕೆ ರಾಕಿನೇ ಅಲ್ಲ. ಲೇ ರಾಕಿ, ಈಗ ನಿಂದ ನಡೀತಾ ಇರಬಹುದು. ಅದನ್ನು ತಡೆಕೊಳ್ಳುವ ಶಕ್ತಿ ಆ ಭಗವಂತ ನನಗೆ ನೀಡಿದ್ದಾನೆ. ಆದರೆ ನಾನು ನೀಡುವುದು ಇನ್ನ ತುಂಬಾ ಬಾಕಿ ಇದೆ. ನಾನು ನೀಡಲು ಪ್ರಾರಂಭಿಸಿದರೆ ನಿನ್ನಲ್ಲಿರುವ ನವರಂಧ್ರಗಳು ಬಗನೆ ಉರಿದುಕೊಳ್ಳುತ್ತವೆ. ಅಲ್ಲಿಯವರೆಗೆ ವೇಟ್ ಮಾಡೋ ಮಗನೇ, ಬರುತ್ತೇನೆ. ಹೋಗ್ಲಿ ನಾ ಮರ್ತಾನ ಮಗನೇ. ಬಗಳೋ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಕೂಡ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಕೊಲ್ಲೋಕೆ ಅಂತ ನೀ ಹುಟ್ಟಿದ್ರೆ ಕಾಯೋಕೆ ಅಂತ ನನ್ನಂತ ವೀರ ಪುರುಷರು ಕನ್ನಡ ನಾಡಲ್ಲಿ ಹುಟ್ಟುತ್ತಾರೆ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ ನಿಮ್ಗೆ ಅನಂತ ಕೋಟಿ ಪ್ರಣಾಮ. ಪರವಾಗಿಲ್ಲಮ್ಮ, ಯುಗ ಕಳೆದರೂ ಹೆಣ್ಣಿನ ಮೇಲೆ ಶೋಷಣೆ ನಡೆಯುತ್ತಲೇ ಇದೆ. ಈ ಹೆಣ್ಣಿನ ಮಾನಪಾನ ಕಾಪಾಡೋದು ಈ ಗಂಡಸಿನ ಆದ್ಯ ಕರ್ತವ್ಯ. ನನ್ನ ಕೆಲಸ ನಾನು ಮಾಡಿದ್ದೇನೆ, ಇನ್ನು ನಿಶ್ಚಿಂತಾಗಿ ಮನೆಗೆ ಹೋಗಮ್ಮ. ನಿಮ್ಮಂತ ಧೀರ ಶೂರರಿಗೆ ಭ್ರಷ್ಟರನ್ನ ಸಂಹರಿಸೋದಕ್ಕೆ, ಶಿಷ್ಟರನ್ನ ಕಾಪಾಡೋದಕ್ಕೆ ಶಕ್ತಿ ಕೊಡ್ಲಿ ಅಂತ ಆ ದೇವ ಮಾರುತೇಶ್ವರನಲ್ಲಿ ನಾನು ಬೇಡ್ಕೋತೀನಿ. ನಾನೀಗ ಬರ್ತೀನಿ. ಬೈಲೋ ಕೆಟ್ಟವರ ಕ್ರೂರತನಕ್ಕೆ, ಬೈಲೋ ಕೆಟ್ಟವರ ಕ್ರೂರತನಕ್ಕೆ,
ಸುಂದರ ಗಾಳಿಯ ಸುತ್ತ ನಿಮಗಾಳ ಗೋಪುರ ಬೋರ್ಗೆರೆದರೆ ಪುಡಿ ಪುಡಿ ಬೆತ್ತ ಪಡಬೇಡ ತಮ್ಮ ಅವಸರ ಕೇಸರಿ ಯೋಗ ಸುರಿಯಿನ್ನ ಜಗ ಮೆಚ್ಚಿದ ರಾಜನು ನೀನಿನ್ನ ಲೇ ಸತ್ಯ ಪ್ರಸಾದ್, ಈ ಮಣ್ಣಿನ ಶಾಸಕನಾಗಿ ನಿನ್ನ ಹೀನ ಕೆಲಸ ಮರೆತು ಅಬಲ ಹೆಣ್ಣು ಮಗಳ ಮೇಲೆ ಅತ್ಯಾಚಾರಕ್ಕೆ ಮುಂದಾಗಿ ಬಿಟ್ಟೇನಲ್ಲೇ ಚಂಡ ನನ್ನ ಮಗನೇ. ನಿನ್ನಿಂದ ಇಂಥ ಏಸು ಕೃತ್ಯ ನಡೀತಿದೆ ಅಂದರೆ ನಾನು ಸಂದೇಹ ಪಟ್ಟು ಬಂದ ಡ್ರಗ್ಸ್ ಸಪ್ಲೈ ಹಾಗೂ ಹೆಣ್ಣು ಮಕ್ಕಳ ಮಾರಾಟದಲ್ಲಿ ನಿನ್ನ ಕೈವಾಡುವುದು 100ಕ್ಕೆ 100 ಸತ್ಯವಾಯಿತು. ಲೇಸಕ್ಕೆ ಮೊದಲು ಹಾಕುವೆ ನಿನ್ನ ಭದ್ರಕೋಟೆಗೆ ನಾ ಮುತ್ತಿಗೆ, ನಂತರ ಕಳಿಸುವೆ ನಿನ್ನನ್ನು ಯಾಮಲೋಕಕ್ಕೆ. ರಾಜಕೀಯ ಎಲ್ಲಿದೆ ರಾಜಕೀಯ? ಯಾರ ಕೈಯಲ್ಲಿದೆ ರಾಜಕೀಯ? ದಡ್ಡರ ಕೈಯಲ್ಲಿದೆ ರಾಜಕೀಯ, ದುಡ್ಡು ಇದ್ದವರ ಕೈಯಲ್ಲಿದೆ ರಾಜಕೀಯ. ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಈ ರಾಜಕೀಯ. ಕಲಿಯುಗದ ಕೌರವರ ಕೈಯಲ್ಲಿದೆ ರಾಜಕೀಯ. ಈ ಕೌರವರ ಕೈಯಿಂದ ರಕ್ಷಣೆ ಮಾಡುವುದೇ ಈ ಕಲಿಯುಗದ ಕಲ್ಕಿಯ ರಾಕಿಯ ಕರಾಮತ್ತು. ಕೆಟ್ಟವರ ಕ್ರೂರತನಕ್ಕೆ ಹಲೋ ಸುಂದರ ಶಂಭೋ ಶಿವ ಶಂಭೋ ಶಿವ ಶಿವ ಶಿವ. ತಂದೆ ಮಾರುತೇಶ್ವರ, ಇದೇನು ಶಿಕ್ಷೆ ಅಂತ ಕೊಟ್ಟು ಬಿಟ್ಟೆ ತಂದೆ ಈ ನಿನ್ನ ಕಂದನಿಗೆ. ನನ್ನ ತಂಗಿಯ ಜೀವವನ್ನು ಕೊಲೆಯಲ್ಲಿ ಅಂತ್ಯ ಮಾಡಿಬಿಟ್ಟರು ಆ ಕೆಟ್ಟ ಕೀಚಕರು. ಲೇ ಕೆಟ್ಟ ಕೀಚಕರ, ಯಾರೇ ಆಗಿರಿ, ನೀವೆಲ್ಲೇ ಅವಿತು ಕುಳಿತಿರಿ. ನಿಮ್ಮನ್ನು ಹುಡುಕಿ ಈ ನನ್ನ ಪುಂಡ ಪರಸುವಿನಿಂದ ನಿಮ್ಮ ರುಂಡ ಬುಂಡ ಬೇರ್ಪಡಿಸದಿದ್ದರೆ ನನ್ನ ಹೆಸರು ಪುಂಡ ಪ್ರಚಂಡ ಬಹುದೂರ್ಬಂಡ ಭಾರ್ಗವನೇ ಅಲ್ಲ. ನನ್ನ ತಂಗಿಯ ಸಾವಿಗೆ ಕಾರಣರಾದ ಕೊಲೆಗಡಕರನ್ನು ಹುಡುಕಿ ಅವರ ರುಂಡ ಮುಂಡ ಬೇರ್ಪಡಿಸಿ ಮುಂಡದಿಂದ ಜಿಗಿಯುವ ರಕ್ತದಿಂದ ನನ್ನ ತಂಗಿಯ ಸಮಾಧಿಗೆ ರಕ್ತಾಭಿಷೇಕ ಮಾಡಿದಾಗಲೇ ಈ ಭಾರ್ಗವನ ಮನಸ್ಸಿಗೆ ಶಾಂತಿ. ರಾಜನಿಗೆ ಅರಮನೆ ಆಳುವ ಆಸೆ, ಕಲಾವಿದನಿಗೆ ನಟನಾಗುವ ಆಸೆ, ಆದರೆ ಈ ಭಾರ್ಗವನಿಗೆ ಈ ನಾಟಕದ ಖಳನಾಯಕರ ಜೊತೆ ಸೆಣಸಾಡುವ ಆಸೆ. ಲೇ ಹರಾಮ್ ಕೋರ್ಗಳ, ನೀವ್ಯಾರೇ ಆಗಿರಿ ಎಲ್ಲೇರಿ, ಐ ಆಮ್ ಕಮಿಂಗ್, ವೇಟ್ ಅಂಡ್ ಸಿ. ಹಲೋ, ಇದೇ ನಾಟಕದಲ್ಲಿ ರಾಬರ್ಟ್ನ ಪಾತ್ರ ಮಾಡಿದಂಥ ಪ್ರದೀಪ್ ಪಂಪಣ್ಣವರಿಗೆ 2001 ರೂಪಾಯಿ ನಮ್ಮ ಕಾಕಣವರದ ಕುಳ್ಳಪ್ಪ ಪಂಪಣ್ಣವರು ಕೊಟ್ಟಿದ್ದಾರೆ. ಅದೇ ರೀತಿ ಸತ್ಯಮೂರ್ತಿ ಪಾತ್ರ ಮಾಡಿದ ಮುದಿಯ ಸೋಬಂದಿಯವರಿಗೆ ಅದೇ ಕುಳ್ಳಪ್ಪ ಪಂಪಣ್ಣವರು 501 ರೂಪಾಯಿ ಕೊಟ್ಟಿದ್ದಾರೆ. ಈ ಕಾಣಿಕೆ ಅವರ ಮಗನಾದಂಥ ನನ್ನ ಮಗ ತಮ್ಮನ ಹತ್ರ ಮಾಂತೇಶ್ ಡ್ರೈವರ್ ಸಾಹೇಬ್ರ ಹತ್ರ ಬೆಳಗ್ಗೆ ತಗೋಬೇಕು. ತಂದೆ ಮಾರುತೇಶ್ವರ, ಬಡವನ ಬಾಳಿಗೆ ಬಿರುಗಾಳಿ ಎಬಿಸಿ ತಂಗಿಯವನ ಕಳೆದುಕೊಂಡ ಚಿಂತೆ ಮತ್ತೊಂದೆಡೆ ಆದರೆ, ಬಾರಗವನಂತ ಹುಡುಕುತ್ತ ಹೋದ ಚಿಂತೆ ಮತ್ತೊಂದೆಡೆ ಆದರೆ, ಒಂದು ದಿನ ಕೂಡ ಬಿಸಿಲಿನ ಮುಖ ನೋಡಲಾರೆ ನನ್ನ ಹೆಂಡತಿ. ಇನ್ನು ಕೂಲಿ ಮಾಡು ಪರಿಸ್ಥಿತಿ ಬಂದಿದೆ. ಇನ್ನು ಎಷ್ಟು ಗೌರವ ಶಿಕ್ಷೆ ಕೊಡಬೇಕನ್ಸುತ್ತದೆ ಅಷ್ಟು ಗೌರವ ಶಿಕ್ಷೆ ಕೊಡು ತಂದೆ, ಕೊಡು. ಸದಾ ನ್ಯಾಯ ನೀತಿ ಅಂತ ನಡೀತಿರುವ ನಮ್ಮ ಧರ್ಮದ ಮನೆಗೆ ಕೆಟ್ಟ ಕಿರಾತಕರು ಹುಡುಕುತ್ತ ಕೊಕ್ಕಲೆ ಆದಾಗಲೇ ನೀನೊಂದು ದೇವರು ಒಂದು ನಂಬುತ್ತಾನೆ. ಅಲ್ಲಿವರೆಗೂ ನೀನೊಂದು ಕಲ್ಲು ತಾಯಿ, ಕಲ್ಲು.
ಸಂಬಂಧ ಸಾಕಾಗೋಗೈತ್ರಿ 2-3 ದಿನದ ಹೊತ್ತಾತು ಪತ್ತೆನ ಇಲ್ಲ. ಇವತ್ತಾಕಿ ಸಿಗಲೆ ನನ್ನ ಮದ್ವಿ ಅಕ್ಕಳನ್ನ ಕೇಳಿಬಿಡ್ತೀನಿ. ನನ್ನ ಒಪ್ಕೊಂಡು ಮದ್ವಿ ಅಲ್ಲ ಅಂದ್ರ ಬಾಕಿ ಎಲ್ಲ ಕ್ಲಿಯರ್. ಒಲ್ಲೆ ಗಿಲ್ಲ ಅಂದ್ರ ಬಡ್ಡಿ ಸಮತ ವಸೂಲಿ ಮಾಡಿ ನನ್ನ ಕಾಣವಳಿ ರುಚಿ ಹಚ್ಚಿ ನನ್ನ ಮ್ಯಾಲೆ ಮನಸ್ಸು ಇವತ್ತು ಮಾಡ್ತಾಳ ನಾಳೆ ಮಾಡ್ತಾಳ ಅಂತ ನಾನು ಕಾಯಕತ್ತೀನಿ. ಒಟ್ಟ ದಾರಿ ಬರವಲ್ರಿ. ಅವನವನು ಸಾಕದಂಗೆ ಐತ್ರಿ ಅವನವನು ಈ ಸುಂದರಿ ಸಂಬಂಧ. ಅವನವನು ಈಕಿ ಉದ್ರಿ ತಗೊಂಡು ಹೋಗಿ ಅವನವನು ಎಷ್ಟು ಬಾಕಿ ಐತೆ ಅಂದ್ರಿ 7 ಜನ್ಮದಾಗೂ ಈಕಿ ಉದ್ರಿ ತೀರ್ಸೋದಾಗಲ್ರಿ. ಅವನವನು ಅಷ್ಟು ಬಾಕಿ ಮಾಡಿಬಿಟ್ಟಾಳ್ರಿ ಅವನಿಕಿ. ಇರ್ಲಿ ಅಂಗಡಿ ಬಾಕಿ ಅಂತ ದೊಡ್ಡದಲ್ಲ, ಆಕಿ ಮ್ಯಾಲೆ ನನ್ನ ಮನಸ್ಸ ಭಾಳ ಆಗೈತಿ. ಅವನವನು ನಂದು ಅಂಗಡಿ ಹೊಲ ಮನಿ ಇಷ್ಟು ಆಕಿನ ಹೆಸರು ಹಚ್ಚಿರೋ ಪರವಾಗಿಲ್ಲ. ಆಕಿ ನಾನು ಲವ್ ಮಾಡ್ತಾಳೋ ಇಲ್ಲೋ ಇವತ್ತು ಕೇಳೇ ಬಿಡ್ತೀನಿ. ಏ ಗೆಳೆಯ ಶಿವ, ಯಾಕೋ ಗೆಳೆಯ ಇಲ್ಲಿ ನಿಂತಿಯಲ್ಲ ಯಾಕ? ಬಾರೋ ದೋಸ್ತ, ಇಲ್ಲೇ ಸ್ವಲ್ಪ ಕೆಲಸ ಇತ್ತ ಅದಕ್ಕೆ ಬಂದಿದ್ದೆ. ನೀ ಏನಪ್ಪ ಮಗನ ಕಿರಾಣಿ ಅಂಗಡಿ ಬಂದ್ ಮಾಡ್ಕೊಂಡು ಈ ಕಡೆ ಬಂದಿಲ್ಲ? ಏನು ಮಾಡೋದು ದೋಸ್ತ, ಈ ನಿಮ್ಮ ಊರನ ಮಂದಿ ಐತಲ್ಲ ಬೈಲ್ಕೂರನ ಮಂದಿ ಉದ್ರಿ ಕೊಡ್ತೀವಿ ಅಂದ್ರೆ ಪುಕ್ಷಟೆ ನುಗ್ಗು ಐತಿತ್ತಪ್ಪ ಮಂದಿ. ಒಬ್ಬರಿಗೆ ರೊಕ್ಕ ಒಳಗೆ ಕೊಡ್ಬೇಕು ಅನ್ನೋ ಕಬೂರ್ ಐತಿಲ್ಲೋ ಅವನು. ಹಿಂಗಾಗಿ ನಮ್ಮದು ಅಂಗಡಿ ಬಾಗ್ಲ ಹಾಕೋ ಪರಿಸ್ಥಿತಿ ಮಾತು ದೋಸ್ತ. ಅಂದಂಗ ದೋಸ್ತ ನಿನಗೆ ಕಿರಾವಣಿ ಇದು ಖಾನಾವಳಿ ಹೆಂಗ್ ನಡತ್ತೋ ದೋಸ್ತ? ನಂದೇನ್ ಕೇಳ್ತೀವೋ ಮಾರಯ್ಯ, ಸುಮ್ಮನ ಖಾನಾವಳಿ ಬಂದ್ ಮಾಡ್ಕೊಂಡು ಹೊಸಪೇಟೆ ಕಡೆ ಗಾಡಿ ಹೊಡ್ಯಾಕ ಹೋಗ್ಲೇನೋ ಅನ್ಸತಿ. ಯಾಕಂದ್ರ ಬೆಳಗ್ಗೆಯಿಂದ ಸಂಜೆ ತನ ಬರ್ತಾರಪ್ಪ ಮಂದಿ ಬರೇ ಉದ್ರಿ ಗೀಳಕ್. ಹಿಂಗಾದ್ರೆ ಹೆಂಗಂತೀನಿ ನಮ್ಮ ಜೀವನ. ಏನು ಹೇಳೋದು ದೋಸ್ತ, ನಾ ಏನು ಕಿವಿಲೇ ಹೇಳ್ತ ನಂದೇನೋ ದೋಸ್ತ? ಬಾಯಿಲಿ ಹೇಳು ದೋಸ್ತ. ಹಾ ದೋಸ್ತ ನೀನು ಈ ಸದ ಜೀವನ ಮಾಡೋದು ಈಗಿನ ಟೈಮ್ದಾಗ ಭಾಳ ವಜ್ಜ ಐತಿ ದೋಸ್ತ. ಅವನು ಅಂದಂಗ ಈ ಹಾದ್ಯಾಗ ಸುಂದ್ರಿ ಏನ್ರ ಮೈದ್ಲನ ಅವನವನು ಅಕ್ಕಿ ಸಲುವಾಗಿ ಈ ಮಗ ಯಾಕೆ ಕೈಯದಕತ್ತಾನೋ ಮಾರಯ್ಯ. ಅಕ್ಕಿಗೆ ಏನಾರ ಇವ ಲೈನ್ ಹೊಡ್ಯಾಕತ್ತಾನ ಅನ್ಸಿ. ಯಾಕೆ ಹೋಗಿ ಏನೋ ವಿಚಾರ ಮಾಡಕತ್ತಿಯಲ್ಲ? ಏನೂ ಇಲ್ಲೋ ದೋಸ್ತ, ಆಕಿ ಏನಾರ ಇದ ದಾರಿಗೆ ಬರ್ತೀನಂತ ಹೇಳ್ಯಾಳೆ ನಿನಗ? ಹ್ಞೂ ದೋಸ್ತ, ಅದ್ಯಾಗ ಬರ್ತೀನಿ ಬಾ ಅಂದಿದ್ಲು, ಹಡಿಬಿಟ್ಟಿನ ಬಂದೇ ಇಲ್ಲ ನೋಡಕ್ಕಿ. ಅಲ್ಲ ಅವನು ನಾನು ಗೌಡ್ರು ಸಂಧಿಗೆ ನಿಂತೀನೋ ದೋಸ್ತ. ಬೆಳಗ್ಗೆಯಿಂದ ಸಂಜೆ ತನ ದಾರಿಗೆ ಬರ್ತೀನಿ ಭೇಟಿ ಆಗ್ತೀನಿ ಬಾ ಅಂತ ಅಂದಾಳೆ. ಇನ್ನ ಬರೋವಲ್ಲ ದೋಸ್ತ. ಇವತ್ತು ನಾ ಆಕೆಗೆ ಪ್ರಪೋಸ್ ಮಾಡಕ್ ಬಂದೀನಿ. ನೀ ಇದ್ರ ನಡಬರ್ಕ್ ಬಂದಿ ಅಂದ್ರೆ ಮಗನ ನೀನು ಜಾಡ್ಸಿ ಒದ್ದ ಬಿಡ್ತೀನಿ ಬಿಡಿ ಅಂತ ಹೇಳ್ತೀನಿ. ಲೇ ಮಗನ, ನೀನು ಇನ್ನೂ ಭಾಳ ಹಿಂದದಿ. ಇವತ್ತಾಕಿ ನನ್ನ ಮದ್ವಿ ಆಗಕ್ಕ ಒಪ್ಪ್ಯಾಳ. ಆಕಿನ ನನ್ನ ಜೋಡಿ ಕರ್ಕೊಂಡು ಹೋಗಾಕ ಬಂದಿನಪ್ಪ ಮಗನ. ಅಗ್ಗೋ ನಿಮ್ಮ ಅವನು ಆಕಿ ಸಲುವಾಗಿ ನಾನು ಅಂಗಡಿನ ಟಾಪಿ ಕಡ್ತೀನಿ ನೋಡಿ. ಅವನು ಆಕೆಗೆ ಇವತ್ತು ನಾನು ಪ್ರಪೋಸ್ ಮಾಡವನ ಮಗನ ನೀನು ಕಬ್ಬಿನೊಳಕ್ಕೆ ನೀರು ಬಿಡಕ್ಕೆ ಹೇಳ್ತೀನಿ. ಒಗ್ಗೋ ಮನ, ನಾ ಯಾಕೆ ಹೋಗ್ಲಿ, ನೀನಾ ಹೋಗು. ಬೇಕಾದ್ರ ನನ್ನ ಖಾನಾವಳಿ ಬೋರ್ಡ್ ಡಬ್ಬ ಹಾಕಿ ಆಕಿಯಿಂದ ತಿರುಗಿ ನಾನು ಬಿಡು ಮಗನಲ್ಲ, ನೀನಂತ ನೋಡ. ಬರ್ತೀನಿ ಅಂತೀನಿ ಆಯ್ತಾರ, ಬೆಳತನ ನಿಂತಿನ ಶನಿವಾರ, ಎಲ್ಲವಾಗ ಹೋಗ್ತೀನಿ ಹೆಂಗಾರ, ಕೊಲ್ಲಾರಿ ಬಂಡಿ ತಯ್ಯಾರ, ಉದು ಅನ್ನೋನು ಮಂಗಳಾರ, ಬಂಡಾರ ಹರಸನ ಶುಕ್ರಾರ, ಉದು ಅನ್ನೋನು ಮಂಗಳಾರ, ಬಂಡಾರ ಹರಸನ ಶುಕ್ರಾರ. ಏನ್ ನಾಚಿಗೆಟ್ಟಿಯವ ನೀ? ಪೂರ ನಾಚಿಕಟ್ಟಾಳ ನಿನ್ನಷ್ಟಿಲ್ಲ. ಅಯ್ಯೋ ಪೂರ ನೀ ಅಂಕ್ರ ಆರು ಬಿಟ್ಟು ನಿಂತಿ ಗಂಡ್ಸಿ ಸೇಮ್ ಟು ಸೇಮ್. ಅದಕ್ಕ ಜೆರಾಕ್ಸ್ ಕಾಪಿ ಐತಿ, ಎಲ್ಲ ಒಣದೈತಿ. ಯಾಕೆ ಹಸಿ ಮಾಡ್ತಿದ್ರಿ? ನೀರಾವರಿನ ಪಸಂದ್ ಐತಿ, ಚಲಿ ಕಡ್ಸೋಳ. ಯಾಕೆ ಜಗಳ ಮಾಡಕತ್ರಿ ನೀವಿಬ್ರು ಚಡ್ಡಿ ದೋಸ್ತ್ರಿ? ಏನಾಗೈತ್ರಿ ಮಗ ಜಗಳ ಮಾಡಾಕ? ಸುಂದ್ರಿ, ನಮ್ಮ ಇಬ್ಬರಿಗೂ ಜಗಳ ಹಚ್ಚಿ ತೆಕ್ ಮಿಕ್ಕು ಬೀಳುವಂಗ ಮಾಡಿ ಮತ್ತೇನಂತ ಕೇಳಾಕತ್ತಿಯಲ್ಲೇ, ಇದೆಲ್ಲ ನಿನ್ನ ಪವಾಡವ? ನನ್ನ ಪವಾಡ, ನನ್ನ ಸಂಬಂಧ ಯಾಕೆ ಜಗಳ ಮಾಡಾಕತ್ತೀರಿ ನೀವು? ಲೇ ಸುಂದ್ರಿ, ನಮ್ಮಿಬ್ಬರಿಗೂ ಪ್ರೀತಿ ಚಿಡಿಸಿ ಸದ್ಯ ಏನೋ ಗೊತ್ತಿಲ್ಲಾರಂಗ ಅಡ್ಡಾಕತ್ತಿಲ್ಲ. ಅಲ್ಲ ಮಳ್ಳಿ ಮಗನ ಇಬ್ರು ಬಂದಾರಲ್ಲ, ಇದಕ್ಕೆ ಏನ್ ಮಾಡಬೇಕು ನಾನು? ಲೇ ಸುಂದ್ರಿ, ಏನ್ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನಾವು ಮಾತು ಮದುವೆ ಆಗ ಸುಂದ್ರಿ, ಈ ಶಿವ ಮಾಮ ಹೊಟ್ಟಿ ತುಂಬ್ಸ್ಯಾನಂತ ಈ ಊರಾಗ ಹೇಳ್ಕೊಂತ ಅಡ್ಡಾಡಕತ್ತಿ ಅಂತ ನನ್ನ ಶಿವ ಮಾಮನ ಮದ್ವೆ ಹಾಕಿನಂತ ಹೇಳ್ಕೊಂತ ಅಡ್ಡಾಡಕತ್ತಿ. ಏನಂತ ನಿನ್ ಹವಾ? ನನಗ ತಪ್ಪು ತಿಳಿಬೇಡಲೇ ಸುಂದ್ರಿ, ನಾ ಹೇಳಿದ್ದು ಹೊಟ್ಟೆ ತುಂಬ ಊಟ ಕೊಟ್ಟಿದ್ದು ಅಂತ. ತಿಳ್ಕೊಂಡಿದ್ದೆ ಲೇ ದೋಸ್ತ, ಮತ್ ನಾನು ಹಂಗ ಕಳ್ಸಿನಂತ ಮಾಡ್ಯಾನಪ್ಪ ಮಗನ. ನಾನು ಈಕಿ ಹಳವಾರಕ್ಕೆ ನಮ್ಮ ಕಿರಾಣಿ ಅಂಗಡಿಗೆ ಬಂದಾಗ ಹಳವಾರಕ್ಕೆ ಹಿಂದೆ ಕರ್ಕೊಂಡು ಹೋಗಿ ಈಕಿ ಶೀಲದ ತುಂಬಾ ಸಾಮಾನು ಇಟ್ಟ ಕಳ್ಸಿನಪ್ಪ ಮಗನ. ಮಗನ ಅದು
ಶೀಲ ಅಲ್ಲ ಚೀಲದಾಗ ಇಟ್ಟಿನಿ ಅಂತ ಹೇಳು ಅವನು ನಾಲಿಗೆ ಸ್ಲಿಪ್ ಆಗತ್ತ ಹೋಗ್ಲಿ ಅದ ಚೀಲ ತುಂಬಾ ಸಂತಿ ಸಾಮಾನು ಇಟ್ಟ ಕಳ್ಸಿನಿ ಈಗ ನನಗ್ ಬೇಕಂದ್ರ ಬೇಕಾಗ ನಿಮ್ಮಿಬ್ರು ಪ್ರೀತಿ ಹೆಂಗ ಮಾಡ್ಬೇಕು ಇಬ್ರು ಒಬ್ಬರನ್ನ ಮಾಡ್ಬೇಕು ಇಬ್ರನ್ನ ಮಾಡಕ್ ಆಗೋದಿಲ್ಲ ಅಲ್ಲ ಇಬ್ರಿಗೂ ಒಂದ್ ನಡೀತೈತಿ ಬಿಡು ಏ ಅಲ್ಲ ಸುಂದ್ರಿ ಲೇ ಸುಂದ್ರಿ ಅವನು ಈಗ ನನ್ನ ಅಂಗಡ್ಯಾಗ ಅಷ್ಟು ಬಾಕಿ ಮಾಡಿಯಲ್ಲ ನೀ ನನಗೆ ಒಟ್ಟು ಹ್ಞೂ ಅನ್ನಬೇಕು ಇರ್ಲಿಕ್ಕಂದ್ರೆ ನನ್ನ ಬಾಕಿ ಇಷ್ಟು ಚೊಕ್ ಮಾಡ ನಾನು ಅಪ್ಪ ಮಗನ ಅಕ್ಕಿನ ಸಲುವಾಗಿ ಕಾನೋಳಿ ಬೋರ್ಡ್ ಡಬ್ ಹಾಕಿ ಆಕಿ ಹಿಂದ ತಿರುಗಿ ನಾನು ಬಿಡು ಮಗನ ಅಲ್ಲ ಅಲ್ಲ, ಅಲ್ಲ, ಅಲ್ಲ. ಬೇಕ ಅಷ್ಟ ಈ ಜೀವನಿಗೂ ಕೊಡ್ಲಿಕ್ಕಂದ್ರೂ ಬಾಕಿ ಕೊಡ್ಬೇಕು ಈ ಶಿವೇನ್ ಮಾಡ್ಲಿಕ್ಕಂದ್ರೂ ಬಾಕಿ ಕೊಡ್ಬೇಕು ಇರೊಬ್ಬರಿಂದ ಈ ಕಂಡದಿಂದ ಪಾರ್ ನಾನಾಗಬೇಕು ಏ ಸುಂದ್ರಿ ಏನ್ ವಿಚಾರ ಮಾಡಕತ್ತಿ ಏನಿಲ್ಲ ಲೇ ಸುಂದ್ರಿ ನೀ ಹ್ಞೂ ಅನ್ನು ಕಾಯಮ್ಮಿ ನನ್ನ ಮಗನ ಕಾನ ಒಳಗ್ ಮುಸ್ರಿ ತಿಕ್ಕಾಕ ಬಿಡುನು ಹಂಗ ಮಾಡ ನೀವ್ನ ಲೇ ಮಗನ ನಾ ಯಾಕೆ ಹೋಗ್ಲಿ ನನ್ನ ಕಾನ ಒಳ್ಯಾಗ ಏ ಸುಂದ್ರಿ ಈ ಮಗ ಊರು ಬಿಟ್ಟು ಬಂದಾನ ನನ್ನ ಕಾನ ಒಳ್ಯಾಗ ದೇವನಂತದ ಸಾರಿನ ಗುಂಡಿಗೆ ಅದಾವು ತಿಕ್ಕಾಕಚ್ಚು ನೀ ಮಗನ ನೀ ಕಿರಾಣಿ ಅಂಗಡಿ ಮ್ಯಾಗ ಅವನ್ ತಾಕಿ ಹಾಕೋಕಿದೀನಿ ನನ್ನ ಕಾನ ಒಳ್ಯಾಗ ಕಾಲ್ ಮ್ಯಾಗ ಕಾಲ್ ಹಾಕೊಂಡ್ ಕುಂದ್ರಲ್ಲ ಏ ಯಾಕೆ ಜಗಳ ಮಾಡಕತ್ತೀರಿ ನಾಳೆ ಇದೇ ಟೈಮಿಗೆ ಇಲ್ಲಿ ಬರ್ರಿ ನಾನು ಹೇಳ್ತೀನಿ ಅವಾಗ ಯಾರನ್ನ ಮದುವೆ ಆಗ್ಬೇಕು ಚಂದು ಪೂರ. ಐತಿ ರಪ್ಪ್ಯಾಂಟಪ್ ಐತಿ ನಿಮ್ದು ಏಟೈತಿ ಏ ಸುಂದ್ರಿ ಏನ್ ಹೋಗುದು ಅಕ್ಕಿ ಒಗಿಯಲ್ಲವ ಅಂದ ನಾಲಿಗೆ ನಾಳೆಗೆ ಬೇಡ ಅಂದ್ರೆ ತೋರ್ಸಕ್ ರೆಡಿನೇ ಇದ್ದೆ ಉಳ್ಳಾಗಡ್ಡಿ ಬಾ ತಿಂದಳಕ್ಕೆ ಜಂಪರದಾಗ ಬೌಡಿ 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 ಜಂಪರದಾಗ ಬೌಡಿ ಬೌಡಿ ಇರ್ಬೇಕಂತ ಬೌಡಿ ಮಾಡಿದೆ ನನಗ ಮೋಡಿ ಇರ್ಬೇಕಂತ ಬೌಡಿ ಮಾಡಿದೆ ನನಗ ಮೋಡಿ ಮೌಡಿ ನೋಡಿ ಮುಂದ ಭಗವತ ನಿಂತ ಬಿಟ್ಟದ ಹುಡುಗನ ಗಾಡಿ ಬೌಡಿ ಬೌಡಿ ಜಂಪರದಾಗ ಬೌಡಿ ಬೌಡಿ ಲಚ್ಚ ಬಟ್ಟ ಹೋಗುವಾಗ ಏರ ಬಟ್ಟ ಬಿಳವಾಗ ಗಾಡಿ ಒಳಗ ನೀ ಹತ್ತ ನಿನ್ನ ಮ್ಯಾಲ ನನ್ನ ಚಿತ್ತ ಕೊಡತೀನಿ ಬಾರ ಮೊತ್ತ ತಂದೀನಿ ಮೂಗಿಗೆ ನತ್ತ ಕೊಡತೀನಿ ಬಾರ ಮೊತ್ತ ತಂದೀನಿ ಮೂಗಿಗೆ ನತ್ತ ನಡು ನೀರಿನ್ಯಾಗ ಬಿಟ್ಟ ಹುಡುಗಿ ಮಾಡ ಬ್ಯಾಡಗಾತ ಬೌಡಿ ಬೌಡಿ ಜಂಪರದಾಗ ಬೌಡಿ ಬೌಡಿ
ನೀವ್ ಇನ್ನ ಹಡ್ದಿಲ್ಲನ್ರಿ? ಯಾಕೆ ಹಡಿಸ್ತಿದ್ರಿ ನನ್ನೇನ? ನಾ ಏನ್ ಹೇಳಿದೆ ಪೂರ ಬಿಟ್ಟು ಯಾಕೆ ಲೇಟ್ ಮಾಡಿರಿ? ಆ ಹೌದು ನಿಜ, ಇನ್ನೂ ಗಂಡು ಸಿಕ್ಕಿಲ್ಲ ನನಗ. ಹುಡುಗಿ ನಾಳೆಗೆ ಬಂದು ನಮ್ಮ ಮದುವೆ ಮಾಡ್ಕೊಳೋದು ಯಾರದ ಅಂತ ಹೇಳೋದು ವಿಚಾರ ಇರಲ್ಲ ಅಕ್ಕ. ಇದು ಲಾಸ್ಟ್ ಐತಿ, ಇನ್ನೊಂದು ಅರ್ಧ ಬಿಡು. ಜಡಿಸ್ ನೀಲಿ ಮುಗಿಲ ಮೇಲ ತೇಲಿ ಬಂದಂಗ ಚಂದ್ರಮನ ತುಂಡ, ನಾಟಕಿ ಹುಡುಗೇತಿ ಮನಗಂಡ, ನಾಟಕ ಹುಡುಗೇತಿ ಮನಗಂಡ. ನೀಲಿ ಮುಗಿಲ ಮೇಲ ತೇಲಿ ಬಂದಂಗ ಚಂದ್ರಮನ ತುಂಡ, ನಾಟಕ ಹುಡುಗೇತಿ ಮನಗಂಡ, ನಾಟಕ ಹುಡುಗೇತಿ ಮನಗಂಡ. ಪಾರಿ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ, ದೋಸ್ತ ನನ್ನ ಪಾರಿವಾಳ. ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ, ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ. ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗದ ಹೇಳ್ತೀನಿ ಕಣ್ಣ ಮುದ ಬಳ್ಳಿ ಬರಬ್ಯಾಡಿ, ಬಾಳ ಚಂದನ ಜೀವನ ಮಾಡತಿನ ಅಳಗಾಲ ಇಳಿಬ್ಯಾಡಿ, ಬಾಳ ಚಂದನ ಜೀವನ ಮಾಡತಿನ ಅಳಗಾಲ ಇಳಿಬ್ಯಾಡಿ. ನಾ ಸತ್ತ ಮ್ಯಾಲ ಸುಡುಗಡ ನೋಡಿ ಕಣ್ಣೀರ ಹಾಕಬ್ಯಾಡ, 3 ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ, ಗೆಳತಿ ಮರಳಿ ಬರಬ್ಯಾಡ. ಗುಡಿಮೆಲ್ಲ ಗೋಪುರ ಒಳದಂಗ, ಎದಿರೆಲ್ಲ ನೀ ಬಂದ ಕೊಣದಂಗ, ಭ್ರಮೆಯಾಗದೈದ ನೆನಪಾಗದೈದ. ಗೊತ್ತಿರಲರದ ಊರಿಗೆ ನೀ ಹೋಗತಿ ಎಂದಲ್ಲ ನಾಡಿಗೆ, ಯಾರಿಗೆ ಯಾರು ಇಲ್ಲ ಪ್ರೀತಿಸಿದಾಗಿ ಸಿಗಲಿಲ್ಲ, ಯಾರಿಗೆ ಯಾರು ಇಲ್ಲ ಪ್ರೀತಿಸಿದಾಗಿ ಸಿಗಲಿಲ್ಲ. ನನ್ನ ಪಿಲ್ಲೇನ ಗೆಳತಿ ನಿನಗ ಮಲಗಿದ ಮನಗೊಳ್ಳಿಲಾಸ, ಗೋಕಾಕ ತನಕ ಬಂದ ಗೆಳತಿ ಕೊಡಿಸಿದ ನಿನಗ ರೋಜ. ನೀ ಹಲೋ ಅಂದರ ಸಾಕ ಮೊಬೈಲ್ ಆಗತಿದ್ದ ಪುಲ್ಲ ಚಾರ್ಜ, ಒಮ್ಮಿನ ಬೀಡನ ಒಡದಂಗಾತ ಗೆಳತಿ ಎದಿಯನಗಾತ. ಹಣದಿದ್ದಿ ರಾಜ ರಾಜ ಮಠದ ಮ್ಯಾಗ ಮಾಡಗ ಮಜ, ಹಣದಿದ್ದಿ ರಾಜ ರಾಜ ಮಠದ ಮ್ಯಾಗ ಮಾಡಗ ಮಜ. ಹಾ ಹೋಗೋಣ ಮುದ್ದೆ. ನಾನು ಉಗುಳು ಹಚ್ಚ ಬಿಡ್ತೀನಿ ನಿನ್ನ. ಎಲ್ಲಿಗೆ ಹಚ್ಚಕಿ? ಏನಂದೆ ಅದು ಎಬಸ್ಲೆ ಹಂಗಂದ್ರೆ? ಇಲ್ಲ ಇಲ್ಲ ಪಾಪ ಟೈಮ್ ಆಗೈತಿ, ಎಲ್ಲರೂ ಕಮಿಟಿಯವ್ರು ಹೇಳಕತ್ತಾರ, ಅರ್ಥ ಮಾಡ್ಕೊಂಡು ಹೋಗುಣ ಅಷ್ಟ. ಮುತ್ತೆ ಹಂಗೆ ಯಾಕೆ ಮಾಡ್ತೀವಿ? ಸಿಟಿಗೆ ಸಿಟಿ ನಿಮ್ಮೂರಿಗೆ ಈಗ ಬಂದಿ ಸುಂದ್ರಿ ಉಗುಳು ಎಲ್ಲಿ ಹೆಚ್ಚು ಬಿಡ್ತಾ ಕೇಳಿಲ್ಲ ನೀನು. ಸುಂದ್ರಿ ಹೋಗಾಗ ಏನಿಲ್ಲ, 2 ಹಾರ ತಗೊಂಡ್ 1 ತಾಳಿ ತಗೊಂಡ್ಬರ್ತಾನೆ ಈ ಮಗ. ಅವ್ರ ತಂಗಿ ಕೂಡ ನನ್ನ ಮದುವೆ ಮಾಡ್ಸಲಕ್ ಬಾ ಬಾಬಾಲೇ ಪಾಪ. ಪ್ರೇಮವು ಬೇಡ ಪ್ರೇಯಸಿ ಬೇಡ ನೆನಪಿಸ ತಂದಾನ ತಂದಾನ ನೀಯಂದ ತಂದಾನ ಚಂದಾನ ಚಂದಾನ ನೀಯಂದ ಚಂದಾನ. ಬಾಬಾರ ಹೇಳೋ ನನ್ನ ರಾಜ್ಕುಮಾರ, ನನ್ನ ರಾಜ್ಕುಮಾರ. ದೂರಲ್ಲಿ ಇವಳ ಗೃಹ ಮಂತ್ರಿ ಈ ರಾಜ್ಯದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಗೃಹ ಮಂತ್ರಿಗಳ ಪಟ್ಟಿಯಲ್ಲಿ ಈ ಶಕ್ತಿ ಪ್ರಸಾದನ ಹೆಸರು ಮುನ್ಸೂಚನೆಯಲ್ಲಿದೆ.
ಈಗಿರುವ ಶಾಸಕರು ಎಲ್ಲಾ ಶಾಸಕರು ನನಗೆ ಸಾಥ್ ನೀಡುತ್ತಾರೆ. ನನ್ನನ್ನು ಎದುರು ಹಾಕಿಕೊಳ್ಳುವವರು ಯಾರು ಇಲ್ಲ. ಇದ್ದೊಬ್ಬ ವಿರೋಧ ಪಕ್ಷದ ನಾಯಕನನ್ನು ನನ್ನ ರಾಜಕೀಯ ಮಾಯಾ ಕುತಂತ್ರದಿಂದ ಅವನ ರಾಜಕೀಯ ಭವಿಷ್ಯವನ್ನೇ ಅಂತ್ಯಗೊಳಿಸಿರುತ್ತೇನೆ. ಅಣ್ಣ, ಯಾವುದೋ ಸಂತೋಷಕ್ಕೆ ಆರ್ಭಟಿಸಿ ನಗುತ್ತಿರುವೆಯಲ್ಲ, ಯಾವ ವಿಷಯ? ಬಾ ತಂಗಿ ಬಾ. ಇಷ್ಟು ದಿನ ನಿನ್ನ ಶಾಸಕನಾಗಿದ್ದ ನಿನ್ನ ಅಣ್ಣ ನಾಳೆಯಿಂದ ಗೃಹ ಮಂತ್ರಿ ಆಗಿರುವ ಮಹಾನಗರಕ್ಕೆ ತಂಗಿ. ಹೌದೇನಣ್ಣ? ಕಂಗ್ರ್ಯಾಚುಲೇಷನ್ ಅಣ್ಣ, ಕಂಗ್ರ್ಯಾಚುಲೇಷನ್. ಹಾಗಾದ್ರೆ ನಾನೀಗ ಗೃಹ ಮಂತ್ರಿಯ ತಂಗಿ? ಹೌದಮ್ಮ, ಹೌದು, ನೀನು ಗೃಹ ಮಂತ್ರಿಯ ತಂಗಿ. ಹಿಂದೊಂದು ದಿನ ಇದೇ ಊರಿನಲ್ಲಿ ಚೇರ್ಮನ್ ಆಗಲು ಪರದಾಡುತ್ತಿದ್ದ ಈ ನಿನ್ನ ಅಣ್ಣ ಇಷ್ಟು ದಿನ ಶಾಸಕನಾಗಿ ಮೆರೆದಿದ್ದ, ನಾಳೆಯಿಂದ ಗೃಹ ಮಂತ್ರಿ ಆಗುತ್ತಿದ್ದಾನೆ. ಮುಂದೊಂದು ದಿನ ಮುಖ್ಯಮಂತ್ರಿ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲಮ್ಮ, ಯಾವುದೇ ಸಂಶಯವಿಲ್ಲ. ಅಣ್ಣ, ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು ಹೇಳು? ಅಣ್ಣ, ನಾನು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ. ಬೇಡಮ್ಮ ಬೇಡ, ಯಾಕೆಂದರೆ ಊರಿನಲ್ಲಿ ಮೊದಲೇ ವಾತಾವರಣ ಸರಿಯಿಲ್ಲ. ಸಮಯ ಸಿಕ್ಕಾಗ ನಾನೇ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಇಷ್ಟು ದಿನ ನಾನು ಬೋರ್ಡಿಂಗ್ ಸ್ಕೂಲ್ನಲ್ಲಿದ್ದು ಕಲಿತು ದೊಡ್ಡವಳಾದೆ. ಅಲ್ಲಿರುವ ಒಂದೊಂದು ದಿನಗಳು ಕೂಡ ಕೈದಿಗಳಾಗಿ ಜೀವನ ಸಾಗಿಸುತ್ತಾ ಬಂದಿದ್ದೇನೆ. ಅಂದಮೇಲೆ ಮನೆಯಲ್ಲಿ ಬಂದರೂ ಕೂಡ ನಾನು ಅದು ಹಾಗಲ್ಲಮ್ಮ. ಊರಿನಲ್ಲಿ ನನಗೆ ಬೇಡವಾದ ವ್ಯಕ್ತಿಗಳು ತುಂಬಾ ಜನರಿದ್ದಾರೆ. ಅದಕ್ಕೆ ನಿನ್ನನ್ನು ಹೊರಗಡೆ ಕಳಿಸುವುದು ತುಂಬಾ ಭಯವಾಗುತ್ತದೆ ಅಮ್ಮ. ಯಾಕನ್ನ ಭಯ ಪಡ್ತಾ ಇದ್ದೀರಾ? ನಾನು ಯಾರು ಗೊತ್ತೇ? ನನ್ನ ಶಾಸಕ ಸಿಂಹ ಶಕ್ತಿ ಪ್ರಸಾದನ ತಂಗಿ ಇದ್ದೇನೆ. ಈ ಐಶ್ವರ್ಯನ ಯಾರಾದ್ರೂ ಗುರಾಯಿಸಿದ್ಯಾದ್ರೆ ಅವರ ಕಣ್ಣುಗಳನ್ನ ಕಿತ್ತಿ ಎಸೀತೀನಿ. ಯಾರಾದ್ರೂ ನನ್ನನ್ನ ಮೈ ಕೈ ಮುಟ್ಲಿಕ್ಕೆ ಬಂದಿದ್ಯಾದ್ರೆ ಅವರ ಕೈಗಳನ್ನ ಕತ್ತರಿಸಿ ಹಾಕ್ತೀನಿ. ನನ್ನ ತನಿಹ ಯಾರಾದ್ರೂ ಬಂದ್ರೆ ಅವರನ್ನ ಮಾರಮ್ಮನ ಹರಕೆ ಕೋಣಂತೆ ಕತ್ತರಿಸಿ ಹಾಕಿ ಬಿಡ್ತೀನಿ ಅನ್ನ. ಶಾಬಾಸ್ ತಂಗಿ, ಶಾಬಾಸ್. ಅಣ್ಣನಿಗೆ ತಕ್ಕ ತಂಗಿ. ಹುಲಿಯ ಹೊಟ್ಟೆಲಿ ಹುಲಿನೇ ಇರೋದು. ಹಾ ತಂಗಿ, ನೀನು ಈಗ ನಿಶ್ಚಿಂತೆಯಿಂದ ಹೋಗಿ ಬರಬಹುದು. ಒಳಗಡೆ ಕಾರ್ ಚಾವಿದೆ, ತೆಗೆದುಕೊಂಡು ಹೋಗಿ ಬಾ. ಬೇಡನ, ನನಗೆ ಕಾರ್ ಇದೆಲ್ಲ ಬೋರ್ ಆಗಿಬಿಟ್ಟಿದೆ. ಹಚ್ಚೆಸರು ತುಂಬಿಕೊಂಡಿರುವ ಈ ವಾತಾವರಣವನ್ನ ಸವಿಯುತ್ತಾ ಹಾಡಿ ಕುಣಿದು ಕುಪ್ಪಳಿಸಿ ಬರಬೇಕು ಅಂತ ಅನ್ಕೊಂಡಿದ್ದೀನಿ. ನಾನಿನ್ನು ಹೋಗಿ ಬರ್ತೀನಿ ಅಣ್ಣ. ಆಯ್ತು ತಂಗಿ, ಜೋಪಾನ, ಹೋಗಿ ಬಾ. ನನ್ ಮುದ್ದು ಅಣ್ಣ ಅಲ್ವಾ ನೀನು? ನಾನೇನ್ ಬಲ್ಲ, ಬಾಯ್ ಅಣ್ಣ. ಬ್ರಾಂಡಿದು ಬರಬೇಡ ನೀ ಎಪ್ಪಕ್ಕೆ, ಸೌಂಡಿದು ನಿಲ್ಲಲ್ಲ ನಡಿ ಪಕ್ಕಕ್ಕೆ. ಯಾರು ಬೇಕಿಲ್ಲ ಮುನ್ನೋಗ್ಬೇಕೆ, ಯಾರು ಎದುರಾಳಿ ಈ ವೇಗಕ್ಕೆ. ತಮ್ಮಿದೆ ಅನ್ಬೇಡ, ಧಮಕಿ ಕೊಡಬೇಡ, ಮೈ ಮರೆತು ಕರಿಬೇಡ. ನಾ ಸೈಲೆಂಟ್ ಅಂತ ನಾವು ಮುದ್ದು ಅಣ್ಣ. ಈ ನಿನ್ನ ಮುದ್ದು ಅಣ್ಣನ ಮಾಯಾಕುತಂತ್ರದ ಆಟ ನಿನಗಿನ್ನು ಗೊತ್ತಿಲ್ಲ ತಂಗಿಯಮ್ಮ. ನೀನು ನನ್ನ ಸ್ವಂತ ತಂಗಿ ಇರದೇ ಇದ್ದರೂ ಕೂಡ ನನ್ನ ತಂದೆ ಮಹಿತವಾದ ನಂತರ ನನ್ನ ಸರ್ವ ಆಸ್ತಿಗಳಲ್ಲೂ ಸಮಪಾಲಾಗಿರ್ತೀಯ. ಆ ನಿನ್ನ ಹೆಸರಿನಲ್ಲಿರುವ ಶುಗರ್ ಫ್ಯಾಕ್ಟರಿ ಹಾಗೂ ಗಣಿನಾಡಿನಲ್ಲಿರುವ ಸಾವಿರಾರು ಎಕರೆ ಜಮೀನುಗಳನ್ನು ನನ್ನ ಹೆಸರಿನಲ್ಲಿ ಮಾಡಿಕೊಂಡ ಮೇಲೆ ನಿನಗೆ ತೋರಿಸುತ್ತೇನೆ ಶಿವನ ಪಾದ. ಕರಬ ಬಾಸು ಕರಬ ಸುಮ್ಮನೆ ಒಡದು ನಿಲಬೇಡ ಒಡಗೆ ಒಡದು. ಕರಬ ಬಾಸು ಕರಬ ಸುಮ್ಮನೆ ಒಡದು ನಿಲ್ಲಬೇಡ ಒಡಗೆ ಒಡದು. ಕಾಂತಗಳು ರೌಡಿಗಳು ಬಿದ ಗೌರಿ. ಹಲೋ ಪಾರ್ಟ್ನರ್. ಹಲೋ ರಾಬರ್ಟ್, ಯಾವಾಗ ಬಂದೆ? ಈಗ ತಾನೇ ಬಂದೆ ಪಾರ್ಟ್ನರ್. ಹಾ, ದುಬೈಗೆ ಹೋದ ವಿಷಯ ಏನಾಯ್ತು ರಾಬರ್ಟ್? ಜಗತ್ ಪ್ರಳಯವಾದರೂ ಸೂರ್ಯ ಉದಯಿಸಿ ಬೆಳಕು ನೀಡುವುದು ಹೇಗೆ ತಪ್ಪುದಿಲ್ಲವೋ ಹಾಗೆಯೇ ಈ ರಾಬರ್ಟ್ ಕೈ ಹಾಕಿದ ಕೆಲಸ ಯಾವುದೂ ಸಾಗಲು ಸಾಧ್ಯವಿಲ್ಲ. ದುಬೈ ಡೀಲ್ ಸಕ್ಸಸ್ ಪಾರ್ಟ್ನರ್, ಸಕ್ಸಸ್. ನನಗೆ ಗೊತ್ತು ರಾಬರ್ಟ್,
ಹತ್ತಾನೆ ಬಲವಂತಿರುವ ನೀ ರಾಬರ್ಟ್ ಇರುವುದು ಒಂದೇ, 1000 ಸಂಖ್ಯೆಯಲ್ಲಿರುವ ಒಂದು ಸೈನ್ಯವಿರುವುದು ಒಂದೇ. ನೋಡು ರಾಬರ್ಟ್, ನೀನು ಕೈ ಹಾಕಿದ ಕೆಲಸ ಯಾವುದು ಅನ್ಸಕ್ಸಸ್ ಆಗಲ್ಲ, ಎಲ್ಲ ಸಕ್ಸಸ್ ಆಗುತ್ತವೆ. ಹಾ ರಾಬರ್ಟ್, ನಾನು 2 ದಿನ ಬೆಂಗಳೂರಿಗೆ ಹೋಗಿ ಬರ್ತೇನೆ. ಅಲ್ಲಿವರೆಗೆ ನನ್ನ ವ್ಯವಹಾರಗಳನ್ನು ನೀನೇ ನೋಡಿಕೊಂಡು ಹೋಗು. ಅದಕ್ಕಿಂತ ಮುಂಚೆ ಆ ಕಲ್ಕತ್ತಾಕ್ಕೆ ನೀನೇ ಖುದ್ದಾಗಿ ಹೋಗಿ ಬಾ, ಯಾಕೆಂದ್ರೆ ಆ ಕೆಲಸ ತುಂಬಾ ವೆರಿ ಡೇಂಜರಸ್ ಆಗಿರ್ತದೆ. ಓಕೆ ಪಾರ್ಟ್ನರ್, ನೀನು ನಿಶ್ಚಿಂತೆಯಿಂದ ಹೋಗಿ ಬಾ, ಅದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ಓಕೆ ರಾಬರ್ಟ್, ನಾನಿನ್ನು ಹೋಗಿ ಬರುತ್ತೇನೆ. ಪ್ರಸಾದ್, ಎಲ್ಲ ಕೆಲಸಗಳನ್ನು ಸಲೀಸಾಗಿ ಸಕ್ಸಸ್ ಮಾಡಿ ಕೊಡ್ತಿದ್ದೀನಿ ಅಂದರೆ ನಿನ್ನಲ್ಲಿ ಒಳ್ಳೆಯ ನಮ್ಮ ಪಟ್ಟ ತೆಗೆದುಕೊಳ್ಳಲು ಅಲ್ಲ, ನಿನ್ನನ್ನು ಚಟ್ಟಕ್ಕೇರಿಸಿ ನಿನ್ನ ಸರ್ವರ್ ಸಿರಿ ಸಂಪತ್ತಿಗೂ ವಾರಸುದಾರನ ಪಟ್ಟ. ನಿನ್ನೊಬ್ಬನನ್ನೇ ಮುಗಿಸಿದರೆ ನಿನ್ನ ಸರ್ವಾಸ್ತಿ ದೊರಕುವುದು ಎಂದುಕೊಂಡಿದ್ದೆ. ಆದರೆ ಆ ನಿನ್ನ ತಂಗಿ ಚಂದುಳ್ಳಿ ಚೆಲುವು ಕೂಡ ಇದರಲ್ಲಿ ಪಾಲುದಾರಳಾಗಿದ್ದಾಳೆ. ಬಳನೆ ಹೊಳೆಯುವ ಪಿಳಿ ಪಿಳಿ ಕಣ್ಣಿನ ಹೊಳೆ, ಬೆಣ್ಣೆಯ ಹೋಲುವ ಮೃದುವಾದ ಕೆನ್ನೆಯ ಹೊಳೆ, ಮಾಸಿಕ ಕಂತು ಕಟ್ಟಿಯಾದರೂ ನೋಡಬೇಕೆನ್ನುವ ನಾಸಿಕದವಳೆ, ಹುಣ್ಣಿಮೆಯ ಚಂದ್ರನ ಹಾಗೆ ಪೈಪೋಟಿ ನೀಡುವ ರಂಗಭೂಮಿಯ ಗೊಂಬೆಯವಳು. ಇಷ್ಟೊತ್ತು ನನ್ನ ಜೊತೆ ಐಶ್ವರ್ಯ ಆಡಿಕೊಂಡು ಕನಸೆ, ಈ ಕನಸನ್ನು ಈಗಲೇ ನಿಜ ಮಾಡಿಕೊಳ್ಳಬೇಕು. ಐಶ್ವರ್ಯ, ಐ ಆಮ್ ಕಮಿಂಗ್ ವಿತ್ ಯು, ಜಾಯಿನ್. ಎಷ್ಟೊಂದು ಸುಂದರವಾಗಿದೆ ಈ ಹಳ್ಳಿ ವಾತಾವರಣ. ಸುತ್ತಲೂ ಗಿಡಮರಗಳು, ಆಕಾಶದೆತ್ತರ ಬೆಳೆದು ನಿಂತಿವೆ. ಹಚ್ಚು ಹಸಿರು ತುಂಬಿಕೊಂಡಿರುವ ಈ ಭೂದೇವಿ ಸಿರಿಯಲ್ಲಿ ಕುಹು ಕುಹು ಎಂದು ಕೂಗುವ ಕೋಗಿಲೆಗಳು, ಹಕ್ಕಿ ಪಕ್ಷಿಗಳ ಹಾರಾಟ. ಈ ಸುಂದರವಾದ ಕಾಡಿನಲ್ಲಿ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೂ ಹೂವಿನಂತೆ ಅರಳಿ ನಿಂತಿದೆ. ಹಾಗೆ ಕೋಗಿಲೆಯಂತೆ ಹಾಡಿ ನವಿಲಿನಂತೆ ಕುಣಿಬೇಕು ಅಂತ ಅನಿಸ್ತಾ ಇದೆ. ಓ ನನ್ನ ಮುದ್ದು ಕೋಗಿಲೆಗಳೇ, ನಾನು ನಿಮ್ಮ ಜೊತೆ ಹಾಡಿ ನಲಿಯರೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಚಿಗುರೊಡೆದ ಹೃದಯದಲ್ಲಿ ಉದಯಿಸಿದೆ ಅದು ಏನು ಮರೆಯದೆ ಹೋದೆನು ನಾ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಸೂಪರ್, ಮಾರ್ವಲೆಸ್, ಫ್ಯಾಂಟಾಸ್ಟಿಕ್. ದೇಹ ಸಿರಿಯಲ್ಲಿ ಅಷ್ಟೇ ಸೌಂದರ್ಯತೆ ಅಂದಿಕೊಂಡಿದ್ದೆ, ಆದರೆ ಕಂಠ ಸಿರಿಯಲ್ಲಿ ಕೋಗಿಲೆಯನ್ನೇ ಮೀರಿಸುವಷ್ಟು ಸಂಗೀತಗಾರ್ತಿ ಎಂದು ಗೊತ್ತಿರಲಿಲ್ಲ. ಪ್ರಶಾಂತವಾದ ಸ್ಥಳದಲ್ಲಿ ಏಕಾಂತವಾಗಿ ನಿಂತಿರುವ ನನ್ನನ್ನ ಕೂಗಿದ ವ್ಯಕ್ತಿ ಯಾರು? ನಾನಾರು? ನಿಮ್ಮನ್ನ ಶಕ್ತಿ ಪ್ರಸಾದ್ನ ಸ್ನೇಹಿತ, ನಟೋರಿಯಸ್ ರೌಡಿ ರಾಬರ್ಟ್. ಓಹೋ ರಾಬರ್ಟ್, ನೀನಾ? ಯಸ್, ನಾನೇ. ಇದೇನು ರಾಬರ್ಟ್, ಇಂದು ನನ್ನನ್ನ ಇಲ್ಲಿಗೆ ಹುಡ್ಕೊಂಡು ಬಂದಿದೆಯಲ್ಲ, ಯಾಕೆ? ಹೂವಿನ ಸುವಾಸನೆ ಹುಡುಕಿಕೊಂಡು ಹೂವಿನ ಬಳಿ ದುಂಬಿ ಹೋದರೆ ಆ ಹೂವು ಕೇಳಿತಂತೆ ಯಾಕೆ ಬಂದೆ ಎಂದು. ಯಾಕೆ ಆ ಹೂವಿಗೆ ಗೊತ್ತಿಲ್ಲವೇನು? ನಮ್ಮ
ಮಕರಂದ ಇರಿ ಜೇನು ಸೃಷ್ಟಿಸುತ್ತದೆ ಎಂದು. ಅಂದ್ರೇನು ನಿಮ್ಮ ಮಾತಿನ ಅರ್ಥ? ಅರ್ಥ ಏಯ್! ನಿನ್ನ ಅಣ್ಣನ ಬಿಸ್ನೆಸ್ ಪಾರ್ಟ್ನರ್ ಆದ ನಾನು ನಿನ್ನ ಕೈ ಹಿಡಿದು ಲೈಫ್ ಪಾರ್ಟ್ನರ್ ಆಗಬೇಕೆಂದುಕೊಂಡು ಬಂದಿದ್ದೇನೆ. ರಾಬರ್ಟ್, ಪದೇ ಪದೇ ಅದೇ ಮಾತನ್ನ ಬಗೊಳ್ತೇನೆ. ಲೇ ಹಾದ್ರದ ಎಣ್ಣೆ, ಈ ರಾಜನೊಂದಿಗೆ ರತಿಕ್ರಿಯೆ ಆಡುತ್ತೀಯ ಅಂದರೆ ನನ್ನ ಕೆನ್ನೆಗೆ ಹೊಡೆದೆಯಾ? ಮುಗಿಯಿತು ನಿನ್ನ ಶೀಲದ ಆಯುಷ್ಯ. ಅಯ್ಯೋ, ಲೇ ಕೆಟ್ಟ ಸೂಳೆ ಮಗನೇ, ಕೈ ಬಿಡು ಈ ಕನ್ನಡದ ಕೋರಿಯನ್ನು. ಲೇ ರಾಬರ್ಟ್ನ ಕಾಮದಾಟದ ಸ್ಥಳಕ್ಕೆ ದಿಕ್ಕು ತಪ್ಪಿ ಬಂದಿರುವ ದಿಕ್ಕೇಡಿ ಯಾರೋ ನೀನು? ದಿಕ್ಕೇಡಿ ಅಲ್ಲಲೇ ಅಡ್ಡೋಡಿ. ದಟ್ಟಡವಿಯಲ್ಲಿ ಕೋರಿಯ ಮೇಲೆ ಕಾಮಕೃತ್ಯ ಎಸಗುತ್ತಿರುವ ನಿಮ್ಮಂತ ಕೀಚಕರ ಕೊಲಗೈಯಲು ಬಂದಿರುವ ಕನ್ನಡದ ಕಣ್ಮಣಿ. ಕನ್ನಡದ ಕಣ್ಮಣಿ ಏಯ್! ಲೇ ಕನ್ನಡದ ಕೋಸೈ, ಈ ನಟೋರಿಯಸ್ ರಾಬರ್ಟ್ ಸರಸ ಸಲಾಪದಲ್ಲಿ ವಿರಸಗೈಯುವಾಗ ನಿಮ್ಮಂತ ಸೂರರನ್ನು ನನ್ನ ಕಣ್ಣಂಚಲ್ಲಿ ಸುಟ್ಟು ಬೂದಿ ಮಾಡಿದ್ದೇನೆ. ಸುಮ್ಮನೆ ನನ್ನ ಕೆಣಕುವ ಸಾಹಸ ಮಾಡಬೇಡ, ಹೊರಟು ಹೋಗು ಸುಮ್ಮನೆ. ಏ ರಾಬರ್ಟ್, ನನ್ನ ಸುಡೋಕೆ ನೀನು ಈ ಜನ್ಮ ಅಲ್ಲ, 7 ಜನ್ಮ ಹುಟ್ಟಿ ಬಂದರು ಈ ಎಂಟದ ಬಂಟ ಬಹುದುರ್ಮಾರ್ಗವನನ್ನು ಏನು ಮಾಡಲು ಸಾಧ್ಯವಿಲ್ಲ. ತಿಳಿದುಕೋ ಮಗನೇ. ಎಂಟದೇ ಬಂಟ ಏಯ್! ಏ ಭಾರ್ಗವ, ಈ ರೌಡಿ ರಾಬರ್ಟ್ ಕಂಗನ್ಗೆ ಗುರಿಯಾಗಬೇಡ. ಈ ಹಣ್ಣು ನಾನು ಸೇವಿಸಬೇಕೆಂದಿರುವ ಹಣ್ಣು, ರುಚಿ ನೋಡಿಯೇ ತೀರುತ್ತೇನೆ. ಲೇ ರಾಬರ್ಟ್, ಹೆಣ್ಮಕ್ಳು ಇಟ್ಕೊಳ್ಳೋ ಅರ್ಶನ ಕುಂಕುಮನ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾ ಇರೋರು ನಾವು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಇನ್ನ ಹೆಣ್ಣು ಮಕ್ಕಳನ್ನ ಮುಟ್ಟಿದ್ರೆ ಬಿಟ್ಬಿಡ್ತೀವ. ಅಡ್ಡಡ್ಡ ಅಡ್ಡಡ್ಡ ಸೀಳಾಕಿ ಬಿಡ್ತೀನಿ ಮಗನೇ, ಎತ್ತರ. ಏನು ನನ್ನನ್ನು ಸೀಳಾಗ್ತೀಯಾ? ಏಯ್! ಭಾರ್ಗವ, ನನ್ನಿಂದ 2 ತಪ್ಪು ನಡಿಬಾರ್ದು ಅಂದ್ರೆ ನೀನು ಇಲ್ಲಿಂದ ತಲೆಬಾಗಿ ಹೋಗ್ತಾ ಇರೋ ಅಷ್ಟೇ. ಲೇ ರಾಬರ್ಟ್, ತಪ್ಪು ಮಾಡಿದ ಮೇಲೆ ನಿಗರಾಡಬಾರ್ದು. ತಪ್ಪು ಮಾಡ್ತಿರೋ ನೀನೇ ಎಷ್ಟು ನಿಗರಾಡ್ತೀಯ ಅಂದ್ರೆ ಇನ್ನು ತಪ್ಪೇ ಮಾಡಿದಿರೋ ನಾನೆಷ್ಟು ಎಗರಾಡಬಾರ್ದು. ಲೇ ರಾಬರ್ಟ್, ನನ್ನಿಂದ ತಪ್ಪಾಗೋಕ್ಕೂ ಮುಂಚೆ ಸೈಡ್ ಆಗಿಬಿಡು, ನಿನ್ನ ಪ್ರಾಣವಾದ್ರೂ ಉಳಿಯುತ್ತೆ ಮಗನೇ. ಭಾರ್ಗವ, ನನ್ನ ಟೈಮ್ ಖರಾಬ್ ಆದಾಗ ಕಸೂರ್ ನನ್ನ ಮಕ್ಕಳೆಲ್ಲ ತಲೆಗೊಂದು ಮಾತಾಡ್ತಾರೆ. ಆದ್ರೆ ಅವ್ರಿಗೇನ್ ಗೊತ್ತು, ಖರಾಬ್ ಆಗಿರೋದು ನನ್ನ ಟೈಮ್ ಮಾತ್ರ ಅಂತ. ಈ ನಿನ್ನ ಯುದ್ಧ ಇಷ್ಟಕ್ಕೆ ಮುಗಿತು ಅಂತ ತಿಳ್ಕೊಬೇಡ. ಮುಂದೆ ಸೋಲ್ಜರ್ಸ್ ಹಾಕಿದ ಸಿಂಹ ಎಂಬ ನಾಟಕದಲ್ಲಿ ಖಳನಾಯಕನಾಗಿ ಬಂದು ನನ್ನ ಗಣ್ಣಿನಿಂದ ನಿಮ್ಮಿಬ್ಬರನ್ನು ಬಲಿ ಕೊಡದಿದ್ದರೆ ಅನೇಕ ಚಲಿಸಬೇಕು ಕವಿಗಳ ಕಲ್ಪನೆಯಲ್ಲಿ. ಬರ್ತೀನಿ ಮಗನೇ. ಹೋಗಲೇ ಹೋಗು, ನಾಯಿಗಳಿಗೆ ನಾಲಾಯಕಿಗಳಿಗೆ ಬಗಳೋದು ಬಿಟ್ಟು ಬೇರೇನು ಬರುವುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೆಷ್ಟೇ ರೌಡಿಗಳು ಉದ್ಭವಿಸಿ ಬಂದರು ಆಹುತಿಯಾಗಲೇಬೇಕು ಈ ನನ್ನ ಗಂಡುಗೊಡಲಿಗೆ. ಅದೇ ಸೋಲ್ಜರ್ಸ್ ಹಾಕಿದ ಸಿಂಹ ಎಂಬ ನಾಟಕದಲ್ಲಿ ಹೀರೋ ಆಗಿ ನಾ ಜನಿಸಿ ಉದ್ಭವಿಸಿ ಬಂದ ನಿಮ್ಮಂತ ರೌಡಿಗಳನ್ನು ಶಿಕ್ಷಿಸದಿದ್ದರೆ ನನ್ನ ಹೆಸರು ಪುಂಡ ಪ್ರಚಂಡ ಬಹುದುರ್ಬಂಟ ಭಾರ್ಗವನೇ ಅಲ್ಲ. ನಿಲ್ಲಿ ಭಾರ್ಗವ್. ಭಾರ್ಗವ್, ಇಂದು ನನ್ನ ಮಾನ ಪ್ರಾಣವನ್ನ ಕಾಪಾಡ್ದ ನನ್ನ ಪಾಲಿನ ದೇವರು ನೀವು. ನಿಮಗೆ ಯಾವ ರೀತಿ ನಾನು ಕೃತಜ್ಞತೆ ಹೇಳಬೇಕು ನನಗೊಂದು ತಿಳಿದಿಲ್ಲ. ನೋಡಿ ಐಶ್ವರ್ಯ, ಒಂದು ಹೆಣ್ಣು ಅಪಾಯದಲ್ಲಿರುವಾಗ ಕಾಪಾಡುವುದು ಗಂಡಸಿನ ಕರ್ತವ್ಯ. ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಿದ್ದೇನಷ್ಟೇ. ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಿದ್ದೇನಷ್ಟೇ. ಸುಮ್ಮನೆ ಹೊರಟು ಹೋಗಿ. ನೋಡಿ ಭಾರ್ಗವ್, ನಾನು ನಿಮ್ಮನ್ನ ಏನೋ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಹೇಳಿ ಐಶ್ವರ್ಯರವ್ರೆ, ಅದೇನಂತ? ನೋಡಿ ಭಾರ್ಗವ್, ನಾನು ನನ್ನ ಮನಸ್ಸಿಗೆ ತಿಳಿದಿದ್ದನ್ನ ನೇರವಾಗಿ ಹೇಳ್ತೀನಿ. ಅದೇ ನನ್ನ ಅಭ್ಯಾಸ. ಈ ನಿಮ್ಮ ಧೈರ್ಯ ಸಾಹಸವನ್ನ ಕಂಡು ಮನಸಾರೆ ಮೆಚ್ಚಿಕೊಂಡಿದ್ದೇನೆ. ನೀವು ನನ್ನನ್ನು ಕೈ ಹಿಡಿದು ನಿಮ್ಮ ಬಾಳಿನ ಸತಿಯನ್ನಾಗಿಸ್ಕೊಳ್ಬೇಕು. ಹುಚ್ಚಿ, ಕಣ್ಣಿಗೆ ಕಂಡ ತಕ್ಷಣ ಹುಟ್ಟುವುದು ನಿಜವಾದ ಪ್ರೀತಿಯಲ್ಲ ಐಶ್ವರ್ಯ, ನಿಜವಾದ ಪ್ರೀತಿಯಲ್ಲ. ಮನಸ್ಸು ಬೆರೆತಾಗ ಹುಟ್ಟುವುದು ನಿಜವಾದ ಪ್ರೀತಿ. ನೋಡು ಐಶ್ವರ್ಯ,
ಈ ವಿಷಯದಲ್ಲಿ ದುಡುಕುವುದು ಬೇಡ, ನನ್ನನ್ನು ಬಲವಂತ ಮಾಡಬೇಡ, ಸುಮ್ಮನೆ ಹೊರಟು ಹೋಗು. ಇಲ್ಲ ಭಾರ್ಗವ್, ಇಲ್ಲ. ನನ್ನ ಮನಸ್ಸನ್ನೇ ಗಟ್ಟಿ ಮಾಡಿಕೊಂಡು ಮನಸಾರೆ ಮೆಚ್ಚಿಕೊಂಡು ನಾನು ನಿಮಗೆ ಕೇಳಿದ್ದು ಐ ಲವ್ ಯು ಭಾರ್ಗವ್, ಐ ಲವ್ ಯು. ನೋಡು ಐಶ್ವರ್ಯ, ಈ ನಮ್ಮ ಪ್ರೀತಿಗೆ ನಿಮ್ಮ ಹಣ, ಆಸ್ತಿ, ಅಂತಸ್ತು ಅಡ್ಡಿ ಬಂದರೂ ಬರಬಹುದು. ಅದಕ್ಕೆ ಈ ವಿಷಯದಲ್ಲಿ ದುಡುಕುವುದು ಬೇಡ ಐಶ್ವರ್ಯ, ದುಡುಕುವುದು ಬೇಡ. ನಾನಿನ್ನು ಬರ್ತೇನೆ. ನಿಲ್ಲು ಭಾರ್ಗವ್. ಭಾರ್ಗವ್, ನೀವು ನನ್ನ ಪ್ರೀತಿಯನ್ನ ಒಪ್ಪಿಕೊಳ್ಳೋದೇ ಆದ್ರೆ ನನಗಿರುವ ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯನ ಎಲ್ಲ ಬಿಟ್ಟು ಗಂಜಿ ಕುಡಿದ್ರೂ ಕೂಡ ನಿಮ್ಮ ಜೊತೆ ಬಾಳಿ ಬದುಕ್ತೀನಿ. ನೋಡಿ, ನೀವು ನನ್ನ ಕೈ ಹಿಡಿದು ನನ್ನನ್ನ ಬಾಳಿನ ಸಂಗಾತಿಯನ್ನಾಗಿ ಮಾಡ್ಕೊಳ್ಬೇಕು. ನೀವು ನನ್ನ ಹಣೆಗೆ ಸಿಂಧೂರವನ್ನಿಟ್ಟು ನಿಮ್ಮ ಹೆಂಡತಿಯನ್ನಾಗಿ ಸ್ವೀಕರಿಸ್ಕೊಳ್ಬೇಕು. ಆಕಸ್ಮಿಕವಾಗಿ ಸಿಕ್ಕ ಅಪರೂಪದ ಗೆಳತಿ ನೀನು, ಅಂದದಲ್ಲಿ ಅಪ್ಸರೆ ಮೀರಿಸೋ ಅಂದಗಾತಿ ನೀನು, ನನ್ನ ಮನಸ್ಸಿನ ಕನಸಿನ ಒಡತಿ ನೀನು. ಹುಚ್ಚು ಮನಸ್ಸಿನಿಂದ ಹೆಚ್ಚೇನು ಹೇಳದೆ ಬಿಚ್ಚಿ ಹೇಳುವೆ ಕೇಳು ನನ್ನ ಒಲವಿನ ಮಾತನ್ನು. ನಿನ್ನ ಮೇಲೆ ನನಗೂ ಮನಸ್ಸಾಗಿದೆ ಐಸು, ನನಗೂ ಮನಸ್ಸಾಗಿದೆ. ಐ ಲವ್ ಯು ಐಸು, ಐ ಲವ್ ಯು. ಐ ಟು ಲವ್ ಯು ಭಾರ್ಗವ್, ಐ ಟು ಲವ್ ಯು. ನಿನ್ನ ಪ್ರೀತಿಯ ಎನ್ನುತ್ತಾ ಕಣ್ಣಲ್ಲೇ ಬರೀತಾಳೆ ಬೋಲಿಯ. ಅತಿ ಸಿಹಿ ಶುಭಾಶಯ, ಪ್ರೀತಿ ಪದ ಪದ ಶುಭಾಶಯ. ಇಂತಿ ನಿನ್ನ ಪ್ರೀತಿಯ, ಇಂತಿ ನಿನ್ನ ಪ್ರೀತಿಯ ಎನ್ನುತ್ತಾ ಕಣ್ಣೇಲೆ ಬರೀತಾಳೆ ಬೋಲಿಯ. ಜೊತೆಯಾಗಿ ಬಹುದೂರ ಹೋಗೋಣ, ಪ್ರಯಾಣ ಎಲ್ಲಿಂದ ನಾ ಹೇಳಣ, ತುಸು ದೂರ ನಸು ನಗೋ ಸಾಗೋಣ, ಪ್ರೀತಿನ ಪತ್ತೆ ಮಾಡೋ ಅಂದನ. ಅತಿ ಸಿಹಿ ಸುಳ್ಳುಗಳು ಇದೇ ನಿಜಾನೋ ಪ್ರೇಮಿಗಳು.
ಬಹುಮಾನ ನನ್ನೇ ನಲ್ಮೆಯ ನಲ್ಲೇ ನಮ್ಮಯ್ಯ ಪ್ರೀತಿ ವಿಸ್ಮಯ ಅತಿ ಅತಿ ಸಿಹಿ ಸುಳ್ಳುಗಳು ಪ್ರೀತಿ ಪದ ಪ್ರತಿ ಪರಮಾಜಗಳು ಲ 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 ಭಾರ್ಗವ್ ಬನ್ನಿ ಹಾಗಾದ್ರೆ ಹೋಗೋಣ. ಹಾ ಐಶ್ವರ್ಯ, ನಾನು ನಿನ್ನನ್ನು ನಿಮ್ಮ ಮನೆ ಹತ್ರ ಬಿಟ್ಟು ಹೋಗುತ್ತೇನೆ, ನಡೆ ಹೋಗೋಣ. ಬನ್ನಿ. ಹತ್ತ ಬಾರ ಬಂಡ್ಯಾಗ ಇಲಿಕಿ ನೋಡಬೇಡ ಕಿಡಿಕ್ಯಾಗ ಪಪ್ಪದ ಮನೆಯ ಬಜರಂಗಿ ಸಿಗಬಲಿ ನನ್ನ ಕೈಯಾಗ ಓಡಿ ನಗದಿ ಬಾಗಿಲದಾಗ ಕೊತ್ತಲದಾಗ ಒಲಿಯುವ ಮುದ್ದ ಮುಗಿನ್ಯಾಗ ಗಿಟ್ಟಿನದ್ದ ನಿನ್ನ ಮ್ಯಾಲ ಬಿದ್ದ ನನ್ನ ಚಿತ್ತ ಲೇ 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 ಸುಂದ್ರಿ, ಏ ಸುಂದ್ರಿ, ಏನು ವಿಚಾರ ಮಾಡಿದಿ? ನನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದೆ ಅಂದ್ರ ನನ್ನ ಖಾನಾವಳಿ ನಿನ್ನ ಹೆಸರಿಟ್ಟು ಮಾಲಾಕ್ತಿ ಮಾಡ್ತೀನಿ, ಏನಂತಿ? ಲೇ ಸುಂದ್ರಿ, ನೀ ನನ್ನ ಮದುವೆ ಮಾಡ್ಕೊಳಕ್ ಒಪ್ಪಿಗೆ ಕೊಡ. ನನ್ನ ಕಿರಾಣಿ ಅಂಗಡಿ ನಿನ್ನ ಹೆಸರಿಗೆ ಹಚ್ಚೋದು ಅಷ್ಟಲ್ಲ, ಹೊಲ ಮನಿನ ನಿನ್ನ ಹೆಸರಲ್ಲೇ ಬರ್ತೀನಿ, ಏನಂತಿ ಇದಕ್ಕ? ಯಾಕೆ ಜಗಳ ಮಾಡಕತ್ರಿ? ನಾನು ಒಂದು ಸ್ಪರ್ಧೆ ಇಡ್ತೀನಿ, ಅದ್ರಾಗ ಯಾರು ಗೆಲ್ತೀರ ಅವ್ರನ್ನೇ ನಮ್ಮ ಮದುವೆ ಏಕೇನು. ಅದೆಂತ ಸ್ಪರ್ಧೆಲಿ ಹುಡುಗಿ? ಸ್ಪರ್ಧೆ ಇಡ್ತೀನಿ, ಅದ್ರ ಒಂದು ಕಂಡೀಷನ್. ಮತ್ತೆ ಏನದು ಕಂಡೀಷನ್? ನಾ ನಿಮ್ಗೆ ಕೊಡ್ಬೇಕಾಗಿದೆ ಬಾಕಿನ ಮತ್ತೆ ಸರಿ ಸಾಟಿ ಅಂತ ಅನ್ಬೇಕು. ಮತ್ತೆ ಎಷ್ಟ್ ನೋಡ್ರಿಪ್ಪ ಬಗನಿ ಗೋಟ, ಗೆದ್ದವ್ರಿಗೇನು ನೀ ಸಿಕ್ತಿ ಸುಂದ್ರಿ, ಸೋತವ್ರೇನು ಮತ್ತೇನ್ ತಲೆ ಮೇಲೆ ತಟ್ಟ ಹಾಕೊಂಡು ಹೋಗ್ಬೇಕೇನ? ಏನಂತೀವ ದೋಸ್ತ ಇದಕ್ಕ? ಅವನ್ ನೋಡು ದೋಸ್ತ, ಸೋತೋರಿಗೆ ನ್ಯಾಯ ಸಿಗ್ಲೇಬೇಕಲ್ಲ ಮತ್ತ. ಅದೆಲ್ಲ ಹೋಗ್ಲಿ, ಈಗ ನಾನು ಮತ್ತೆ ಚಾಲು ಮಾಡ್ತೀನಿ ಮತ್ತೆ ಆಡಕ್ಕ. ಲೇ ಹುಡುಗಿ, ನೋಡ ಬಂದ್ರ ಬಾರತ್ತು, ನೀವು ಹೋದ್ರ ಹೋಳಿ ಉಣ್ಣಿ, ನೀನ್ ಶುರು ಮಾಡ್ಲಿ ಹುಡುಗಿ ನಿನ್ನ ಆಟ. ಚಲೋ ಮಾಡ್ಲೆ. ಹಾ, ಯಾ ಸ್ಪರ್ಧೆ ಅಂತ ಕೇಳೇ ಇಲ್ಲಲ್ಲ. ಮತ್ತೆ ಮದುವೆ ಆಗೋ ಸ್ಪರ್ಧೆನ ಐತಿ, ಈಗ ಆಡೋ ಸ್ಪರ್ಧೆ ಆಗ್ತಾ ಹೌದಾ? ಅ ಆ ಇ ಈ ರ ಟ ಇ ಕ ಕ್ಷ ಜ್ಞ ಬ್ಯಾಂಜೋ ಬಾರಿಸ್ತೀನಿ. ಲೇ 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 ಸುಂದ್ರಿ, ಬಾರ್ಸಕಂತ ನಿಂದ್ರ ನಿಂದ ಎಟ್ಟೈತೆ ನಾನು ನೋಡ್ತೇನೆ. ಲೇ ಲೇ ಸುಂದ್ರಿ, ಅಯ್ಯ ಅಲ್ಲೋ ನಿಮ್ಮ ಅವನು ಹಾಡೋ ಸ್ಪರ್ಧೆ ಅಂದ್ರ ಸರಿ ಗ ಮ ಪ ಅದನ್ನ ಹೇಳ್ಬೇಕು. ನೀನ್ ಬೇಕಾದ್ರೆ ನಿನಗ ಅರ್ಥ ಅಲ್ಲಿಕ ಯಮ್ನೂರ್ ಏನಾರ ಕೇಳು. ಲೇ ನಿಮ್ಮ ಅಪ್ಪನದೆಲ್ಲ ಓಲ್ಡ್ ಫ್ಯಾಷನ್ ಇದೆ, ನ್ಯೂ ಫ್ಯಾಷನ್ ಅಂದ ನೀ ಎಬಸ್ ಅಷ್ಟೇ. ಯಾವಲ್ಲ ಇವು ನಾವು ಹದಿನೈದಾಗ ಯಾವ್ದೈತಪ್ಪ ಹಾಡ, ನಾವು ಒಟ್ಟ ನೆನಪಾಗೋಲ್ತಲ್ಲೋ ದೋಸ್ತ. ಇದು ಲಘು ಲಘು ಹಾಡು ಮತ್ತೆ. ತೋ ಇವನು ಅವನು ಇದು ನೆನಪಾತಾಡ್ರಿ. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಲೇ ಮಗನ, ಇವೇನ್ ಜಾನಪದ ಹಾಡಂದ್ರೆ ದೇವ್ರ ಭಕ್ತಿ ಹಾಡಕತ್ತಾನಲ್ಲ ಇವ. ಲೇ ಸುಂದ್ರಿ, ಇಲ್ಲ ನೋಡು, ನಾವು ಮೊದಲ RCB ಫ್ಯಾನ್, ನಮ್ದು ಏನಿದ್ರು ಒಂದೇದ ದೇವ್ರಿಗೆ, ಆಮೇಲೆ ಜನಪದ. ಲೇ ಹುಡುಗಿ, ನೀನು ಜಾನಪದ ಹಾಡ, ಮತ್ ನೀನು ದೇವ್ರದ ಹಾಡಬೇಡ. ಲೇ ಹುಡುಗಿ, ನಮ್ದೇನಿದ್ರು ಹಸಿ ಗಾಡಿಗೆ ಹಳ್ಳು ಹೊಡೆದಂಗ ಡೈರೆಕ್ಟ್ ಜನಪದ. ಮೊದ್ಲ ನಾ ಜನಪದ ಲವ್ವರ್ ಅದೇ. ಆತ ನಿಂದ ಎಬಸ್. ನಡುಹೂರಾಗ ಕಡದರ ಕಡಿಲಿ ತರತನ ಬಿಡುದಿಲ್ಲ, ಬೆಟ್ಟ ಜಾತಿ ಮಗಲ್ಲ, ತಿಳಿದಂಗ ಹಗರಿಲ್ಲ, ನಿಮ್ಮಪ್ಪ ಡ್ವಾನಲ್ಲ, ಯಾರ ಅಂಜಿಕೆ ನನಗಿಲ್ಲ, ನಿಮ್ಮಪ್ಪ ಡ್ವಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ಲವ್ ಆತೋ ಲಪುಡಾತೋ ಮೊನ್ನೆ ಆಗಿ ಮದುವೆ ಆತೋ, ಕೈ ಮುಗಿತೀನಿ ಮದುವೆಗೆ ಬಾರೋ ಅಣತಿತ್ತೋ. ಲವ್ ಆತೋ ಲಪುಡಾತೋ ಮೊನ್ನೆ ಆಗಿ ಮದುವೆ ಆತೋ, ಕೈ ಮುಗಿತೀನಿ ಮದುವೆಗೆ ಬಾರೋ ಅಣತಿತ್ತೋ. ಆ ಲಾಸ್ಟ್ ಬಿಟ್ಟಿದ್ದ ಹಿಡ್ಕೊಂಡು ಹಾಡ್ತಾರೆ, ನಿಂಗೆ ಸಿಕ್ಕಿದ ಹಾಡ್ತಾರ. ಸ್ಪರ್ಧೆ ಅಂದ್ರೆ ಏನು? ನೀ ಯಾವಾದಾರ ಹಾಡ್ಸು, ತಿಂಡಿಗೆ ಬಿದ್ದಿಂದ ಹಾಡೋದ. ನಿಂದ ಎಬಸಪ್ಪ. ತಿರುಗುವ ಊರೂರ ಮೆಚ್ಚಿದಂಗ ಡ್ರೈವರ, ಜೀವನದಾಗ ಗೆಳತಿ ಇವಾಗ ನಿಂದ ತೋರ್ಸೋದು ತೋರಿಸ್ತಿ ಚಂದಂಗ ತೋರ್ಸ, ಏನದು? ಮುತ್ತಿನ ಸರಗ ಸರಸ. ಎಲ್ಲೈತಿ ನಿನ್ನ ಲೈಸನ್ಸ?
ಬಲ್ಲೆ ಟೈಪ್ ಪಾಸ್ ಮಾಡಕ ಏ ಹುಡುಗಿ ತೋರಿಸ್ತೀನಿ ಒಳಗೈತಿ ಚಂದಾಗ ತೋರಿಸ್ತೀನಿ ಹಾ ಪೋಸ್ ಕೊಟ್ಟಾಳು ಹುಡುಗಿ ಫೋನ್ ನಂಬರ್ ಕೊಟ್ಟಾಳು ಪೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ಪೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ನಮ್ಮ ನಾಟಕ ಹುಡುಗಿ ಕಾಲಗೊಂದ ದಾರ ಕಟ್ಟಾಳು ನಮ್ಮ ನಾಟಕ ಹುಡುಗಿ ಕಾಲಗೊಂದ ದಾರ ಕಟ್ಟಾಳು ಹಾ ಜೀವ ಲೋ ಬಂದ್ ನೋಡು ಹಗ್ಗೋ ಇವನವನು ಈ ಮಾಂಡು ಮುಗಿನ ಹೆಣ್ ನೋಡ್ಕೊಂತ ನಿಂತು ನನಗೆ ಹಾಡನ ಲಗು ಲಗು ಹೇಳ ಟೈಮ್ ಇರತೈತಿ ನಮ್ಮ ಮಾಸ್ತರ್ ಬೈತಾನ ಹಗರ್ಕವ ನೀನ್ ನಾವು ನೆನಪು ಮಾಡ್ಕೊಂತೀನಿ ತಡಿ ಒಂದು ಓ ಹೋ ಹೋ ಹಗರ್ ಎರಡು ಹಗರ್ಕ ನಿನಗೂ ಹಾಳ ಮೇಲೆ ಇದ್ದಂಗೈತಿ ಅಂಜಾಳೆ ಏ ನಿಮ್ಮ ಅಪ್ಪನ ಮುಚ್ಕೊಂಡ್ ಕುಂದರ ಏ ಸುಂದ್ರಿ ಅವಾಗಿನ್ನ ಬರುದಿಲ್ಲ ಮೂರು ಸೋತ. ಶಿವ ನೀನ ಗೆದ್ದಿ ತಗೋ ಜೀವ ಅಂತೂ ಇಂತೂ ಈ ಬೈಲ್ಕೂರು ಹನುಮಪ್ಪನ ಜಾತ್ರೆ ಮದ್ವಿ ಅಂತೂ ಮಾಡಿಸ್ಬಿಟ್ಟೆಪ್ಪ ಮದುವೆ ಆಗಿಲ್ಲ ನೀನು ಲೇ ಮಗನ ಪರ್ಮನೆಂಟ್ ಆಗಿರೋದಿದ್ರ ಬಿಡು ಮಗ ಅಲ್ಲ ನಾನು ನಿನ್ನವನು ಸುಮ್ಮನೆ ಟೆಂಪ್ರರಿ ಐತೆ ಅಂತ ಬಿಟ್ಟು ಕೊಟ್ಟೇನ ಲೇ ನಿಮ್ಮ ಏನ್ಲಿ ಅಪ್ಪ ನಿಮ್ಮಿಬ್ಬರು ಆಟ ಇಬ್ರು ಇಟ್ರಲ್ಲ ಮನಗಂಡ ಗೂಟ ಇಟ್ಕೊಂಡು ಹೋಗು ಮತ್ತೆ ಒಳಕ ನೀನು ನೆಟ್ ಸುಂದ್ರಿ ಅಲ್ಲ ನಿನ್ನ ಕೊಟ್ಟು ಕಳಿಸ್ತಾನೆ ಇಟ್ಕೊಂಡು ಹೋಗ್ತೇನೆ ನನಗೇನ ಬೇಕಾಗಿಲ್ಲ ಇಲ್ಲಿ ನಡೀತೈತಿ ನಡಿ ನಡಿ ಅಣ್ಣ ಲೇ ಹುಡುಗಿ ಅಣ್ಣ ಟಾಟಾ ಲೇ ಹುಡುಗಿ ನೀ ಯಾವನಾರ ಮದುವೆ ಆಗು ಇನ್ನೊಬ್ಬನಾರ ಮದುವೆ ಆಗು ಹೋಗೋದ್ರಾಗ ಒಮ್ಮೆ ಹೋಗೋದು ಹೋಗ ನೀನು ಚುನು ಮರಿ ನಿಮ್ಮವ್ವ ಎನ ಮರಿ ಬಂದಾಳ ನೋಡರಿ ಕೊಚ್ಚೇರಿ ಹಳೆ ಕೊಚ್ಚೇರಿ ಶೇಂಗಾ ನಿಮ್ಮ ಔಟ ಹಂಗ ನನ್ನಾಗಿ ಬಂಗರ ಬಣ್ಣದಾಗಿ ಅಂಜು ಬುರುಗಿ ಅದ ಬೆಳಗನ ಬೆರಗಿ ಪರಿವಾಳನಿ ನನ್ನ ಜೀವಾಳನಿ ಬೆಳಗಿನ ಇಬ್ಬನಿಗೆ ಬೀಳುವ ನೀರಾಹರಿ ಗೆನಸ ಕುರ್ತೆಗಾಟಿ ತೋರಿಸ ಗಟ್ಟಿಗೆ ಕರಸ ಮುತ್ತು ಮಾಡಿ ನೀವು ಉಣಸ ನನ್ನಾಗಿ ಬಂಗಾರ ಬಣ್ಣದಾಗಿ ಅಂಜು ಬುರುಗಿ ಆಗ ಬೆಳಗನ ಬೆರೀತಿ ಬಂದಾಳ ನೋಡರಿ ಕೊಚ್ಚೇರಿ ಹಳೆ ಕೊಚ್ಚೇರಿ ನೀನು ಚುನುಮರಿ ನಿಮ್ಮವ್ವ ಎನ ಮರಿ ಬಂದಾಳ ನೋಡರಿ ಕೊಚ್ಚೇರಿ ಹಳೆ ಕೊಚ್ಚೇರಿ ನೀಯಾದರಂಬಾರ ಬಾನನ್ನ ಇಂಬಾರ ನುಣಚಾವ ಬಾರಿ ನಿನಗಲ್ಲ ತುಳ್ಳಿ ನೋಡತಿ ಬಳ್ಳ ನಗತಿ ಎಲ್ಲ ಹಚ್ಚಿದಂಗ ಕಾಣತಿ ಆರಲ್ಲಿ ತಗರಾಗಿತಿ ನನ್ನಾಗಿ ಬಂಗಾರ ಬಣ್ಣದಾಗಿ ಅಂಜು ಬುರುಗಿ ಆಗ ಬೆಳಗನ ಬೆರಗಿ ಹಂಗ ಯಾರಿಲ್ಲ ನಿನ್ನಂಗ ಮಾಡೋ ನನ್ನ ಸಂಗ ನಿನ್ನ ಶಿವ ನಗರವಾದಂಗ ಗಿರಿಜಾ ಕೊಳಿ ಹಂಗ ಯಾರಿಲ್ಲ ನಿನ್ನಂಗ ಮಾಡೋ ನನ್ನ ಸಂಗ ನಿನ್ನ ಶಿವ ನಗರವಾದಂಗ ಆಗ ಬ್ಯಾಡ ನೀ ಕೆಡನುಸಿ ತಿಂದಂಗ ಜಾಲದನುಸಿ ಒಳಗಿನ ಗುಣದಾಗಿ ನೀ ಕಸಿ
ಒಳ್ಳೆ ಗುಣದಾಕಿ ಅಂಜುಬುರಿಗಾಗಿ ಟೈಮ್ ಆತ ತೆಗಿ ತೆಗಿ ಪೇಮೆಂಟ್ ಇನ್ನ ಲೇ ಸುಂದ್ರಿ ನಿಮ್ಮಿಬ್ರು ಕೂಡಿ ಏನ್ ಇಟ್ರ ನೀ ಎದಕ್ ಇಸ್ಕೋ ಕೊಟ್ಟೊಕ್ಕಳ ಪಕೆಟ್ನ ರಗಡ ಇಟ್ಟಾಳ ಹೌದು ಆಯ್ತ್ಲೇ ಶಿವ್ಯ ಇದು ಹೋದ್ರೆ ಏನಾತ ನಮ್ ಸಂಗೀತ್ ಸರಿಗೆ ಹೇಳಿ ಇದ್ರಕಿನ ಮಣಗಂಡ ಪಿಗರ್ ಮುಂದಿನ ಸಲ ತಗೊಂಡ್ ಬರ್ಸದ ತಗಮರ್ಸಕ ಜೋಕ ಮಾರ ಆಯ್ತಲ್ಲ ಅವಮಾನ ಅವನವ್ನ್ ಚಿದ್ರಿ ಹೇಳಿಗಳಂದ್ರ ತರ್ಸುದ ಅವಮಾನ ಬೇಡ ಮತ್ತ ಮಗಂದ ಕಿತ್ತ ಕೈಯ ಕೊಡ್ತೀವಿ ಲೇ ಮಗನ ಬಾ ಕಿತ್ ಕೊಡ ಬಾ ಬಾ ಯಾತರ ಬಾ ಒಳಗ ಏನೇನೋ ಬಡಬರ್ಸಾಕೊಂತ ನೀನೆಲ್ಲ ಮಾನೆ ಅಂಜಿಟ್ಟು ನೋಡಿ ಇಲ್ಲ ಸ್ಟೋರಿ ಓಡಾಕತತ್ ನಾವ್ ಊರಾಗ ಓಡಾಕತತಿ ಯಾ ನಮನಿ ಹೋಗದ್ರಿ ಮರ ಜಾಡ್ಸಿ ಅಂತಾರ ಅಂಜೇತಾಳ ಮುಗ್ದೈತಿ ನೀನು ನೋಡಿ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ರುದ್ರನ ಮೂರನ ಕಣ್ಣನ ಬಿಡಲಿ ತಾಂಡವ ನಾಟಕ ಪ್ರಳಯ ಬರಲಿ ಗಂಗೆಯ ಜೊತೆಗೆ ಧೋಕಿ ಬರಲಿ ಎದುರು ನೀತಿರುವ ನರನರಳು ಎಲ್ಲ ದುಮುಖ ತರಲಿ ಜೋರ ಎಲ್ಲ ತಗ್ಗಿಸ ತರಲಿ ಎದುರು ನೀತಿರುವ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ರೌಡಿ ಏ ರೌಡಿ ಅಮಾಯಕರನ್ನು ರಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ನ್ಯಾಯಯುತ ಸಮಾಜ ಕಟ್ಟಬೇಕಂದ್ರು ಹೇಳಿಗೆ ಹೇಳಿ ಅಂದ ಆ ಮಗನೇ ಏ ಪರೌಡಿ ಇನ್ನೊಂದು ಸಲ ನೀ ಹೇಳಿ ಎಂದರೆ ನಿನ್ನ ಎಡೆಮುರಿ ಕಟ್ಟಿಬಿಟ್ಟೇನು ಎತ್ತರ ಎತ್ತ ಹೇಳುವ ಉತ್ತರ ಮಗನೇ ನನ್ನ ಹತ್ತಿರ ಕತ್ತಿದ ಕೊಚ್ಚಿದರೆ ನಿನ್ನ ನರನಾಡಿಗಳ ಹರಿದು ಪರದೆ ಉಚ್ಚೆ ನೆಲ ಕಚ್ಚುತ್ತ ಬಲು ಎತ್ತರ ಕೋಟೆಗೆ ಬಂದ ಕಾರಣ ಹೇಳು ಕಾರಣ ಕಾರಣವಿಲ್ಲದ ಕಾಲಾರನ್ನು ಮಾಡಲು ಬಂದಿಲ್ಲ ಮಿಸ್ಟರ್ ರಾಕಿ ಆಟ ಗೊತ್ತಿಲ್ಲದೆ ಆ ಕಾಡಕ್ಕೆ ಉಳಿದಿಲ್ಲ ನನ್ನನ್ನು ಕೆಣಕಿದವರು ಯಾರು ಸುಮ್ಮನೆ ಉಳಿದಿಲ್ಲ ಸಮಾಜದಲ್ಲಿರುವ ಶಾಂತಿಯನ್ನು ಕದಡಿ ಅಶಾಂತಿಯನ್ನು ಸೃಷ್ಟಿಸಿರುವ ನಿಮ್ಮಂತ ಪುಂಡರನ್ನು ಪರಲೋಕಕ್ಕೆ ಕಳುಹಿಸಲು ಬಂದಿರುವ ಬಂಟ ಭಾರ್ಗವ ಲೇ ಭಾರ್ಗವ ಕೆಲವೊಂದು ವಿಚಾರಗಳು ಗೊತ್ತಿದ್ರು ಗೊತ್ತಿಲ್ಲದಿರುತ್ತೆ ಸುಮ್ಮನೆರು ಎಲ್ಲ ಗೊತ್ತು ಅಂತ ಬಂದ್ರೆ ನಿನ್ನ ಗೊತ್ತು ಗುರಿ ಇಲ್ಲ ಜಾಗಕ್ಕೆ ಪಾರ್ಸಲ್ ಆಗಿ ಹೋಗ್ತೀಯ ಮಗನೇ ನಾನು ಸುಮ್ಮನೆ ಇದ್ದೀನಿ ಅಂತ ಪದೇ ಪದೇ ಕೇಳ್ತಾ ಇದ್ರೆ ನನ್ನ ಇನ್ನೊಂದು ಮುಖ ತೋರಿಸ್ಬೇಕಾಗಿದೆ ಯಾತರ ಏ ರಾಕಿ ಸಾವು ಅಂತ ಬಂದ್ರೆ ಸೊಳ್ಳೆ ಕಚ್ಚಿದ್ರು ಕೂಡ ಸತ್ತೋಗ್ತೀಯ ಆಯುಷ್ಯ ಅನ್ನೋದು ಗಟ್ಟಿ ಇದ್ರೆ ಸಮುದ್ರದಲ್ಲಿ ಬಿದ್ರು ಬಂದು ದಡ ಸೇರ್ತೀಯ ಅಂತದರಲ್ಲಿ ನನಗೆ ಪ್ರಾಣ ಭಯ ಹೇಳುವೆಯ ಮೂರ್ಖ ಗೊತ್ತಾಗ್ತೀನಿ ಅಂತ ಬಂದವರೆಲ್ಲ ನನ್ನ ಕಾಲ ಕೆಳಗೆ ಬಿದ್ದು ಒದ್ದಾಡಿ ಸತ್ತು ಹೋಗಿದ್ದಾರೆ ಇನ್ನು ನೀನಾವ ಲೆಕ್ಕ ನನಗೆ ಲೇ ಭಾರ್ಗವ ನಾನು ನಿನ್ನ ಕಣ್ಣಿಗೆ ಮೂರ್ಖನಂತ ಕಾಯ್ತಿರ್ಬೋದು ಅದನ್ನೇ ಸತ್ಯ ಅನ್ಕೊಂಡು ಸುಳ್ಳನ್ನು ಬಂದವರಾದ್ರೆ ಗುಂಡಿಗೆ ಗಟ್ಟಿ ಮಾಡ್ಕೋ ಯಾಕಂದ್ರೆ ನನ್ನ ಕತೆ ಮಕ್ಕಳ ಕತೆ ಅಲ್ಲ ರಾಕ್ಷಸರ ಕತೆ ಸುಮ್ಮನೆ ಪದೇ ಪದೇ ಕೆಣಕ್ತಾ ಇದ್ರೆ ನನ್ನ ಇನ್ನೊಂದು ಮುಖ ನೋಡಬೇಕಿತ್ತೆ ಯಾತರ ಏ ರಾಕಿ ನಿನ್ನನ್ನು ಸುಮ್ಮನೆ ಬಿಡೋದಕ್ಕೆ ಆಗುವುದಿಲ್ಲ ಯಾಕಂದರೆ ನೀನು ಮಾಡುತ್ತಿರುವುದು ಈ ಭಾರ್ಗವನಿಗೆ ಅವಮಾನ ಸನ್ಮಾನವಲ್ಲ ಬಾರಲೇ
ನಾನಾ ನೀನಾ ನೋಡೇ ಬಿಡೋಣ. ಬಾಬಾ ನೋಡೋಣ. Both of you hands up. ಬನ್ನಿ ಇನ್ಸ್ಪೆಕ್ಟರ್ ಬನ್ನಿ, ಅರೆಸ್ಟ್ ಮಾಡಿ ಈ ರೌಡಿಯನ್ನು. ಲೇ ಭಾರ್ಗವ, ಕೈ ತೋರಿಸಿ ಮಾತಾಡಿದ್ರೆ ಕೈ ಕಾಲು ಮುರಿದಾಕ್ತೀರಿ. ಮೈಂಡೆಡ್. ರಾಕಿ, ಭಾರ್ಗವ, ನಾ ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿ. ಯಾಕೆ ಕಚ್ಚಾಡ್ತಾ ಇದ್ದೀರಾ? ನೋಡಿ ಇನ್ಸ್ಪೆಕ್ಟರ್, ದೇವಸ್ಥಾನಕ್ಕೆ ಬಂದ್ರೆ ಚಪ್ಪಲಿ ಬಿಟ್ಟು ಬರಬೇಕು. ಈ ರಾಕಿ ಹತ್ರ ಬಂದ್ರೆ ಗಾಂಚಲಿ ಬಿಟ್ಟು ಬರಬೇಕು. ವಿದಾಯ ಹೇಳೇ ಬಿಡ್ತೇನೆ. ಏ ಗುಬಾಲ್, ನನ್ನ ಕಣ್ಣಿಗೆ ಬೀಳದೆ ಬದುಕಿದ್ರೆ ಬಚಾವಾಗ್ತೀಯಾ? ನನ್ನ ದಾರಿಗೆ ಅಡ್ಡ ಬಂದು ಸಿಕ್ಕಾಕೊಂಡ್ರೆ ನನ್ನ ಬೇಟೆಗೆ ಬಲಿಯಾಗ್ತೀಯಾ? ಎತ್ತರ. ನಿಲ್ಲು ಭಾರ್ಗವ, ನಿಲ್ಲು. ಏನು ಮಾಡ್ತೀರ ನೀನು? ನನ್ನನ್ನು ತಡೆಯಬೇಡ ಬಿಡೋಣ. ಈ ರೌಡಿಯನ್ನು ಕೊಚ್ಚಿ ಹಾಕಿ ಇಡೀ ರೌಡಿ ಸಾಮ್ರಾಜ್ಯವನ್ನೇ ಸುಟ್ಟು ಭಸ್ಮ ಮಾಡಿಬಿಡುತ್ತೇನೆ. ಬಾ, ನಿನ್ನ ಬಂಟರ ಪೌರುಷರು ನಾನು ನೋಡೇ ಬಿಡ್ತೇನೆ. ನಿನ್ನ ನೋಡೇ ಬಿಡೋಣ. ನಿಲ್ಲು ರಾಕೇಶ್, ನಿಲ್ಸು. ಏನು ಮಾಡ್ತೀರ ನೀನು? ವೇಷ ಏನು? ಯಾರು? ರಾಕೇಶನ? ನನ್ನ ಮೂಲ ಹೆಸರಿಟ್ಟು ಕರೆದವರು ಯಾರು ನೀವು? ನಾನು ಕಣಪ್ಪ, ಸತ್ಯನ. ಯಾರು? ಸತ್ಯನಾ? ಅಣ್ಣ ಹೇಗಿದ್ಯಾನ? ಹೌದಪ್ಪ, ಹೌದು. ನಿನ್ನ ಹೆಗಲ ಮೇಲೆ ಎತ್ತುಕೊಂಡು ಆಡಿಸಿದ ಸತ್ಯನ ಕಣಪ್ಪ. ಸತ್ಯಣ್ಣ ಹೇಗಿದೆಯಣ್ಣ? ನೀನು ಹೇಗಿದ್ದೀಯಾ? ನಾ ಚೆನ್ನಾಗಿದ್ದೀನಪ್ಪ, ನೀ ಹೇಗಿದ್ಯಪ್ಪ? ಸತ್ಯಣ್ಣ ಹಾದಿ ಬೀದಿಯಲ್ಲಿ ಬಿದ್ದು ಹೇಗೋ ಬೆಳೆದು ದೊಡ್ಡವನಾಗಿ ಅಮಾಯಕರನ್ನು ರಕ್ಷಿಸುತ್ತಾ ಕೆಟ್ಟವರನ್ನು ಶಿಕ್ಷಿಸುತ್ತಾ ಹೇಗೋ ದೊಡ್ಡವನಾಗಿ ಬೆಳೆದು ಬಿಟ್ಟೆ. ದೊಡ್ಡವನಾಗಿ ಬೆಳೆದು ಬಿಟ್ಟೆ. ಏನು ನೀನು ದೇವರ ದೇವ ಸಿಕ್ಕಿದ್ದು? ಚೆನ್ನಾಗಿದೆಯಪ್ಪ. ಏನಿದೆ ನಿನ್ನ ರೋಡಿ ವೇಷ? ಅಣ್ಣ, ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದರು. ಆ ದೃಶ್ಯವನ್ನು ನೋಡಿ ಅಲ್ಲೇ ನಿಂತಿದ್ದ ಲಾರಿಯನ್ನು ಹತ್ತಿ ಯಾವುದೋ ಬಾರದ ಊರಿಗೆ ಹೋದೆ. ಅಣ್ಣ, ಅಲ್ಲಿ ಯಾರೋ ನನ್ನ ಕಾಲು ಕಸಕ್ಕಿಂತ ಕೀಳಾಗಿ ಕಂಡರು. ಆದರೆ ಮುಂದೆ ಒಂದು ದಿನ ಅವರ ವಿರುದ್ಧ ಸಿಡಿದಜ್ಜರು ನನ್ನ. ಆವಾಗಿನಿಂದ ಆ ಜನರು ನನಗೆ ಸಲಾಮ್ ಮಾಡಲಿಕ್ಕೆ ಶುರು ಮಾಡಿದರು. ಅಣ್ಣ, ಒಂದು ದಿನ ಡ್ರಗ್ಸ್ ಸಪ್ಲೈ ಹಾಗೂ ಹೆಣ್ಣು ಮಕ್ಕಳ ಜಾಲ ಇರಿದು ಬಂದೆ. ಇದೇ ಗಂಡು ಮೆಟ್ಟದ ನಾಡು ಹುಬ್ಬಳ್ಳಿಗೆ ಕಾಲಿಟ್ಟೆ. ಅವಾಗ ಗೊತ್ತಾಗಿದ್ದನ್ನ ನನ್ನ ತಂದೆ ತಾಯಿಯನ್ನು ಹಾಗೂ ತಂದೆ ತಾಯಿ ಹಾಗೂ ತಂಗಿ ತಮ್ಮರನ್ನು ಕೊಲೆ ಮಾಡಿದ ಕೊಲೆಗಾಡಿಕರು ಇಲ್ಲೇ ಇರುವರೆಂದು. ಅಣ್ಣ, ಆ ಕೊಲೆಗಾಡಿಕರನ್ನು ಕೊಲೆ ಮಾಡಿದಲೇ ನನಗೆ ನೆಮ್ಮದಿ. ನನ್ನ ತಂದೆ ತಾಯಿ ಹಾಗೂ ತಂಗಿ ತಮ್ಮರಿಗೆ ನೆಮ್ಮದಿಯನ್ನ ಇಡ್ತಾನಪ್ಪ ರಾಕೇಶ. ನಿನ್ನ ತಂದೆ ತಾಯಿ ಕೊಲೆ ಆದ ಅಷ್ಟೇ, ನಿನ್ನ ತಂಗಿ ನಿನ್ನ ತಮ್ಮ ಚೆನ್ನಾಗಿದ್ದಾರಪ್ಪ, ಚೆನ್ನಾಗಿದ್ದಾರು. ಅಣ್ಣ, ಏನ್ ಹೇಳ್ತಿರುವೆ? ನನ್ನ ತಂಗಿ ತಮ್ಮ ಎಲ್ಲಿರುವರು? ಅಣ್ಣ, ಯಾರಣ್ಣ ಇವನು? ನಿನಗೂ ಇವನಿಗೂ ಏನು ಸಂಬಂಧವಿದೆ ಅಣ್ಣ? ಅವನಿಗೂ ನನಗೋಲಪ್ಪ, ನಿನಗೂ ಅವನಿಗೂ ಸಂಬಂಧ ಇದೆ. ಏನಣ್ಣ ನಿನ್ನ ಮಾತಿನ ಅರ್ಥ? ಹೌದು ಭಾರ್ಗವ, ಇವಾಗ ಹೊಡ ಇಟ್ಟಿದ ನಿನ್ನ ಸ್ವಂತ ಅಣ್ಣಪ್ಪ, ನಿನ್ನ ಸ್ವಂತ ಅಣ್ಣ ರಾಕಿ. ಏ ಸತ್ಯಣ್ಣ, ಈ ಭಾರ್ಗವ ನನ್ನ ತಮ್ಮನ? ಏನಣ್ಣ, ಈ ರಾಕಿ ನನ್ನ ಅಣ್ಣನ? ಹೌದಪ್ಪ, ಹೌದು ಭಾರ್ಗವ. ಇವನೇ ಅಪ್ಪ ನಿನ್ನ ಸ್ವಂತ ಹೊಡ ಇಟ್ಟಿದ ತಮ್ಮ ಭಾರ್ಗವ. ತಮ್ಮ ಅಣ್ಣ. ಅಣ್ಣ, ನನ್ನ ಮುದ್ದು ತಂಗಿ ಎಲ್ಲಿರೋಳಣ್ಣ? ಆ ವಿಷಯವನ್ನು ನಾನು ಹೇಳುತ್ತೇನಣ್ಣ, ನಾನು ಹೇಳುತ್ತೇನೆ. ಯಾರೋ ಕೆಟ್ಟ ಕೀಚಕರು ನನ್ನ ತಂಗಿಯನ್ನು ಕೊಲೆ ಮಾಡಿಬಿಟ್ಟರಣ್ಣ, ಕೊಲೆ ಮಾಡಿಬಿಟ್ಟರು. ಅದು ಬರೇ ಕೊಲೆ ಅಷ್ಟೇ ಅಲ್ಲ ಭಾರ್ಗವ, ರೇಪ್ ಆ್ಯಂಡ್ ಮಾಡ್ರ. ಇನ್ಸ್ಪೆಕ್ಟರ್, ಏನು ಹೇಳುತ್ತಿರುವಿರಿ ನೀವು? ಹೌದು ಭಾರ್ಗವ, ಆ ಕೇಸ್ ಮರು ತನಿಖೆ ಮಾಡಿದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಗಮನಿಸಿದಾಗ ನನಗೂ ಗೊತ್ತಾಗಿದ್ದು ಅದು ರೇಪ್ ಆ್ಯಂಡ್ ಮಾಡ್ರ ಅಂತ. ಆ ಕೇಸ್ನ ಮಾಡಿದ್ದು ಬೇರೆ ಯಾರು ಅಲ್ಲ,
ಈ ನಟೋರಿಯಸ್ ಕಿಲ್ಲರ್ ರಾಬರ್ಟ್. ಲೇ ಮಗನೇ ರಾಬರ್ಟ್! ರಾಕಿ, ನೀನು ಅವತ್ತು ಕೇಳಿಕೊಂಡ ಬಂದ ಪೈಲು ಇದೆ. ಇಂದರ್ಜಿತ್ ಸಾಹೇಬರು ಅಂದರೆ ನಿಮ್ಮ ತಂದೆ ತಾಯಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದು ಬೇರೆ ಯಾರು ಅಲ್ಲ, ಇಂದು ಈ ಊರಿನ ಚೇರ್ಮನ್ ಆಗಿದ್ದ ಶಕ್ತಿ ಪ್ರಸಾದ್. ಲೇ ಮಗನ ಶಕ್ತಿ ಪ್ರಸಾದ್! ಸಹೋದರಿ, ನಿಮ್ಮಂತ ರೋಷದಿಂದ ಅವರಿಬ್ಬರು ಸುಟ್ಟು ಭಸ್ಮಲೆ ಆಗಬೇಕು. ನಿಮ್ಮ ಧರ್ಮದ ಮನೆಗೆ ಕರ್ಮದ ಕಿಚ್ಚ ಹಚ್ಚಿದ ಕೊಗ್ಗಲೆ ಆಗಲೇಬೇಕಪ್ಪ, ಕೊಗ್ಗಲೆ ಆಗಲೇಬೇಕು. ಹೌದಣ್ಣ, ಹೌದು. ಧರ್ಮದ ಮನೆಗೆ ಕರ್ಮದ ಕಿಚ್ಚು ಹಚ್ಚಿದ ಕಿರಾತಕರ ಕಗ್ಗೊಲೆಯಾಗಲೇಬೇಕು, ಕಿರಾತಕರ ಕಗ್ಗೊಲೆಯಾಗಲೇಬೇಕು. ಅಣ್ಣ, ನಮಗೆ ಆಶೀರ್ವದಿಸಿ. ಸೂರ್ಯಚಂದ್ರರೇ ನಿನ್ನ ಕಣ್ಗಳು. ರಾಕಿ, ತೆಗೆದುಕೋ. ಇದರಲ್ಲಿರುವ ಅಡ್ರೆಸ್ಗೆ ಹೋಗಿ ಬೇಗ ಅವರಿಬ್ಬರು ಸಿಗುತ್ತಾರೆ. ಇಲ್ಲ ಅಂದ್ರೆ ಸಂಜೆನೆ ದುಬೈಗೆ ಹೋಗೋ ಪ್ಲಾನ್ ಮಾಡ್ತಾ ಇದ್ರು. ಇನ್ಸ್ಪೆಕ್ಟರ್, ಅವರು ಹೋಗುದು ದುಬೈಗಲ್ಲ, ಯಮಲೋಕಕ್ಕೆ. ಆಲ್ ದ ಬೆಸ್ಟ್, ವಿನ್ ದ ವಾರ್. ಥ್ಯಾಂಕ್ ಯು. ಸೂರ್ಯಚಂದ್ರರೇ ಲೇ ಮಗನ ಶಕ್ತಿ ಪ್ರಸಾದ್, ಲೇ ಮಗನ ರಾಬರ್ಟ್, ಬರ್ತಾ ಇದ್ದೀವಿ ಕಲ್ಲೇ. ಜೋಡಿ ಹುಲಿಗಳಾಗಿ ನಿಮ್ಮ ಅಂತಾಡಲು, ಜೋಡಿ ಹುಲಿಗಳಾಗಿ ನಿಮ್ಮ ಅಂತಾಡಲು. ಸೂರ್ಯಚಂದ್ರರೇ ನಿನ್ನ ಕಣ್ಗಳು ಗಿರಿಶೃಂಗವೇ. ನಮಸ್ಕಾರ ಸಾಹೇಬ್ರೆ, ಮುಂದೆ ಇವರಿಬ್ಬರಿಗೆ ಏನು ತೊಂದರೆ ಆಗಲ್ಲ ತಾನೆ? ಖಂಡಿತ ಏನಿಲ್ಲ ಸತ್ಯಮೂರ್ತಿ. ಇವರು ಹೋಗಿರುವುದು ಸಮಾಜಕ್ಕೆ ಜಂತುಗಳನ್ನು ಕೊಚ್ಚಿ ಹಾಕಿದ್ದು. ಅಂದ ಮೇಲೆ ಇವರಿಗೆ ತೊಂದರೆ ಹಾಕಕ್ಕೆ ನಾನು ಬಿಡೋದಿಲ್ಲ. ಇವರು ಆ ಕೆಲಸ ಮುಗಿಸಿದ ಬಂದ ಮೇಲೆ ಆ ಕೇಸ್ ಹೇಗೆ ಮುಗಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವೇನು ಚಿಂತಿಸಬೇಡಿ. ಅಂದೇ ಮಾರುತೇಶ್ವರ, ತಮ್ಮ ಸೇಡನ್ನು ತೀರಿಸೋದು ಏನೋ ಹರಿದ ಕಂದಮ್ಮಗಳು ಅಖಂಡಕ್ಕೆ ಕಾಲಿಟ್ಟವೆ. ಅವ್ರಿಗೆ ಜಯ ದೊರಕಿಸಿಕೊಡು ತಂದೆ, ಜಯ ದೊರಕಿಸಿಕೊಡು. ಸೂರ್ಯಚಂದ್ರರೇ ನಿನ್ನ ಕಣ್ಗಳು ಗಿರಿಶೃಂಗವೇ ನಿನ್ನಂದವೋ. ದಿಕ್ಪಾಲಕರೇ ನಿನ್ನ ಕಾಲ್ಗಳು ಮಿಂಚು ಸಿಡಿಲು ನಿನ್ನ ವೇಗವೋ. ಜೀವ ಜೀವದಲ್ಲಿ ಬೆರೆತು ಹರಿದಿದೆ ಕಾಲ, ಟಿಕ್ 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 ಬರುತ್ತಿದೆ ಕಾಲ. ಮುಗಿಯುವುದು ನಿನ್ನ ಮೋಸದ ಜಾಲ. ದ್ವೇಷ ಕಳಚಿ ಹಾಕಿದ ಮೇಲೆ ಗೌರವ ನಿನಗಿಲ್ಲ, ಮಾನವ ಗೌರವ ನಿನಗಿಲ್ಲ. ಎಚ್ಚರಿಕೆ ಮಾನವ ಎಚ್ಚರಿಕೆ. ಟಿಕ್ 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 ಬರುತ್ತಿದೆ ಕಾಲ. ಟಿಕ್ 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 ಬರುತ್ತಿದೆ ಕಾಲ. ಗಡ 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 ನಟಕಿಸು ರುದ್ರ, ಗುಡು 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 ಗುಡುಗುವ ರುದ್ರ. ಗಡ 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 ನಟಕಿಸು ರುದ್ರ. ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು. ಲೇ ರಾಬರ್ಟ್, ಭಯದಲ್ಲಿ ಬಿಲಸೇರುವ ಕೆಟ್ಟ ಸೂಳೆಯ ಮಗನೇ, ಬಾರಲೇ ಹೊರಗೆ ಬದ್ಮಾಸ್. ಲೇ ಶಕ್ತಿ ಪ್ರಸಾದ್, ಆದರೆ ಕುನ್ನಿಯ ಮೇಲೆ ಹೊರಗೆ ಬಾರೇ ಹೊರಗೆ.
ಬಾಕ್ಕೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರಲ್ಲ, ಎಲ್ಲಿ ಬಂದು ಏನು ಮಾತನಾಡಬೇಕೆಂಬುದು ಪರಿಜ್ಞಾನವಾದರೂ ಇದೆಯಾ ನಿಮಗೆ? ಪರಿಜ್ಞಾನ ಅನ್ಯಾಯದ ಅಂತಸ್ತಿನಲ್ಲಿ ಮೆರೆಯುತ್ತಿರುವ ನಿಮ್ಮಂತ ಕಟ್ಟ ದ್ರೋಹಿಗಳಿಗೆ ಈ ಅಮಾಲಕಕ್ಕೆ ಕಲಿಸಿದು ಬಂದಿದ್ದೇವೆ ಈ ಜೋಡಿ ಹುಲಿಗಳು. ಅವರು ಗುಡುಗಿದರೆ ಇಡೀ ರಾಜಕೀಯ ರಂಗವೇ ಗಡಗಡ ನಡುಗುತ್ತೆ. ಅದರಲ್ಲಿ ಅವರಿಗೆ ಲೌಡೆ ಅಂತೀರಿ ಅಲ್ಲಿ ಹರಾಮ್ ಕೋರ್ಗಳ. ಸುಮ್ಮನೆ ಈ ಸಿಂಹದ ಅರಮನೆಗೆ ಕಾಲಿಟ್ಟ ಕಾರಣ ಹೇಳ್ರಲೇ ಬಚ್ಚಾಗಳೇ. ಲೇ ರಾಬೋಟ್, ಗಡಗಡ ಎಂದು ನಡುಗುವ ಗುಡುಗಿನ ಸದ್ದನ್ನು ನಿಲ್ಲಿಸಿ ನಿಮ್ಮಿಬ್ಬರನ್ನು ಸುಡುಗಾಡು ಸೇರಿಸಲು ಬಂದಿದ್ದೇವೆ ಜೋಡಿ ಹುಲಿಗಳಾಗಿ. ನಿಮ್ಮಿಬ್ಬರನ್ನು ಸುಡುಗಾಡು ಸೇರಿಸಲು ಬಂದಿದ್ದೇವೆ ಜೋಡಿ ಹುಲಿಗಳಾಗಿ. ಜೋಡಿ ಹುಲಿಗಳು ಸುಡುಗಾರ ಸೇರಿಸುತ್ತೇನೆ ಅಂತ ಬಂದಂತ ನಿಮ್ಮಂತ ಎಷ್ಟೋ ಜೋಡಿ ಹುಲಿಗಳನ್ನು ಸೀದಾ ನರಕಕ್ಕೆ ನೂಕಿದ್ದಾನೆ ನರಕಾದೀಶ್ವರ. ಸುಮ್ಮನೆ ಹೊರಟು ಹೋಗಿರಿ ಇಲ್ಲಿಂದ. ಹೊರಟು ಹೋಗು. ಶಕ್ತಿ ಪ್ರಸಾದ್, ಸಮಯ ಸಾಧಿಸಿ ಬಂದಿದ್ದು ಸುಮ್ಮನೆ ಹೊರಟು ಹೋಗಲಲ್ಲ. ನಿಮ್ಮ ಕಪ್ಪಿದ ದೇವರು ಇಬ್ಬಾಗ ಮಾಡಲು ಬಂದಿದ್ದೇವೆ ಈ ಜೋಡಿ ಹುಲಿಗಳು. ಇಬ್ಬಾಗ ಮಾಡುತ್ತೇನೆಂದು ಬಂದ ನಿಮ್ಮಂತ ಮಬ್ಬ ಕುರಿಗಳನ್ನು ಹಬ್ಬದ ಹರಕೆ ಕೊಟ್ಟಾಗೆ ಬಂದಿದ್ದಾರೆ. ಸುಮ್ಮನೆ ನಾವು ಯಾರು ಅನ್ನೋದು ನಿಮಗಿನ್ನೂ ಗೊತ್ತಿಲ್ಲ. ಬ್ಯಾಕ್ ಗ್ರೌಂಡ್ ಏನಂತ ತಿಳ್ಕೊಂಡು ದೂರ ಇರುವ ಲೇ ಕಚಡ ನನ್ನ ಮಕ್ಕಳ, ನಿಮ್ಮನ್ನೇ ಎದುರಾಕೊಳ್ತಾ ಇದ್ದೀವಿ ಅಂದ್ರೆ ನಾವು ನಿಮಗಿಂತ ದೊಡ್ಡ ರೌಡಿಗಳಲ್ಲ. ಲೇ ಮಗನೇ ರಾಬರ್ಟ್, ನಾನು ತಾಳ್ಮೆ ಕಳೆದುಕೊಂಡಾಗಲೆಲ್ಲ ತುಂಬಾ ಜನ ಕಳೆದುಕೊಂಡು ಹೋಗಿದ್ದಾರೆ. ಈಗ ನನ್ನ ತಾಳ್ಮೆ ಕಳೆದು ಹೋಗಿದೆ. ಇನ್ನು ಮುಂದೆ ಏನಿದ್ದರೂ ನಿಮ್ಮ ತಲೆ ಉರುಳಿಸುವುದೇ ನನ್ನ ಹಠ. ಲೇ ಪದ್ಮಾಸ ನನ್ನ ಮಕ್ಕಳೇ, ನಿಮ್ಮ ಆಟವನ್ನು ಸಾಧಿಸಲು ಹೋಗಿ ನಿಮ್ಮ ಚಟ್ಟವನ್ನು ಕಟ್ಟಿಕೊಳ್ಳಬೇಕಾದರೆ ಎಚ್ಚರ. ಕರ್ನಾಟಕದ ಕಾವೇರಿಯಿಂದ ಹಿಡಿದು ಕಾಶ್ಮೀರದ ಗೋದಾವರಿಗೆ ನೀರು ಕೊಡುವ ಗಂಡು ಗಲಿಗಳು ನಾವು. ನಮ್ಮ ಮುಂದೆ ನಿಮ್ಮ ಹತ್ತಿರ ನಿಮ್ಮ ಆಟ ಏನು ನಡೆಯುವುದಿಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಾನಾ ಥರ ಜನಗಳಿಗೆ ನಾನಾ ಥರ ನೀರು ಕುಡಿಸಿದ ಗಂಡು ಹುಲಿಗಳು ಇನ್ನು ನಮ್ಮನ್ನೇ ಎದುರಾಕೊಂಡಿದ್ದೀರಂದ್ರೆ ನೀವು ಇನ್ನೊಮ್ಮೆ ತಾಯಿಯ ಗರ್ಭದಲ್ಲಿ ಹುಟ್ಟೋಕೆ ಭಯ ಪಡಬೇಕು. ಹಾಗೆ ಮಾಡ್ತೀವಿ ಮಗನೇ. ಗಂಡು ಹುಲಿ ನಿಮ್ಮಂತ ಗಂಡು ಹುಲಿಗಳನ್ನು ಗೋಲಿಗುಂಡುಗಳನ್ನಾಗಿ ಆಡಿರೋ ರಣಹದ್ದುಗಳು ರಣಹದ್ದುಗಳಾಗಿ ಹರಿದು ತಿಂದು ಬಿಡುತ್ತೇವೆ. ರಣಹದ್ದು ಲೇ ಮಗನೇ ರಾಬರ್ಟ್, ಗ್ರಾಮ ದೇವರ ಆಶ್ರಯದಲ್ಲಿ ಬೆಳೆದಿರುವ ಹೆಬ್ಬುಲಿದು. ಈ ಹುಲಿನ ಬೇಟೆಯಾಡ್ತೀನಿ ಅಂತ ಕನಸಿನಲ್ಲಿಯೋ ಕನವರಿಸಬೇಡ ಮಗನೇ. ಲೇ ಮಗನೇ ರಾಬರ್ಟ್, ನಿಮ್ಮಂತವರನ್ನು ಸಂಹಾರ ಮಾಡಲೆಂದು ಹುಟ್ಟಿರುವ ಹೆಬ್ಬುಲಿದು. ಹೆಬ್ಬುಲಿ ಹಬ್ಬುಲಿ 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 ಅಂತ ಹವಾ ಕ್ರಿಯೇಟ್ ಮಾಡಕ್ ಹೋಗೋಣ. ಈ ನಾಟಕದೊಳಗ ನಿಮ್ಮಗಳ ಹವಾನ ಇಲ್ಲಾರ್ದಂಗ್ ಮಾಡ್ತಾನ ಈ ಶಕ್ತಿ ಪ್ರಸಾದ. ಹವಾ 3 ತಿಂಗಳಿಗೊಮ್ಮೆ ಬದಲಾಗುವ ಹವಾಮಾನ ತರ ಅಲ್ಲ ಇದು. ಹುಟ್ಟದಾಗಿಂದೇ ಬಂದಿರೋದು, ರಕ್ತದಲ್ಲಿ ಹರಿತಿರೋದು, ಬೆವರಿನಲ್ಲಿ ಬೆರೆತಿರೋದು, ಈ ಕೋಟ್ಯಾಂತರ ತಾಯಂದಿರ ಆಶೀರ್ವಾದದಲ್ಲಿರೋದು. ಈ ತಾಯಂದಿರ ಆಶೀರ್ವಾದ ಇದ್ರೆ ನೀನೇ ಅಲ್ಲ, ನಿನ್ನಂತ 100 ಜನ ಬಂದ್ರು ಏನು ಮಾಡಕ್ಕಾಗಲ್ಲ. ಲೇ ಬದ್ಮಾಸನ್ ಮಕ್ಕಳ, ನೀವು ನುಗ್ಗಿರೋದು ನಮ್ಮ ಕೋಟೆಗೆ. ನಮ್ಮ ಹುಡುಗರು ನಿಮ್ಮನ್ನು ಚಿಂದಿ ಮಾಡಿಬಿಡ್ತಾರೆ. ನಮ್ಮ ತಾಕತ್ತೇನಂತ ನಿಮಗಿನ್ನೂ ಗೊತ್ತಿಲ್ಲ. ಲೇ ರಾಬರ್ಟ್, ತಾಕತ್ತು ಗಂಡಸ್ತನ ಅನ್ನೋದು ಬ್ಲಡ್ ಅಲ್ಲೇ ಬರಬೇಕು. ಹಿಂದೆ 4 ಜನ ಹುಡುಗರನ್ನು ಇಟ್ಟುಕೊಂಡಾಗ ಬರುವುದಲ್ಲ ತಾಕತ್ತು. ಆ ಗಂಡಸ್ತನವೇ ನಿಮಗಿಲ್ಲ. ನನ್ನ ಮಕ್ಕಳೇ, ನಮ್ಮ ಗಂಡಸ್ತನದ ಬಗ್ಗೆ ಮಾತನಾಡ್ತಲೇ ಕೊನ್ನಿ ಸಂಡ ನನ್ನ ಮಕ್ಕಳೇ. ಭಾರ್ಗವ,
ಸುಮ್ಮನೆ ನನ್ನ ಸಹನೆಯನ್ನು ಕೆಣಗಲಿಕ್ಕೆ ಹೋಗಬೇಡ. ಶ್ರೀರಾಮನ ತರ ಬದುಕುತ್ತಿರುವ ನಾನೊಬ್ಬ ಲಂಕಾಧಿಪತಿ ರಾವಣ. ಸರಿಯಾಚೆ. ಹೆಚ್ಚಿಗೆ ಭಯ ಪಡಕ್ಕೆ ನಾನೇನು ನಿನ್ನ ತರ ಸಣ್ಣರಲ್ಲ. ನಾನು ಒಂದೇ ಹೆಜ್ಜೆ ಮುಂದೆ ಇಟ್ಟರೆ ಸಾಕು, ಆ ಸಾವಿಗೆ ಚಟ್ಟು ಹೊಡೆಯೋ ನರಸಾಕ್ಷಸ. ಸುಮ್ಮನೆ ನನ್ನ ದಾರಿಗೆ ಲೇ ಮಗನೇ ಸಾಧ್ಯ, ನಿಮ್ಮನ್ನು ಯಮಲೋಕಕ್ಕೆ ಕಳಿಸ್ತಾ ಇದ್ದೇವೆ ಕಣೋ. ಎಕ್ಸ್ಟ್ರಾ ಗುಂಡಿಗೆ ಹಾಕೋ ನಿಮ್ಮಂತ ಬಚ್ಚಗಳನ್ನು ಮುಗಿಸೋಕೆ. ನನ್ನಂತ ಸಿಂಗಲ್ ಗುಂಡಿಗೆ ಅಷ್ಟೇ ಸಾಕು. ಅವೆಲ್ಲ ನಮ್ಮಂತ ಪಂಟ್ರಗಳ ಜೊತೆ ಬೇಡ. ಲೇ ಕಚಡ ನನ್ನ ಮಕ್ಕಳ, ರಾಮಾಯಣದ ಯುದ್ಧ ಎನ್ನಿಗೋಸ್ಕರ, ಮಹಾಭಾರತದ ಯುದ್ಧ ಮಣ್ಣಿಗೋಸ್ಕರ. ಇಂದು ಈ ಕಲಿಯುಗದ ಮತ್ತು ಈ ನಾಟಕದ ಯುದ್ಧ ನಿಮ್ಮಂತ ಕೆಟ್ಟ ಕೀಚಕರ ಮತ್ತು ಕಿರಾತಕರ ಕಗ್ಗಲಗೋಸ್ಕರ. ಧರ್ಮ ಕ್ಷೇತ್ರವಾದ ಈ ನಾಡು ರಣಕ್ಷೇತ್ರವಾಗಲೇ, ಅಧರ್ಮ ಅಳಿಯಲೇ, ಧರ್ಮ ಉಳಿಯಲೇ. ಲೇ ಮಗನೇ ರಾಬರ್ಟ್, ನೆನೆಸಿಕೋ ಮಗನೇ ಆ ನಿನ್ನ ಹೆತ್ತ ತಾಯಿಯನ್ನು. ಜೈ ಬಜರಂಗ್ ಬಲ. ಲೇ ಹಲ್ಕ ನನ್ನ ಮಕ್ಕಳೇ, ನನ್ನ ಪಾರ್ಟ್ನರ್ ಅನ್ನ ಕೊಂದು ಬಿಟ್ಟ. ಇನ್ನು ಮೇಲೆ ನಿನಗೆ ಬೈ ಉಳುಗಾಲವಿಲ್ಲ. ಲೇ ಮಕ್ಕಳೇ, ಉಳುಗಾಲವಿಲ್ಲ. ಲೇ ಶಕ್ತಿ ಪ್ರಸಾದ್, ಅನ್ಯಾಯದ ಅಂತಸ್ತಿನಲ್ಲಿ ಮೆರೆಯುತ್ತಿರುವ ನಿಮ್ಮಂತವರಿಗೆ ಚಟ್ಟ ಕಟ್ಟಲು ಬಂದಿರುವ ನೆನೆಸಿಕೋ ನಿನ್ನ ಮನೆ ದೇವರನ್ನು. ಅಣ್ಣ, ಮತ್ತೆ ಈ ಧರ್ಮ ತುಂಬಿದ ನಾಡಲ್ಲಿ ಇಂಥ ಕೀಚಕರು ಹುಟ್ಟಿ ಬಂದರೆ? ತಮ್ಮ, ಇಂಥ ಧರ್ಮ ತುಂಬಿದ ನಾಡಲ್ಲಿ ಇಂಥ ಕೀಚಕರು ಹುಟ್ಟಿ ಬಂದರೆ ಆ ರಣ ಚಂಡಿಗೆ ಔತಣ ಮಾಡಿಬಿಡೋಣ. ನಡಿತಮ್ಮ ಮನೆಗೆ ಹೋಗೋಣ. ಹೌದಣ್ಣ, ಹೌದು. ಇಂಥ ಕೀಚಕರ ರುಂಡ ರಣ ಚಂಡಿಗೆ ಔತಣವಾಗಲೇಬೇಕು. ಇಂದು ನಮ್ಮ ತಂದೆ ತಾಯಿ ತಂಗಿಯ ಆತ್ಮಕ್ಕೆ ಶಾಂತಿ ದೊರಕಿತನ್ನ, ಶಾಂತಿ ದೊರಕಿತು. ವಿಷವು ಹುಟ್ಟಿ ಕೆಡಬಲು ವೀರ ಪೌರುಷ ಎತ್ತಿ ಹಿಡಿದು ತಕಟ ದಿಂದಿರಣ ತಕಟ ದಿಂದಿರಣ ತಕಟ ದಿಂದಿರಣ ದಿರಣ 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 ತಕಟ ದಿಂದಿ ತಕಟ ದಿಂದಿನ ಶಬ್ದ ವೇಷವ ಹೊರಗೆಳೆಯಲು ಛಾತ್ರ ತೇಜದ ಕತ್ತಿ ಹಿಡಿದು ಧೂಳರಾಜ ಸರ್ವಚ್ಚಿ ನೀತಿ ನಿಯಮಗಳ ಪಿತ್ತಿ ಬೆಳೆವೆ. ಐ ಲವ್ ಯು. ಜಾನಕಿ, ನನ್ನ ತಮ್ಮ ಹೆಸರನ್ನು ನೋಡಿದರೆ ಶಿವ ಪಾರ್ವತಿ ಪರಮೇಶ್ವರ ಕಂಡಂಗ ಕಾಣುತ್ತಾರೆ. ನಿಜ ನೋಡಿ, ನಿಜ ಹೇಳ್ತಾ ಇದ್ದೀರಾ. ಅಣ್ಣ, ಇದೇ ಸಮಯದಲ್ಲಿ ರಾಖಿಯ ಮದುವೆಯಾದರೂ ಕೂಡ ಚೆನ್ನಾಗಿರ್ತಿತ್ತಲ್ವಾ? ಇಲ್ಲ ತಮ್ಮ, ನಾನು ಮದುವೆ ಆಗಲಾರೆ. ಯಾಕಪ್ಪ ರಾಕೇಶ್, ಯಾರು ಅವನೇ ಬರ್ದಲ್ಲಿ ಏನು ಬರ್ದತ್ತೆ? ಅದು ಅದು ಅದೇ ಅಂಗ್ಲೇ ಆಗತ್ತಪ್ಪ. ಹಾಗೆ ಆಗ್ಲೇನಾ?
ಆಚಾರ್ಯರ ನಮ್ದಿಟ್ಟು ಮಾಡಿಸ್ರಲ್ಲ ನಿಂದೇನ್ ಮಾಡ್ತದಪ್ಪ? ಮದಿವ್ರಿ ಅದರಿ ಮದ್ವಿ ಮಾಡಿಸ್ರಿ ಮತ್ತೇನ್ ಮಾಡಿಸ್ಬೇಕು ಅನ್ಕೊಂಡಿರಿ? ಮುಂದ್ ವರ್ಷ ಮಾಡೋಣ. ಜೈ ಮಂಗಳಂ ಜೈ ನಂ ಪಾರ್ವತಿ ಶಿವರರವಾದೇ. ಅಮ್ಮೋರ ಅಪ್ಪರ ಹೆಸರು ಮತ್ತ ಒಡಪಾಕಿ ಹೇಳ್ಬರಿ ಸ್ವಲ್ಪ. ಅಮ್ಮೋರ್ ಅಪ್ಪರ ನೀವೇ ಹೇಳ್ರಿ. ಹೇಳ್ರಿ ಬಡ ಬಡ ಹೇಳ್ರಿ. ಅಮ್ಮೋರ್ ನೆಕ್ಸ್ಟ್ ನೋಡಕ್ ಹೋಗ್ಬೇಡ್ರಿ ನೆದರಾಗತ್ತ ಅಮ್ಮೋರಿಗೆ. ಅಂಜಾಲಿ ಇದ್ರಾಗ ಅನ್ಸುತ್ತಾರೆ ನೀನು. ಬಾಳ ತಾತ ಅಂಜಿ ಈಗಲ್ಲ, ಬಾಳ ತಾತ ಅಂಜಿ. ತಾಜ್ ಮಹಲ್ ಇರುವುದು ಆಗ್ರಾದಲ್ಲಿ, ಅರಮನೆ ಇರುವುದು ಮೈಸೂರಿನಲ್ಲಿ, ವಿಧಾನಸೌಧ ಇರುವುದು ಬೆಂಗಳೂರಲ್ಲಿ, ಗೋಲ್ ಗುಮ್ಮಟ್ ಇರುವುದು ವಿಜಾಪುರದಲ್ಲಿ. ಅದರಂತೆ ನನ್ನ ಮಡದಿಯ ಹೆಸರು ಇರುವುದು ನನ್ನ ಮನದಲ್ಲಿ. ಅವಳೇ ನನ್ನ ಪ್ರೀತಿಯ ಮಡದಿ ಐಶ್ವರ್ಯ. ಹೊಡಿರಿ ಚಪ್ಪಾಳೆ. ಅಮ್ಮೋರ ಮತ್ ನೀವು ಹೇಳ್ತೀನಿ ಆಮೇಲೆ ನೀ ಹೇಳ್ಬೇಕು. ಹೇಳ್ತೀನಿ, ಬೈಪಟ್ ಮಾಡ್ಕೊಂಡ್ ಬಂದೀನಿ. ಗುಲಾಬಿ ಹೂ ಕೆಂಪು, ಮಲ್ಲಿಗೆ ಹೂ ತಂಪು, ಗುಲಾಬಿ ಹೂ ಕೆಂಪು, ಮಲ್ಲಿಗೆ ಹೂ ತಂಪು, ನಮ್ಮವರು ನನಗಿಂತ ಬಲು ಕೆಂಪು. ಭಾರ್ಗವ್. ವಾ ವಾ ವಾ, ಕರೆನ ಎಲ್ಲ ಕರೆನ. ಈಗ ನಿಂದ ಸರದಿ, ನೀ ಹೇಳು ಚಂದಾಗ ಒಡಪ ಇಟ್ಟಾಳು. ಒಂದ ಲೈನ್ ಐತಿ, ಚಂದಾಗ ಇಟ್ಟಾಳು ಒಡಪ. ಗ್ವಾದ್ಲೆ ಕುಂದು ಮಾದ್ಲಿ ತಿಂತಾನೆ ಶಿವ್ಯ. ಅಂಜೇತಾಳ ಏಯ್ ಗೋಡೆ ತಗನಿ ಹಾಕ್ಯಾವ ಶಗನಿ, ಮುಟ್ ನೋಡ ನೆಕ್ ನೋಡ್ತಾಳ ಸಂಗೀತ. ಅಂಜಾಲಿ ಎರಡ್ ಸಲ ಹೇಳ್ತಿದೆ ಯಮನಪ್ಪ ನೀ. ಅಂಜೇತಾಳ ಯಾಕೆ ಸಾರಿಸ್ತಿದ್ದೇನು ಶಗನಿ ಹಚ್ಚಿ? ಇನ್ ಹೋಗುಣ್ರೆ ಮತ್ತ ನೀವಿನ್ನ ಹಡ್ದಿಲ್ಲ ಡೆಲಿವರಿ ಮಾಡಿಸ್ತಿದ್ದೇನು? ನಮ್ಮೆಲ್ಲನ್ನು ಒಂದು ಗುರುಸಿದ ಶ್ರೀ ಮಾರುತ ಸಂಘ ಮಂಗಲ ಪಡೋಣ. ನಮ್ಮ ನಾಡು ನಾಡಿನ ಕಡಗಡದಲ್ಲಿ ನಮ್ಮಯ ದೇಶ ಭಾರತ, ನಮ್ಮಯ ದೇಶ ಭಾರತ, ನಮ್ಮಯ ದೇಶ. ನಮ್ಮ ನಾಡು ನಾಡಿನ ಕಡಗಡದಲ್ಲಿ ಬೆಳಗಿದೆ ನಮ್ಮಯ ದೇಶ ಭಾರತ, ನಮ್ಮಯ ದೇಶ ಜಯ ಭಾರತ, ನಮ್ಮಯ ದೇಶ ಜಯ ಭಾರತ, ಜಯ ಭಾರತ, ಜಯ ಭಾರತ, ಜಯ ಭಾರತ. ಬಲ ಭಾರತ್ ಮಾತಾ ಕಿ, ಬಲ ಕರ್ನಾಟಕ ಮಾತಾ ಕಿ. ಒಂದೇ ಒಂದೇ ಮಾರುತೇಶ್ವರ ನಾಟ್ಯ ಸಂಘಕ್ಕೆ, ಮಾರುತೇಶ್ವರ ನಾಟ್ಯ ಸಂಘಕ್ಕೆ ಎಂದು ಎಲ್ಲರಿಗೂ ಶುಭವಾಗಲಿ. ಯಮನಪ್ಪ, ನಾನು ನಿನಗೂ ನಮಸ್ಕಾರ. ಎರಡನೇ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲ ನಮ್ಮ ಊರಿನ ಯುವಕ ಮಿತ್ರರಿಗೂ ನವತರುಣ ಮಾರುತೇಶ್ವರ ನವತರುಣ ನಾಟ್ಯ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು.